ಸರ್ ಲೈವ್ ಆಯ್ತು ಸರ್, ಸ್ಟಾರ್ಟ್ ಮಾಡಿ ಪ್ರಭುದೇವ್. ಹಾ ಸರ್. ಕರ್ನಾಟಕ ರಾಜ್ಯೋತ್ಸವದ ಪ್ರಯುಕ್ತ ಒಂದು ತಿಂಗಳ ಪರ್ಯಂತ ಹಮ್ಮಿಕೊಂಡಿರುವಂತಹ ಈ ಅಕ್ಷರ ಸಾಹಿತ್ಯ ವೇದಿಕೆ ಮಸ್ಕಿ ಹಾಗೂ ಭಂಡಾರ ಪ್ರಕಾಶನ ಮಸ್ಕಿ ವತಿಯಿಂದ ಅಕ್ಷರ ಸಾಹಿತ್ಯ ಸಂಭ್ರಮ ಎನ್ನುವಂತ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಕೂಡ ಸ್ವಾಗತಿಸುತ್ತೇನೆ. ಇಂದು 13ನೇ ದಿನಕ್ಕೆ ನಾವು ಇವತ್ತು ಕಾಲಿಡ್ತಾ ಇದ್ದೇವೆ. ಇವತ್ತು ಪ್ರೀತಿಸುವವನನ್ನ ಪ್ರೀತಿಸುವ ಮಾನವ, ಪ್ರೀತಿಸದವನನ್ನು ಪ್ರೀತಿಸುವ ಮಹಾಮಾನವ, ದ್ವೇಷಿಸುವವರನ್ನು ಪ್ರೀತಿಸುವ ದೇವಮಾನವ, ಹಾಗೆ ಬಡನೂರು ವರ್ಷಗಳ ಕಾಲ ಹರುಷದಿ ಬಾಳೋಣ ಎಂದು ಹೇಳಿದಂತಹ ಬೇಂದ್ರೆಯವರ ಸಾಲುಗಳನ್ನ ನೆನಪಿಸಿಕೊಳ್ಳುತ್ತಾ ಈ ದಿನ ಉಪನ್ಯಾಸ ಕಾರ್ಯಕ್ರಮವನ್ನ ನೀಡಲು ಆಗಮಿಸುವಂತಹ ಡಾಕ್ಟರ್ ರವಿಶಂಕರ್ ಅಂಕುರ್, ಕ್ರಿಸ್ತು ಜಯಂತಿ ಕಾಲೇಜ್ ಬೆಂಗಳೂರು ಇವರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಅಕ್ಷರ ಸಾಹಿತ್ಯ ವೇದಿಕೆ ಮಸ್ಕಿ ಹಾಗೂ ಭಂಡಾರ ಪ್ರಕಾಶನ ಮಸ್ಕಿ ವತಿಯಿಂದ. ಹಾಗೆ ಇವತ್ತು ಕವಿ ಸಮಯದಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಲಿರುವ ಈರಣ್ಣ ಬೆಂಗಾಲಿ ಸರ್ ಹಾಗೂ ಸುರೇಶ್ ಬಳಗನೂರ್ ಸಾಹಿತಿಗಳು ಇವರನ್ನು ಕೂಡ ಹೃತ್ಪೂರ್ವಕವಾಗಿ ಅಕ್ಷರ ಸಾಹಿತ್ಯ ವೇದಿಕೆ ಹಾಗೂ ಭಂಡಾರ ಪ್ರಕಾಶನ ಮಸ್ಕಿ ವತಿಯಿಂದ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೆ ಈ ದಿನ ಬೇಂದ್ರೆಯವರನ್ನ ಕುರಿತು ಮಾತನಾಡಲಿರುವ ಹಾಗೂ ಬೇಂದ್ರೆಯವರ ಬಗ್ಗೆನೆ ಬೇಂದ್ರೆ ಸಾಹಿತ್ಯ ಕುರಿತ ವಿಮರ್ಶೆಗಳ ಅಧ್ಯಯನ ಎಂದು ಅದರ ವಿಷಯವಾಗಿನೇ ಡಾಕ್ಟರೇಟ್ ಪದವಿಯನ್ನು ಪಡೆದುಕೊಂಡಂತಹ ಡಾಕ್ಟರ್ ರವಿಶಂಕರ್ ಅಂಕುರ್ ಇವರ ಬಗ್ಗೆ ಒಂದಿಷ್ಟು ತಿಳಿದುಕೊಳ್ಳೋದಾಗಿದ್ರೆ, ಡಾಕ್ಟರ್ ರವಿಶಂಕರ್ ಅಂಕುರ್ ಅವರು 2 ಕವನ ಸಂಕಲನಗಳನ್ನ ಬಿಡುಗಡೆ ಮಾಡಿದ್ದಾರೆ. ಎತ್ತಿಕೊಂಡವರ ಕೂಸು 2017ರಲ್ಲಿ, ಇನ್ನು ಮುದ್ರಣದಲ್ಲಿರುವ ನಲ್ಲ ನೆಲೆಯರ ವಸಂತ ಅನ್ನುವಂತಹ ಕವನ ಸಂಕಲನ. ಹಾಗೆ ಅನೇಕ ಪ್ರಬಂಧ ರಚನೆಗಳನ್ನ ಮಾಡಿದ್ದಾರೆ. ಬೇಂದ್ರೆ ಕಾವ್ಯದಲ್ಲಿ ಒಲವು ಚೆಲುವು ಚೈತನ್ಯ, ಹಾಗೆ ಬೇಂದ್ರೆ ಕಾವ್ಯದಲ್ಲಿ ಶೋಷಿತ ಪರವಾದ ದನಿ, ಬೇಂದ್ರೆ ಸಾಹಿತ್ಯ ಕುರಿತು ಕೀರ್ತಿನಾಥ್ ಕುರ್ತುಕೋಟಿಯವರ ವಿಮರ್ಶೆಯ ನಿಲುವುಗಳು, ಹಾಗೆ ಹಸಿರು ಸಂಸ್ಕೃತಿ ಅಕ್ಷರ ಮೀಮಾಂಸೆಗಳ ಚಿಂತನೆ, ಪಂಪನ ಭಾರತದೊಳಗೆ ಪ್ರಕೃತಿ, ಅಲ್ಲದೆ 10 ಲೇಖನಗಳು ವಿಚಾರ ಸಂಕಿರಣಗಳಲ್ಲಿ ಮಂಡಿತವಾಗಿ ISBN ನಂಬರ್ ಅಡಿಯಲ್ಲಿ ಪ್ರಕಟಗೊಂಡಿವೆ. ಹಾಗೆ ಇವರು ಸಂಪಾದನೆ ಮಾಡಿರ್ತಕ್ಕಂಥ ಕೃತಿಗಳನ್ನ ಹೇಳೋದಾದ್ರೆ, ಬೇರು ತೇರು ಅನ್ನುವಂಥದ್ದು ಬೇಂದ್ರೆ ಕುವೆಂಪು ಗದ್ಯ ಸಾಹಿತ್ಯ ಕುರಿತು ರಾಷ್ಟ್ರೀಯ ವಿಚಾರ ಸಂಕಿರಣ ಕೃತಿ ಇದಾಗಿದೆ. ಹಾಗೆ ಕನ್ನಡ ಸಾಹಿತ್ಯದ ನಾಟಕ, ರಂಗಭೂಮಿ ಮತ್ತು ಸಿನಿಮಾ ಕುರಿತಾಗಿ ಸಂಪಾದಿತ ಮಾಡಿರ್ತಕ್ಕಂಥ ಕೃತಿ. ಹಾಗೆ ಇನ್ನೊಂದು ಶ್ರೀಸಾಮಾನ್ಯ ಎನ್ನುವಂತ ಮುದ್ರಣದಲ್ಲಿರುವ ಕೃತಿ ಅನ್ನುವಂಥದ್ದನ್ನು ಕೂಡ ಹೇಳಬಹುದು. ಹಾಗೆ ಉಪನ್ಯಾಸ ಸಾಹಿತ್ಯ ಗೋಷ್ಠಿಗಳನ್ನು ಕೂಡ, ಕವಿಗೋಷ್ಠಿಗಳಲ್ಲೂ ಕೂಡ ಇವರು ಭಾಗವಹಿಸಿ ಅನೇಕ ಉಪನ್ಯಾಸಗಳನ್ನು ಕೂಡ ನೀಡಿದ್ದಾರೆ. ವಚನ ಸಾಹಿತ್ಯದಲ್ಲಿ 4 ಉಪನ್ಯಾಸಗಳನ್ನು ನೀಡಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಸಾಹಿತ್ಯ ಸಮ್ಮೇಳನಗಳಾದ ಮಂಡ್ಯ, ತುಮಕೂರು, ಶಿರಾಗಳಲ್ಲಿ ನಡೆದಿರ್ತಕ್ಕಂಥ ಸಂದರ್ಭಗಳಲ್ಲಿ ಉಪನ್ಯಾಸ ನೀಡಿದ್ದಾರೆ. ಹಾಗೆ ಗಡಿನಾಡು ಕವಿಗೋಷ್ಠಿಗಳಲ್ಲೂ ಕೂಡ ಭಾಗವಹಿಸಿದ್ದಾರೆ. ಹಾಗೆ ರಂಗಭೂಮಿ ತರಬೇತಿಯನ್ನ, ಕಥಾ ಕಮ್ಮಟ ತರಬೇತಿಯನ್ನ, ಕಾವ್ಯ ತರಬೇತಿ ಕಮ್ಮಟವನ್ನ ನೆರವೇರಿಸಿಕೊಟ್ಟಿದ್ದಾರೆ. ಹಾಗೆ ಅನೇಕ ಪ್ರಶಸ್ತಿಗಳು ಕೂಡ ಇವರಿಗೆ ಲಭಿಸಿವೆ. ಸ್ಕೌಟ್ಸ್ ಮತ್ತು ಗೈಡ್ಸ್ ರಾಜ್ಯ ಪುರಸ್ಕಾರ, ಹಾಗೆ ಬೇಂದ್ರೆ ಸ್ಮೃತಿ ಲೇಖನ ಸ್ಪರ್ಧೆಯಲ್ಲಿ ಮೊದಲ ಬಹುಮಾನ 2013ರಲ್ಲಿ, ಕನ್ನಡ ರತ್ನ ಶಿಕ್ಷಕ ಪ್ರಶಸ್ತಿ, ಹಾಗೆ ಬೇಂದ್ರೆ ಸ್ಮೃತಿ ಸಂಶೋಧನಾ ಲೇಖನ ಸ್ಪರ್ಧೆಯಲ್ಲಿ ಮೊದಲ ಬಹುಮಾನವನ್ನು ಕೂಡ 2019ರಲ್ಲಿ ಪಡೆದುಕೊಂಡಿದ್ದಾರೆ. ಹಾಗೆ ಇವರು ವೃತ್ತಿಯಲ್ಲಿ ಉಪನ್ಯಾಸಕರಾಗುವ ಮೊದಲು 2013ರಲ್ಲಿ CBSE ಶಾಲೆ ಬಂಗಾರಪೇಟೆಯಲ್ಲಿ ಕನ್ನಡ ಶಿಕ್ಷಕರಾಗಿ ಸೇವೆಗೆ ಸೇರ್ತಾರೆ. ಹಾಗೆ 2016ರಲ್ಲಿ ಮಂಚಲ ಡೋರೆಯಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಾರೆ. ಹಾಗೆ 2016ರಿಂದ 2018ರವರೆಗೆ ದಕ್ಷಿಣ ಕನ್ನಡದ ಪ್ರಸಿದ್ಧ ಮೂಡುಬಿದಿರೆಯ ಆಳ್ವಾಸ್ ಶಿಕ್ಷಣ ಸಂಸ್ಥೆಯಲ್ಲಿ ಕನ್ನಡ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಾರೆ. ಹಾಗೆ 2018ರಿಂದ 2019ರವರೆಗೆ ಬೆಂಗಳೂರಿನ ಕೋರಮಂಗಲದ ಕೃಪಾನಿಧಿ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿ ಪ್ರಸ್ತುತ 2019ರಿಂದ ಬೆಂಗಳೂರಿನ ಆಟೋನಾಮಸ್ ಕಾಲೇಜಾದ ಕ್ರಿಸ್ತು ಜಯಂತಿ ಕಾಲೇಜಿನಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಈಗ ಉಪನ್ಯಾಸ ಕಾರ್ಯಕ್ರಮ ವಿಷಯ ಬೇಂದ್ರೆ ಕಾವ್ಯನೋಟ ಎನ್ನುವ ಕುರಿತು ಉಪನ್ಯಾಸ ನೀಡಲಿದ್ದಾರೆ ಡಾಕ್ಟರ್ ರವಿಶಂಕರ್ ಅಂತೂರ್ ಅವರು. ಎಲ್ಲರಿಗೂ ನಮಸ್ಕಾರ. ಲೇಸೆ ಕೇಳಿಸಲಿ ಕಿವಿಗೆ, ನಾಲಗೆಗೆ ಲೇಸೆ ನುಡಿದು ಬರಲಿ, ಲೇಸೆ ಕಾಣಿಸಲಿ ಕಣ್ಗೆ, ಜಗದೊಳಗೆ ಲೇಸೆ ಹಬ್ಬುತ್ತಿರಲಿ, ಲೇಸೆ ಕೈಗಳಿಂದಾಗುತ್ತಿರಲಿ, ತಾ ಬರಲಿ ಲೇಸೆ ನಡೆದು, ಲೇಸನುಂಡು ಲೇಸಿಸುಲಿ, ಇಲ್ಲಿರಲಿ ಲೇಸೆ ಮೈಯ ಪಡೆದು. ಇಂದು ಜಗತ್ತಿಗೆ
ಲೇಸಿನ ಅನಿವಾರ್ಯತೆ ಇದೆ. ಲೇಸ್ ಎಂದರೆ ಒಳಿತು. ಇದನ್ನು ನಿಭಾಯಿಸಲು ಪ್ರತಿಯೊಬ್ಬರು ಒಳಿತನ್ನು ಸ್ವೀಕರಿಸಬೇಕು. ಜಗತ್ತಿಗೆ ಒಳಿತನ್ನು ನೀಡಿ ಒಳಿತನ್ನು ಪಡೆಯಬೇಕಿದೆ. ಇದು ಸಂಪೂರ್ಣ ಸ್ವಾರ್ಥ ಸ್ವೀಕಾರ ಅಂತ ಅನ್ಸುತ್ತೆ ನನಗೆ. ಹಾಗಾದಾಗ ಮಾತ್ರ ಮನುಷ್ಯ ಎಲ್ಲ ವಿಚಾರಗಳಲ್ಲಿಯೂ ತಾನು ಒಳಿತನ್ನು ಕಾಣಲು ಸಾಧ್ಯ ಆಗುತ್ತೆ. ಯಾಕೆಂದರೆ ಒಳ್ಳೆಯದನ್ನು ಕೂಡ ಸ್ವಾರ್ಥತೆಯಿಂದ ಮಾಡಬೇಕಾದ ಅನಿವಾರ್ಯತೆಯಲ್ಲಿ ನಾವು ಬಂದು ನಿಂತಿದ್ದೇವೆ. ಆತ್ಮೀಯರೇ, ಕರ್ನಾಟಕದ ಒಂದು ಪುಟ್ಟ ತಾಲೂಕು ಮಸ್ಕಿ ಐತಿಹಾಸಿಕವಾಗಿ, ಸಾಹಿತ್ಯಿಕವಾಗಿ ತನ್ನದೇ ಆದಂತಹ ಹಿರಿಮೆಯನ್ನು ಹೊಂದಿರುವಂತಹದ್ದು. ಇಲ್ಲಿನ ಅಕ್ಷರ ಸಾಹಿತ್ಯ ವೇದಿಕೆ ಹಾಗೂ ಭಂಡಾರ ಪ್ರಕಾಶನ ಇವರು ಏರ್ಪಡಿಸಿರುವ ಅಕ್ಷರ ಸಾಹಿತ್ಯ ಸಂಭ್ರಮ ಕಾರ್ಯಕ್ರಮದ ಎಲ್ಲ ಆಯೋಜಕರಿಗೂ ನನ್ನ ವಂದನೆಗಳು. ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಂತ ಗೌರವಾನ್ವಿತ ಗುಂಡೂರಾವ್ ದೇಸಾಯಿ ಅವರಿಗೂ ಕೂಡ ವಿಶೇಷವಾದ ವಂದನೆಗಳನ್ನು ಸಲ್ಲಿಸ್ತೇನೆ. ನನಗೆ ಇಂತಹ ದೂರದ ಆಪ್ತರು ಆಯೋಜನೆ ಮಾಡಿದ ಕಾರ್ಯಕ್ರಮ ಆದ ಕಾರಣದಿಂದ ನಾನು ಈ ಕಾರ್ಯಕ್ರಮವನ್ನು ಅತ್ಯಂತ ಪ್ರೀತಿಯಿಂದ ಒಪ್ಪಿಕೊಂಡು ನಿಮ್ಮ ಮುಂದೆ ಬಂದಿದ್ದೇನೆ. ಬೇಂದ್ರೆ ಕಾವ್ಯ ನೋಟ ಎಂಬುದು ಇಂದಿನ ವಿಷಯ. ಕಾವ್ಯ ನೋಟವೆಂದರೆ ಎರಡು ಆಯಾಮಗಳಲ್ಲಿ ನಮ್ಗೆ ಕಾಣುತ್ತದೆ. ಒಂದು ಕಾವ್ಯವು ಪ್ರಭಾವಿಸುವ ನೋಟ, ಮತ್ತೊಂದು ಕಾವ್ಯವನ್ನು ಸಹೃದಯ ಕಾಣುವ ನೋಟ. ಈ ಎರಡರಲ್ಲೂ ಕಣ್ಣಿದೆ. ಇದನ್ನು ತಿಳಿಯಬೇಕಾದರೆ ಮೊದಲಿಗೆ ಕಾವ್ಯ ಎಂದ್ರೇನು ಎಂಬುದನ್ನು ತಿಳಿಯೋಣ. ಯಾವುದೇ ಗ್ರಹಿಕೆಯು ಹೊಸ ಅರ್ಥಗಳನ್ನು ಮತ್ತೆ ಮತ್ತೆ ಜೀವಂತವಾಗಿ ಸೃಜಿಸುವ ಶಕ್ತಿಯನ್ನು ಹೊಂದಿರುವುದು ಅದುವೇ ಕಾವ್ಯ. ನನಗೆ ಥಾಮಸ್ ಗ್ರೇ ಅವರ ನುಡಿ ಇಷ್ಟ ಆಗುತ್ತೆ. ಅದನ್ನ ನೆನಪಿಸ್ಕೊಳ್ಬೇಕು ಅಂತ ಕೂಡ ಅನ್ಸತಿ. ಪೊಯೆಟ್ರಿ ಇಸ್ ಥಾಟ್ಸ್ ದಟ್ ಬ್ರೆತ್ ಅಂಡ್ ವರ್ಡ್ಸ್ ದಟ್ ಬರ್ನ್. ಉಸಿರಾಡುವ ವಿಚಾರಗಳು ಹಾಗೂ ಉರಿಯುವ ಶಬ್ದಗಳೇ ಕಾವ್ಯ ಅಂತ ಥಾಮಸ್ ಗ್ರೇ ಹೇಳ್ತಾರೆ. ಹೌದು, ನಮ್ಮ ವಿಚಾರಗಳು ಯಾವಾಗಲೂ ಉಸಿರಾಡುವಂತಿರ್ಬೇಕು. ಸತ್ಯ ಹಾಗೂ ಪ್ರಾಮಾಣಿಕತೆಯಲ್ಲಿ ಆತ್ಮ ಪ್ರಶಂಸೆಯ ಪ್ರಮಾಣ ಪತ್ರವನ್ನು ಸ್ವಯಂ ಪಡಿಬೇಕು. ಇಂತಹ ಮನಸ್ಸಿನ ಲೇಖನಿಯು ಸದಾ ಉರಿಯುವ ಶಬ್ದಗಳನ್ನೇ ಸೃಷ್ಟಿ ಮಾಡುತ್ತೆ. ಕತ್ತಿಯ ಕಾರ್ಯವನ್ನು ಕ್ಷಣ ಮಾತ್ರದ ಒಂದು ಜೀವಂತ ಕ್ರಿಯೆಯಾಗಿ ನಾವು ಕಾಣಬಹುದು. ಆದ್ರೆ ಒಂದು ಲೇಖನಿ ಮಾಡಿದ ಕಾರ್ಯ ಶಾಶ್ವತವಾದದ್ದು ಮತ್ತು ಹೊಸ ಹೊಸ ಸೃಷ್ಟಿದಾಯಕವಾದದ್ದು ಮತ್ತು ಕ್ರಿಯಾಶೀಲವಾದ್ದು. ಅದೊಂದು ಚಲನಶೀಲತೆಯನ್ನು ಹೊಂದಿರುವಂತದ್ದು. ಆದ್ದರಿಂದ ಲೇಖನಿ ಕಾರ್ಯ ಬಹಳ ದೊಡ್ಡದು. ಅದು ಹೇಗೆ ನಾವು ಜನರನ್ನು ತಲುಪುತ್ತೇವೆ ಎಂಬ ಕಾರ್ಯಕ್ಕಿಂತಲೂ ಕೂಡ ನಾನು ಹೇಗೆ ತನ್ನ ಕಾರ್ಯವನ್ನು ಯಶಸ್ವಿಗೊಳಿಸಿದ್ದೇನೆ ಎಂಬುದಷ್ಟೇ ಲೇಖನಿಯ ಕರ್ತವ್ಯವಾಗುತ್ತದೆ. ಅದಕ್ಕೆ ನೋಟ ಎಂಬುದು ತನ್ನ ಸ್ವಯಂ ಪೂರ್ವಕವಾಗಿ ತನ್ನೊಳಗೆ ಅಡಗಿರುತ್ತೆ ಮತ್ತು ಜಗತ್ತು ಅದರ ಮೇಲೆ ಇನ್ನೊಂದು ವಿಶೇಷವಾದ ನೋಟವನ್ನು ಬೀರ್ತಾ ಇರುತ್ತೆ. ಬೇಂದ್ರೆ ಅವರ ಕಾವ್ಯದ ಬಗ್ಗೆ ಮಾತಾಡೋದಾದ್ರೆ, ಇಂತಹ ಶಕ್ತಿಯುತ ಕಾರ್ಯವನ್ನು ಅಂಬಿಕಾತನಯ ದತ್ತನೆಂಬ ಪ್ರತಿಭೆಯ ಮೂಲಕ ಬೇಂದ್ರೆ ನಿರ್ಮಿಸಿಕೊಂಡಿದರು. ಬೇಂದ್ರೆ ಅವರು ಕಾವ್ಯ ಅಮೃತಕ್ಕೆ ಹಾರುವ ಗರುಡ, ಅವನ ಗರಡಿಯಲ್ಲಿ ನವೋ ನವಗಾರುಡ, ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ನವೋ ನವ ಗಾರುಡ ಮಂತ್ರ ಒಡ ಮೂಡಬೇಕು, ಅವನ ಗರಿಯಲ್ಲಿಯೂ ಶರಣಾಗುವ ಶರಭಾವ ಇರು ಅಂತ. ಅವರಿಗೆ ಕಾವ್ಯದ ಗುರಿಯು ಅತ್ಯಂತ ತೀಕ್ಷ್ಣವಾದುದು. ಅದು ಶ್ರೇಷ್ಠ ಹಾಗೂ ಶಾಶ್ವತವಾದುದನ್ನೇ ಆಯ್ಕೆ ಮಾಡಿಕೊಂಡು ಚಲಿಸುತ್ತದೆ ಎಂಬ ಭರವಸೆ ಬೇಂದ್ರೆಗಿತ್ತು. ಆ ಚಲನೆಯು ತನ್ನ ಅಂತರಾತ್ಮದ ಕಡೆಗೆ ಚಲಿಸುವುದೇ ಸೂಕ್ಷ್ಮ ಒಳನೋಟವೆಂದು ಬೇಂದ್ರೆ ಅರ್ತಿದ್ರು. ಹಾಗಾಗಿ ಹೇಳ್ತಾರೆ, ನಾನು ಕಾವ್ಯ ಬರೆಯುವ ಕಾರಣ ಕಾವ್ಯದ ಮುಖಾಂತರ ಒಳಗಿನ ಅಂಬಿಕಾತನಯ ದತ್ತನನ್ನು ಮುಟ್ಟುವುದಕ್ಕಾಗಿ, ಬೇರಾವ ಉದ್ದೇಶಕ್ಕಾಗಿ ಅಲ್ಲ ಅಂತ. ಈ ಮೂಲಕ ನಾವು ಬೇಂದ್ರೆಯ ಕವಿತೆಗಳನ್ನು ಅರ್ಥೈಸಿಕೊಳ್ಳಲು ಹಿನ್ನೆಲೆ, ಅನುಭವ ಹಾಗೂ ಸಾಕ್ಷ್ಯಚಿತ್ರಗಳು ಇವತ್ತು ಸಾಕಷ್ಟು ನಮಗೆ ದೊರೀತಾ ಇದ್ದಾವೆ. ತನ್ನ ಸೃಷ್ಟಿಯನ್ನೇ ವಿಶ್ವ ಸೃಷ್ಟಿಯಾಗಿ ಕಾಣುವ ಕವಿಗೆ 5 ಜನ ತಾಯಂದಿರು. ಬೇಂದ್ರೆಯವರ ನೆಚ್ಚಿನ ಕವಿತೆಗಳಲ್ಲಿ ನಾನು ಎಂಬ ಕವಿತೆಯು ಅರ್ಥಪೂರ್ಣ ವ್ಯಾಖ್ಯಾನ ನೀಡುತ್ತೆ ಮತ್ತು ಬೇಂದ್ರೆಯಂತಹ ಕವಿ ಹೇಗೆ ಸೃಷ್ಟಿಯಾದ್ರು ಮತ್ತು ಬೇಂದ್ರೆಗೆ ಇದ್ದಂತಹ ಕಾವ್ಯದ ಬದ್ಧತೆ ಯಾವುದು, ಬೇಂದ್ರೆಯ ಕಾವ್ಯದ ನೋಟ ಯಾವುದು ಎಂಬುದನ್ನು ಮೊದಲಿಗೆ ಸ್ಪಷ್ಟಪಡಿಸುತ್ತೆ. ಆದ್ದರಿಂದಲೇ ಬೇಂದ್ರೆ ಈ ಕವಿತೆಯನ್ನು ಅಚ್ಚುಮೆಚ್ಚಿನಿಂದ ಓದಿದ್ದು ಕೂಡ. ವಿಶ್ವಮಾತೆಯ ಗರ್ಭ ಕಮಲಜಾತ ಪರಾಗ ಪರಮಾಣು ಕೀರ್ತಿ ನಾನು, ಭೂಮಿ ತಾಯಿಯ ಮೈಯ ಹಿಡಿಮಣ್ಣ ಗುಡಿಗಟ್ಟಿ ನಿಂತಂತ ಮೂರ್ತಿ ನಾನು ಎಂದು ಹೇಳುವಾಗ ಬೇಂದ್ರೆಗೆ ದೇಸೀಯತೆಯ ಅರಿವಿತ್ತು. ದೇಸೀಯತೆಯ ಅರಿವಿನಿಂದ ಅವರು ನೋಡಿ, ಭರತ ಮಾತೆಯ ಕೋಟೆ ಕಾರ್ತಿಕೋತ್ಸವದಲ್ಲಿ ಮಿನುಗುತಿಹ ಜ್ಯೋತಿ ನಾನು ದೇಶಕ್ಕೆ ಜಿಗಿತಾರೆ. ವಿಶ್ವ ಮಾತೆಯೇ ಮತ್ತೆ ಲಿಂಕ್ ಮಾಡ್ತಾರೆ. ಅದೇ ಈ 5 ಜನ
ಈ ಐದೇರ ಪಂಚಪ್ರಾಣಗಳಾಗಿ ಈ ಜೀವ ದೇಹ ನಿಹನು ಎನ್ನುವಾಗ ಅಂಬಿಕಾತನೆಯ ದತ್ತನನು ಮುಖ್ಯವಾಗಿ ನಿರೂಪಿಸಿಕೊಟ್ಟಿರ್ತಕ್ಕಂಥದ್ದು ದೇಸೀಯತೆ, ಭಾರತೀಯತೆ, ವಿಶ್ವಾತ್ಮಕತೆ. ಈ 3 ಹಂತಗಳಲ್ಲಿ ನುಡಿಯನ್ನ ಅಂದ್ರೆ ಭಾಷೆಯನ್ನ ಅಂದ್ರೆ ನಮ್ಮ ಧ್ವನಿಯನ್ನ ಕಟ್ಟೋದಕ್ಕೆ ಹೊರಟಿತ್ತು ಅಂತಕ್ಕಂಥದ್ದು. ಇರ್ಲಿ, ಇನ್ನು ಇದು ಸಾಕಷ್ಟು ವಿಚಾರಗಳನ್ನ ಸೃಷ್ಟಿ ಮಾಡುವಂತಹ ಶಕ್ತಿ ಹೊಂದಿರುವಂತಹ ಕವಿತೆ ಅದು. ಬೇಂದ್ರೆ ಕಾವ್ಯವೆಂಬುದು ಸಹೃದಯನ ಅಂತಃಶಕ್ತಿಯನ್ನು, ಹೊಸ ಚೈತನ್ಯವನ್ನು ಸದಾ ಹುಟ್ಟು ಹಾಕುವಂತದ್ದು. ಸಹೃದಯನು ಕಾಣುವ ಹೊಸ ಅರ್ಥಗಳೆಲ್ಲವೂ ಪಕಳೆಗಳಂತೆ ರೆಕ್ಕೆಗಳಾಗಿ ಅರಳಿ ವಿಸ್ಮಯದ ಜಾಡು ಹಿಡಿಯುತ್ತವೆ. ಪ್ರಕೃತಿಯೊಂದಿಗೆ ಸಮಾಜವು ತುಂಬಿದ ಅನುಭವ ಸಾರವು ಕವಿತೆಯ ಜಾಡು ಹಿಡಿದು ಮೂಡಿದಂತೆಲ್ಲ ಸಹೃದಯನಿಗೆ ಮೋಡಿಯಂತೆ ಕಾಣುತ್ತದೆ. ಕವಿಯ ಕಾವ್ಯಕ್ಕೆ ಹಲವು ಆಯಾಮದ ನೋಟಗಳಿವೆ. ಇದುವರೆಗೂ ಸಾಕಷ್ಟು ವಿಮರ್ಶಕರು ತಮ್ಮ ಹರಿವಿನ ಭಿತ್ತಿಯಲ್ಲಿ ಹೊಸ ನೋಟಗಳನ್ನು ಗುರುತಿಸಿದ್ದಾರೆ. ಈ ಪ್ರಭಾವಗಳು ಹಾಗೂ ಪ್ರೇರಣೆಗಳು ಎಷ್ಟೋ ಹೊಸ ನೋಟಗಳಲ್ಲಿ ಇವತ್ತು ಬತ್ತಿಯೂ ಹೋಗಿವೆ ಮತ್ತು ಬಿತ್ತರವಾಗಿ ನಮ್ಮ ಕಣ್ಣೆದುರಿಗೆ ಕಾಣ್ತಾ ಇದ್ದಾವೆ. ಇಂದಿಗೂ ಕವಿಯನ್ನು ಹೊಸದಾಗಿ ನಿರ್ವಚಿಸುವ, ವ್ಯಾಖ್ಯಾನಿಸುವ ಹಲವು ಸಹೃದಯರನ್ನು ನಾವು ಕಾಣಬಹುದು. ಅವರೆಲ್ಲರೂ ನನ್ನ ಪ್ರಕಾರ ಸಹೃದಯರು, ಅವರ್ಯಾರು ವಿಮರ್ಶಕರಲ್ಲ. ಆ ದೃಷ್ಟಿಕೋನವನ್ನು ನಾನು ಮುಂದೆ ಚರ್ಚೆ ಮಾಡ್ತೇನೆ. ಈ ದೃಷ್ಟಿಯಲ್ಲಿ ನನ್ನ ಅಧ್ಯಯನವು ಬೇಂದ್ರೆ ಕಾವ್ಯದ ನೋಟಗಳನ್ನು ಗುರುತಿಸುವಾಗ ಹಳೆಯ ಹಾದಿಯಲ್ಲಿ ಹೊಸ ಹೆಜ್ಜೆಗಳ ಮಾದರಿಯನ್ನ ನಾನು ಅನುಸರಿಸಿದ್ದೇನೆ. ಬೇಂದ್ರೆ ಕಾವ್ಯ ನೋಟ ಅನ್ನೋದನ್ನ ನಾನು 2 ರೀತಿಯ ಕಣ್ಣುಗಳಾಗಿ ಕಾಣೋದಕ್ಕೆ ಇಷ್ಟಪಡ್ತೇನೆ. ಒಂದು ಕವಿಯ ಕಣ್ಣು, ಇನ್ನೊಂದು ಸಹೃದಯನ ಕಣ್ಣು. ಬೇಂದ್ರೆ ಅವರು ತಮ್ಮ ಕಾವ್ಯ ಮಾಡಲು ಹಲವು ಕಾರಣಗಳನ್ನ ನೀಡ್ತಾರೆ. ಸಾಮಾನ್ಯವಾಗಿ ಕವಿಯ ಕಣ್ಣು ಅಂದ್ರೆ ಇದೇ ಇರಬಹುದೇನೋ ಗೊತ್ತಿಲ್ಲ, ಆದ್ರೆ ಬೇಂದ್ರೆಯ ಕವಿಯ ಕಣ್ಣನ್ನ ನಾವು ದರ್ಶನ ಮಾಡೋದಿಕ್ಕೆ ಆಗದೆ ಇರ್ಬೋದು, ಅಥವಾ ಸಹೃದಯನ ಕಣ್ಣನ್ನ ಕವಿ ದರ್ಶನ ಮಾಡಕ್ ಆಗದೆ ಇರ್ಬೋದು. ಇದು ಯಾವಾಗಲೂ ಕೂಡ ಒಂದು ಕಾವ್ಯಕ್ಕೆ ಇರುವ 2 ಮಾದರಿಯ ಕಣ್ಣುಗಳು. ಕವಿಯ ಕಣ್ಣನ್ನು ದರ್ಶನ ಮಾಡಿದ್ದೇವೆ ಎಂದು ಹೇಳುವುದು ನಮ್ಮ ಚಿಂತನೆ ಅಷ್ಟೇ. ಹಾಗೆಯೇ ಸಹೃದಯನ ಕಣ್ಣನ್ನು ಕವಿ ಅರಿತಿದ್ದಾನೆ ಎಂಬುದು ಕೂಡ ಸಹೃದಯನ ಚಿಂತನೆ. ಬೇಂದ್ರೆಗೆ ಜ್ಞಾನಪೀಠ ಪ್ರಶಸ್ತಿ ಬಂದಾಗ ಬೇಂದ್ರೆ ಹೇಳ್ತಾನ, ನಿಮಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ, ಖುಷಿ ಆಗುತ್ತಲ್ಲ ನಿಮಗೆ ಅಂತ ಹೇಳಿದಾಗ, ನನಗೆ ಖುಷಿ ಆಗುತ್ತೆ ಅನ್ನೋದಕ್ಕಿಂತಲೂ ನಿಮಗೆ ಖುಷಿಯಾಗಿದೆ ಅನ್ನೋದಿದೆಯಲ್ಲ, ಅದು ನನಗೆ ಖುಷಿ ನೀಡುವಂಥದ್ದು. ಅಂದ್ರೆ ಬೇಂದ್ರೆಗೆ ಕೃಷ್ಣಕುಮಾರಿ ಕವನ ಸಂಕಲನವನ್ನು ಬರೆದ ಪ್ರಾರಂಭದ ಹಂತದಿಂದ ಹಿಡಿದು ಈ ಗರಿ ಸಂಕಲನ, ಯಾವುದೇ ಕವನ ಸಂಕಲನ ನೋಡಿ ಆರಂಭದಲ್ಲಿ ಅವರ ಕೃತಿಗಳಿಗೆ ಅವರೇ ಮುನ್ನುಡಿ ಬರೆದ್ರು. ಅವರಲ್ಲಿ ಒಂದು ಸದಾ ನಿವೇದನೆ, ಏನು ಸಹೃದಯನ ಎದೆಯಲ್ಲಿ ಇದು ಹೊರಮೂಡಬೇಕು, ಆಗ ಮಾತ್ರ ಈ ಕಾವ್ಯಕ್ಕೆ ಒಂದು ಅರ್ಥ ಬರೋದು ಅನ್ನುವಂತಹದ್ದು. ಬೇಂದ್ರೆ ತನ್ನ ಕಾವ್ಯ ಹೇಗೆ ಸೃಷ್ಟಿಯಾಯಿತು, ಕಾವ್ಯದ ಮಜಲುಗಳು ಹೇಗಿದ್ದಾವೆ ಅನ್ನೋದಕ್ಕೆ ಸೂಕ್ತ ಕಾರಣಗಳು ನೀಡ್ತಾರೆ. ಅವರ ಬಾಲ್ಯದ ನೆನಪುಗಳಾಗ್ಬಹುದು, ಸಾಧನಕೇರಿಯ ಪರಿಸರ ಆಗ್ಬಹುದು, ಅಲ್ಲಿನ ಹಬ್ಬಗಳಾಗಬಹುದು, ಆಚರಣೆಗಳಾಗ್ಬಹುದು, ಮನೆಯ ಸಂಪ್ರದಾಯ ಆಗ್ಬಹುದು, ಮನೆಯ ಮುಂದೆ ಸಾಗುತ್ತಿದ್ದಂತಹ ಆ ಸಾಧನಕೇರಿಯ ಎಲ್ಲ ಪರಿಸರದ ಆ ಸಾಂಸ್ಕೃತಿಕ ಒಡನಾಟಗಳಾಗಬಹುದು, ಮತ್ತು ಭಾಷಾ ಸಂಸ್ಕೃತಿ ಆಗಬಹುದು, ಆ ಮರಾಠಿ ಮತ್ತು ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಸಂಬಂಧ, ಮರಾಠಿ ಭಾಷೆ ಕನ್ನಡ ಭಾಷೆಯ ನಡುವಿನ ಸಂಬಂಧ ಆಗ್ಬಹುದು, ಮತ್ತು ಧಾರವಾಡದ ಪರಿಸರದಲ್ಲಿ ಧಾರವಾಡದ ಜನಗಳೇ ಗಮನಿಸದ ಹಲವು ನೋಟಗಳಾಗಬಹುದು. ಆತ್ಮೀಯರೇ, ಯಾವುದೇ ಒಬ್ಬ ಜಾಯಮಾನದ ಇರಬೇಕು ಅಂತಕ್ಕಂಥದ್ದು, ತನ್ನ ಜಾಯಮಾನದಲ್ಲಿಯೇ ಅಂದ್ರೆ ಒಂದು ತನ್ನ ವಲಯದಲ್ಲಿಯೇ ಒಂದು ವಿಶ್ವಾತ್ಮಕತೆಯನ್ನ ಸೃಷ್ಟಿ ಮಾಡಿಕೊಳ್ಳಬೇಕು ಎಂಬುದು. ಬೇಂದ್ರೆ ಕಂಡದ್ದನ್ನೆಲ್ಲ ಬರೆಯಲಿ, ಬೇಂದ್ರೆ ಬರದದ್ದೆಲ್ಲವೂ ಒಂದು ವಿಶೇಷ ಕಣ್ಣಿನ ನೋಟ ಅಷ್ಟೇ. ಕುವೆಂಪು ಕೂಡ ಇಂತಹ ಬಹುದೊಡ್ಡ ಶಕ್ತಿ ಇತ್ತು. ಕುವೆಂಪು ಏನನ್ನೇ ಬರೆದ್ರು ಕೂಡ ಮಲೆನಾಡಿನಿಂದ ಆಚೆ ಜಿಗಿಯಲಿಲ್ಲ. ಆ ಮಲೆನಾಡನ್ನೇ ವಿಶ್ವದ ಗೂಡನ್ನಾಗಿ ನಿರ್ಮಾಣ ಮಾಡಿಕೊಂಡ್ರು. ವಿವೇಕಾನಂದರನ್ನಾಗಲಿ, ರಾಮಾಯಣ ದರ್ಶನ ಸೀತೆಯನ್ನರನ್ನಾಗಲಿ ತೆಗೆದುಕೊಂಡು ಬಂದು ಮಲೆನಾಡಿನಲ್ಲಿ ಪ್ರಯಾಣ ಮಾಡಿಸ್ತಾರೆ. ಅದು ಅವರ ಭೂಮಿಕೆಯಾಗ್ತದೆ. ಅಪಿ ಸ್ವರ್ಣಮಯೀ ಲಂಕಾ ನಮೇ ಲಕ್ಷ್ಮಣ ರುಚತೆ ಜನನೀ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಂತ ಏನ್ ಕರಿತೀವಿ ನಾವು. ಆದರೆ ಆ ರೀತಿಯಲ್ಲಿ ನಮಗೆ ನಮ್ಮ ಭೂಮಿ ಸ್ವರ್ಗದಂತೆ ಮಾಡುವ ಶಕ್ತಿ ನಮ್ಮಲ್ಲೇ ಇರುತ್ತೆ. ಆ ಸ್ವರ್ಗವನ್ನಾಗಿ ರೂಪಿಸಬೇಕಾದ್ರೆ ನಮ್ಮ ಶಕ್ತಿಯನ್ನ ಪ್ರಯೋಗ ಮಾಡಬೇಕಾಗುತ್ತೆ. ನನ್ನ ಪ್ರಕಾರ ಅಂತಹ ಶಕ್ತಿಗಳಲ್ಲಿ ಕಾವ್ಯ ಶಕ್ತಿಯೂ ಕೂಡ ಒಂದು. ಅದಕ್ಕೆ ಮತ್ತೆ ಮತ್ತೆ ಜೀವಂತಿಕೆ ಇರುವ ಕಾರಣದಿಂದ ಕಾವ್ಯ ಶಕ್ತಿಗೆ ಎಲ್ಲ ಶಕ್ತಿಗಳಿಗಿಂತಲೂ ಕೂಡ ಹೆಚ್ಚಿನ ಶಕ್ತಿ ಇರುತ್ತೆ. ಸಹೃದಯನನ್ನು ಬೇಗ ತಲುಪಕ್ಕೆ ಕಷ್ಟ ಆಗ್ಬಹುದು, ಅಥವಾ ಹಲವು ಹೊಸ ಅರ್ಥಗಳನ್ನು ನೀಡುವಂತಹ ಆಯಾಮ ಆಗ್ಬಹುದು, ಕಾವ್ಯಕ್ಕೆ ಆಯಾಮ ಇರಬಹುದು. ಆದರೆ ಕಾವ್ಯ ಅಂತಹ ಜೀವಂತ ಶಕ್ತಿಯ ಒಂದು ಪ್ರಕ್ರಿಯೆ ಅಂತ ನಾನಂತೂ ತಿಳಿದಿದ್ದೇನೆ.
ನಮ್ಮ ಬೇಂದ್ರೆಯವರ ಬಗ್ಗೆ ಮಾತಾಡೋದಾದ್ರೆ ಸಾಕಷ್ಟು ವಿಚಾರಗಳು ನಮಗೆ ಮತ್ತೆ ಮತ್ತೆ ಅನುರಣಗೊಳಿಸ್ತಾ ಇರ್ತವೆ. ನಾನು ಕೆಲವು ವಿಚಾರಗಳನ್ನು ನಿಮ್ಮೆದುರಿಗೆ ಎಳೆದಿಡಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕವಿ ಆತ್ಮಚರಿತ್ರೆ ಬರೆದಿಲ್ಲ ಎಂಬುದನ್ನು ನಾನು ಒಪ್ಪಲಾರೆ. ಏಕೆಂದ್ರೆ ಬೇಂದ್ರೆ ತನ್ನ ಗದ್ಯ ಶಕ್ತಿಯಲ್ಲಿ ಮತ್ತು ಪದ್ಯ ಶಕ್ತಿಯಲ್ಲಿ ಎರಡರಲ್ಲಿಯೂ ಕೂಡ ಆತ್ಮಚರಿತ್ರೆಯನ್ನು ಮತ್ತೆ ಮತ್ತೆ ನಿರೂಪಿಸುತ್ತಾರೆ. ಆತ್ಮಚರಿತ್ರೆ ಎಂದರೆ ಹೀಗೆ ಇರಬೇಕು ಎಂಬುವರಿಗೆ ಆತ್ಮಚರಿತ್ರೆ ಬರೆದಿಲ್ಲ ನಿಜ. ಆದ್ರೆ ಆತ್ಮಚರಿತ್ರೆ ಅಂದ್ರೆ ತಾನು ಕಾಣುವ ನೋಟದಲ್ಲಿ ಅಡಗಿದೆ ಎಂಬುದನ್ನಾದರೆ, ಅಥವಾ ಸಾಕಷ್ಟು ಸಹೃದಯರು ವಿಮರ್ಶಕರು ಏನ್ ನೋಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಆತ್ಮಚರಿತ್ರೆಯನ್ನೇ ಆಚೆ ತೆಗೆಯುವಂತಹ ಈ ದೃಷ್ಟಿಯಲ್ಲಿ ಬೇಂದ್ರೆ ಆತ್ಮಚರಿತ್ರೆಯನ್ನು ಅತ್ಯಂತ ಸ್ಪಷ್ಟವಾಗಿ ನಿರೂಪಿಸಿದ್ದಾರೆ. ಅದರ ಮೂಲಕ ನಾವು ಬೇಂದ್ರೆ ಕಾವ್ಯವನ್ನ ಓದುವ ಒಂದು ನೆಲೆಯನ್ನ ರೂಪಿಸಿಕೊಂಡಿದ್ದೇವೆ. ತಾವು ಬರೆದಂತಹದ್ದು ನುಡಿದ ಎಲ್ಲ ಮಜಲುಗಳಲ್ಲಿ ಕೂಡ ಆತ್ಮಚರಿತ್ರೆಯ ಸಂವೇದನೆಯನ್ನು ಕಾಣಬಹುದು. ಇದು ನನ್ನ ಪ್ರಕಾರ ಮೂಲ ನೆಲೆಯ ನೋಟ ಅಂತ ನಾನು ಪರಿಗಣಿಸ್ತೀನಿ. ಈ ಮೂಲ ನೆಲೆಯ ನೋಟವೇ ನಮಗೆ ಬೇಂದ್ರೆಯನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಹಾಯಕ ಆಗ್ತಕ್ಕಂಥದ್ದು. ಮೊದಲ ಬಾರಿಗೆ ಜಿ.ಬಿ. ಜೋಶಿ ಅವರು 1962ರಲ್ಲಿ ತಮ್ಮ ಮನ್ವಂತರ ಅನ್ನೋ ಒಂದು ಪತ್ರಿಕೆಯಲ್ಲಿ ಈ ಆತ್ಮಚರಿತ್ರೆಯನ್ನು ಪ್ರಕಟಿಸ್ತಾರೆ. ಅದಕ್ಕೆ ಕಾವ್ಯೋದ್ಯೋಗ ಅನ್ನೋ ಒಂದು ಹೆಸರನ್ನು ಕೂಡ ಕೊಡ್ತಾರೆ. ಅದು ಈಗ ಕೌಟುಂಬಿಕ ಚತುರ್ಮುಖವಾಗಿ ನಮಗೆ ನಮ್ಮ ಎದುರಿಗೆ ಬರಹವಾಗಿ ಕಾಣುತ್ತೆ, ಓದ್ಬಹುದು. ಮುಂದೆ ಭೂಮಂಡಲ ಚತುರ್ಮುಖ, ಗುರು ಚತುರ್ಮುಖ, ತಂತ್ರ ಚತುರ್ಮುಖ ಇಲ್ಲೆಲ್ಲ ತಮ್ಮ ಆತ್ಮಚರಿತ್ರೆಯನ್ನು ಬಿಚ್ಚಿಡ್ತಾರೆ. ಅದು ಸ್ಪಷ್ಟವಾಗಿ ಬಿಚ್ಚಿಡ್ತಾರೆ. ಬೇಂದ್ರೆಗೆ ಒಂದು, ಅಥವಾ ಆಗಿನ ಕಾಲದ ಕವಿಗಳಿಗೆ ಒಂದು ಜವಾಬ್ದಾರಿ ಇತ್ತು. ಆ ಜವಾಬ್ದಾರಿ ಏನಂದ್ರೆ ಕಾವ್ಯವನ್ನ ಓದಿಸುವ ಮಾದರಿಗಳು, ಆ ಮಾದರಿಗಳನ್ನ ಟೂಲ್ಸ್ ಗಳನ್ನ ಅವರು ಕೊಡೋದಕ್ಕೆ ಪ್ರಯತ್ನ ಪಡ್ತಿದ್ರು. ಆದ್ರೆ ನಿಜವಾಗಿ ಅವತ್ತಿನಿಂದ ಇವತ್ತಿನವರೆಗೂ ಕಾವ್ಯವನ್ನು ಓದುವ ಓದುಗರು ಕವಿ ಕೊಡುವಂತಹ ಟೂಲ್ಸ್ ಗಳನ್ನ ಯಾವುದೇ ಕಾರಣಕ್ಕೂ ಸ್ವೀಕರಿಸಿದರೆ ಅದು ನಿಜವಾದ ಓದು ಅಲ್ಲ. ಯಾಕೆಂದ್ರೆ ಅದರಿಂದ ಆಚೆ ಬೇಕಾದಷ್ಟು ಟೂಲ್ಗಳನ್ನ ಸೃಷ್ಟಿ ಮಾಡಿಕೊಳ್ಳೋ ಸಹೃದಯ ಶಕ್ತಿ ನಮ್ಗಿರ್ಬೇಕು. ಆಗ ಮಾತ್ರ ಕವಿಗೆ ನ್ಯಾಯ ಒದಗಿಸೋಕ್ ಸಾಧ್ಯ. ಕವಿ ಇಲ್ಲಿದ್ರೆ ಕವಿಯನ್ನು ಮೆಚ್ಚಿಸುವ ಕಾರ್ಯ ಆಗತ್ತೆ ಅನ್ನುವಂತಹದ್ದು. ಈ ದೃಷ್ಟಿಯಲ್ಲಿ ನಾವು ಬೇಂದ್ರೆಯನ್ನ ಪ್ರವೇಶ ಮಾಡ್ಬೇಕು ಅಂತ ನನಗೆ ಅನ್ಸತ್ತೆ ವೈಯಕ್ತಿಕವಾಗಿ. ಇನ್ನು ಬೇಂದ್ರೆಯವರ ಮೂಲ ನೆಲೆಯ ನೋಟನ ನಾವು ನೋಡೋದಾದ್ರೆ, ಆ ಹಿನ್ನೆಲೆಯಲ್ಲಿ ಆ ಆಧಾರಗಳ ಜೊತೆಗೆ ತಮ್ಮ ಮಕ್ಕಳ ಮೇಲೆ ಬರೆದ ಕವಿತೆಗಳಾಗ್ಬೋದು, ಸಖಿಗೀತ, ಬಾಲ್ಯಕಾಂಡ, ಸ್ನೇಹಿತರ ಮೇಲೆ ಬರೆದ ಕವಿತೆಗಳು, ಹೀಗೆ ದಾರಿದೀಪವಾದ ಗುರುಗಳ ಮೇಲೆ ಬರೆದ ಕವಿತೆಗಳು ಕೂಡ ಬೇಂದ್ರೆಯವರ ಮೂಲ ನೆಲೆಯನ್ನು ತುಂಬುತ್ತವೆ. ದರಾ ಬೇಂದ್ರೆಯು ಅಂಬಿಕಾತನೆಯ ದತ್ತ ಎಂಬ ಕಾವ್ಯನಾಮದೊಂದಿಗೆ ಕಾವ್ಯ ಸೃಜಿಸುವ ಮೂಲಕ ಕವಿ ಹಾಗೂ ಸಹೃದಯನ ನಡುವೆ ಸ್ಪಷ್ಟವಾದ ಗೆರೆಯನ್ನು ಮೂಡಿಸಿದ್ದಾರೆ. ತಮ್ಮ ಬಾಲ್ಯದ ಜೀವನ, ಅಧ್ಯಯನ, ಸ್ಫೂರ್ತಿ, ತಾವು ರೂಪಿಸಿದ ಸಿದ್ಧಾಂತಗಳ ಕುರಿತು ಸ್ಪಷ್ಟವಾದ ವಿವರಗಳನ್ನು ಇಲ್ಲಿ ನೀಡುತ್ತಾರೆ. ಈ ವಿಚಾರಗಳೆಲ್ಲ ಕವಿಯ ಹಿಂದೆ ಸ್ವರೂಪಗೊಂಡಿದ್ದು ಬೇಂದ್ರೆಯವರ ಬದುಕನ್ನು ತಿಳಿಯಲು ಸೂಕ್ತವಾಗುತ್ತದೆ. ಬೇಂದ್ರೆ ಕಾವ್ಯವನ್ನು ಪ್ರವೇಶ ಮಾಡಲು ನಿಜವಾದ ನೋಟಗಳು ಅವರ ಗದ್ಯದಲ್ಲಿವೆ. ಕಾವ್ಯಕ್ಕೂ ಗದ್ಯಕ್ಕೂ ನಿಕಟವಾದ ಸಂಬಂಧ ಇದೆ. ಯಾರ್ಯಾರು ಇವತ್ತ ನಾವು ಬಹುದೊಡ್ಡ ಚಿಂತಕರು ಬೇಂದ್ರೆಯ ಬಗ್ಗೆ ಮಾತನಾಡುತ್ತಾರೆ ಎಂದು ನಾವು ಪರಿಗಣಿಸಲ್ಪಡುತ್ತೇವೋ ಅವರೆಲ್ಲರೂ ಗದ್ಯವನ್ನ ಅತ್ಯಂತ ಸ್ಪಷ್ಟವಾಗಿ ಓದ್ಕೊಂಡಿದ್ದಾರೆ. ಗದ್ಯದ ಮೂಲಕ ಕಾವ್ಯವನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಅಲ್ಲಿಂದಲೂ ಕೀಲಿಯನ್ನು ಪಡೆದಿದ್ದಾರೆ. ಅಷ್ಟೇ ಅಲ್ಲ, ಇನ್ನೂ ಬಹುದೊಡ್ಡ ಚಿಂತನೆಯನ್ನು ವಿಸ್ತರಿಸುವಂತಹ ಚಿಂತಕರ ಬಗ್ಗೆ ಮಾತನಾಡುವುದಾದರೆ, ಬೇಂದ್ರೆ ಕಾವ್ಯದ ಕೀಲಿಕೈಗಳನ್ನು ಕುವೆಂಪುವಿನಲ್ಲಿಯೋ ಆ ಕಾಲಘಟ್ಟದ ಮಾಸ್ತಿಯಲ್ಲಿಯೋ ಬೇರೆ ಬೇರೆ ಸಮಕಾಲೀನ ಕವಿಗಳಲ್ಲಿಯೂ ಕೂಡ ಹುಡುಕುವಂತಹ ಕಾರ್ಯಗಳನ್ನು ಮಾಡಿದ್ದಾರೆ. ಸಿಗುತ್ತದೆ. ಯಾವ ಒಂದು ಕಾವ್ಯ ಒಂದು ದಿಸೆಯಲ್ಲಿ ತನ್ನದೇ ಆದ ಪರಿಧಿಯೊಳಗೆ ತನ್ನದೇ ಆದ ಕಾವ್ಯ ಚೌಕಟ್ಟಿನಲ್ಲಿ ಮಾತ್ರ ಕೀಲಿ ಕೈಗಳನ್ನ ಇಟ್ಟಿರೋದಿಲ್ಲ. ಹಾಗಂತ ಕೀಲಿ ಸಿಕ್ತು ಅಂದ ತಕ್ಷಣ ನಮಗೆ ಆ ದರ್ಶನ ಆಗುತ್ತೆ ಅಂತ ಅಂದ್ರೆ ಅದು ನಮ್ಮ ಭ್ರಮೆ ಅಷ್ಟೇ. ನನ್ನ ವೈಯಕ್ತಿಕ ದರ್ಶನವಾಗುತ್ತದೆಯೇ ಹೊರತು ಅದು ಸಾಮೂಹಿಕ ಅಥವಾ ಸಮಾಜ ದರ್ಶನವಲ್ಲ. ಕುವೆಂಪು ಆ ಕಾರಣಕ್ಕಾಗಿಯೇ ತನ್ನ ಸಾಹಿತ್ಯವನ್ನು ದರ್ಶನ ಅಂತ ಹೇಳಿದ್ದು. ನೋಡಿ, ಯಾವುದೇ ಸಾಹಿತ್ಯವನ್ನ ನಾನು ಕಂಡದ್ದು, ನಾನು ಉಂಡದ್ದು ನನ್ನ ಅನುಭವವೇ ಹೊರತು ಅದು ಸಮಾಜದ ಅನುಭವ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಬೇಂದ್ರೆ ಸಾಹಿತ್ಯ ಕುರಿತು ಸಾಕಷ್ಟು ಜನ ಚಿಂತಕರು ತನ್ನ ಆ ಒಂದು ಮೂಲ ನೆಲೆಯ ಸ್ವರೂಪವನ್ನು ಕುರಿತು ಮಾತಾಡ್ತಾರೆ. ಅವರ ಬದುಕಿನ ಅತ್ಯಂತ ಒಡನಾಡಿಯಾಗಿ ದಟ್ಟವಾಗಿ ಪ್ರಭಾವ ಬೀರಿದ್ದಂತೂ ಕೀರ್ತನಾಥ ಮತ್ತು ವಾಮನ ಬೇಂದ್ರೆ. ಎಷ್ಟೇ ಜನ ಒಡನಾಡಿಗಳಿದ್ರು ಕೂಡ ಇವರಿಬ್ಬರು ಅತಿ ಹೆಚ್ಚು ಬೇಂದ್ರೆ ಸಾಹಿತ್ಯವನ್ನ ನಮಗೆ ಅಥವಾ ಬೇಂದ್ರೆ ಆತ್ಮಚರಿತ್ರೆಯನ್ನು ಅತ್ಯಂತ ಆಪ್ತವಾಗಿ ಕಟ್ಟಿಕೊಟ್ರು. ಅಂದ್ರೆ ಬೇಂದ್ರೆ ಕಾವ್ಯದ ಮೂಲ ನೋಟವನ್ನ ಅಥವಾ ಕವಿಯ ನೋಟವನ್ನ ಇವರು ಒಂದಿಷ್ಟು ಪರಿಚಯ ಮಾಡ್ತಾ ಹೋದ್ರು. ಹಾಗಾದ್ರೆ ಇವರು ಪರಿಚಯ ಮಾಡಿದ್ದೆಲ್ಲವೂ ಸತ್ಯವೇ? ಆ ಪರಮಾರ್ಶ ನಮಗೆ ಅನಗತ್ಯ. ಅವರ ದರ್ಶನವನ್ನೂ ಸ್ವೀಕರಿಸೋಣ, ಆದರೆ ನಮ್ಮ ದರ್ಶನವನ್ನ ನಾವು ಕಂಡುಕೊಳ್ಳುವ ಅಗತ್ಯ ಮತ್ತು ಅನಿವಾರ್ಯತೆ ನಮಗೆ ಯಾವಾಗಲೂ ಕೂಡ ಇರಬೇಕಾದ್ದು.
ಈ ದೃಷ್ಟಿಯಲ್ಲಿ ಕೌಟುಂಬಿಕ ಚತುರ್ಮುಖದ ಜೊತೆಯಲ್ಲಿ ಇವರ ಅಭಿಪ್ರಾಯಗಳು, ಇವರ ಚಿಂತನೆಗಳು, ಇವರ ಒಡನಾಟಗಳನ್ನ ನಾವು ಗಮನಿಸುವುದು ಸೂಕ್ತ ಅನ್ಸುತ್ತೆ. ಆಗ ಕಾವ್ಯಕ್ಕೆ ಇನ್ನೊಂದು ಆಯಾಮಗಳು ಸಿಗ್ತವೆ. ಈ ಅಂಬಿಕಾತನಯ ದತ್ತ ಸಾಮಾನ್ಯವಾಗಿ ಕೆಲವು ಸಾಲುಗಳ ಮೂಲಕ ಅವರು ಅಭಿವ್ಯಕ್ತಪಡಿಸ್ತಾರೆ, ಅಂಬಿಕಾತನಯ ದತ್ತ ಇದು ಬೇಂದ್ರೆಯನ್ನು ಅಡಗಿಸುವ ಗುಪ್ತ ಕಾವ್ಯ ನಾಮಧೇಯವಲ್ಲ. ಈ ಹೆಸರಿನ ಒಂದು ಕವನದಲ್ಲಿ ಇದರ ಸ್ವಾರಸ್ಯದ ಸುಳುಹು ಒಳದಿದೆ, ಅದರ ಬದಿಗೆ ನಾನು ಎಂಬ ಕವನ ಅಡಗಿದೆ ಅಂತಕ್ಕಂಥದ್ದು. ಭವಿ ಭಕ್ತ ಎಂಬ ಕವನ ವ್ಯತ್ತಣದು ಸರ್ವಜ್ಞ ಗದ್ದರಿಸಿದ್ದಾನೆ. ಬೇಂದ್ರೆ ಲೋಕದಲ್ಲಿ ಭಕ್ತನಲ್ಲಿ ಭವಿ ಮಡಗಿದ್ದಾನೆ, ಭವಿಯಲ್ಲಿ ಭಕ್ತ ಮೊಳೆಯ ತೊಡಗಿದ್ದಾನೆ. ಅವರ ಕಾವ್ಯೋದ್ಯೋಗದಲ್ಲಿ ಬರುವ ಈ ಸಾಲುಗಳಂತೂ ನನಗೆ ಅತ್ಯಂತ ಆಪ್ತ ಎನಿಸಿತ್ತು. ನೋಡಿ, ಬೇಂದ್ರೆಯವರಲ್ಲಿ ಕಾವ್ಯದ ಕುರಿತು ಅಭಿರುಚಿ ಮೂಡುವುದಲ್ಲದೆ ಅವರ ಕಾಲೇಜಿನ ಹಂತ ದಿನಗಳಲ್ಲಿ ಅವರ ಅಧ್ಯಯನ ವಿಸ್ತಾರ ಹೇಗಿತ್ತು, ಇದೆಲ್ಲವೂ ಕೂಡ ಕಾವ್ಯ ಸ್ಪಷ್ಟಗೊಳ್ಳಲು ತಾವು ಸೃಷ್ಟಿಸಿಕೊಂಡ ಒಂದು ನೋಟ. ಆಗ ಮಾತ್ರ ಕಾವ್ಯದ ಒಂದು ಹಿನ್ನೆಲೆ, ಕಾವ್ಯದ ರುಚಿ ನಮಗೆ ಹತ್ತಲಿಕ್ಕೆ ಸಾಧ್ಯ ಅಂತಕ್ಕಂಥ. ಕೀಟ್ಸ್, ಶೆಲ್ಲಿ, ಏಯಿ, ಬೈರನ್ ಮೊದಲಾದ ಓದುಗರನ್ನ ಅತ್ಯಂತ ಆಪ್ತವಾಗಿ ಓದ್ಕೊಂಡಿದ್ರು. ಟಾಗೂರ್, ಅರವಿಂದರಂತೂ ಬೇಂದ್ರೆಯ ಪೂರ್ಣ ಆವರಿಸಿದ್ರು. ಅರವಿಂದರ ಒಂದು ಸೌಂದರ್ಯ ತತ್ವ ಇಲ್ಲದೆ ಬೇಂದ್ರೆ ಮಾತನಾಡಿದ್ದೇ ಇಲ್ಲ. ಎಲ್ಲ ಚೆಲುವಿಗೂ ಅರವಿಂದರ ಸೌಂದರ್ಯ ತತ್ವವನ್ನ ಅವರು ಸ್ವೀಕರಿಸ್ತಾ ಹೋಗ್ತಾರೆ. ಏನೇ ಆಗ್ಲಿ, ಅವರೇ ಒಂದು ಮಾತು ಹೇಳ್ತಾರೆ, ಇನ್ನು ಕಾಳಿದಾಸ ಪ್ರಭಾವ ಕುರಿತವರು ಮತ್ತು ಈ ರೀತಿ ಅಧ್ಯಯನ ಕುರಿತು ಅವ್ರ ಮಾತು ತುಂಬಾ ಚೆನ್ನಾಗಿದೆ. ಮೇಘದೂತ, ಶಾಕುಂತಲ, ಉತ್ತರಾರಾಮಚರಿತೆ ಮೆಚ್ಚಬೇಕೆಂದರೆ ಕಾಲೇಜ್ ಕಾಣಬೇಕಾಯ್ತು. ಕೀಟ್ಸ್, ಶೆಲ್ಲಿ ಹೃದಯ ಹೊಕ್ಕದ್ದು ಅಲ್ಲಿ. ಅವರ ಚಿತ್ರಗಳನ್ನು ನನ್ನ ಡೈರಿಯಲ್ಲಿಟ್ಟು, ಡೈರಿಯನ್ನು ಒಳಜೇಬಿನಲ್ಲಿಟ್ಟು ಕೀಟ್ಸ್ ನನ್ನು ಹೃದಯಗತ ಮಾಡಿಕೊಳ್ಳುವ ತಂತ್ರ ಮಾಡಿದೆ ಅಂತ ಹೇಳ್ತಾರೆ. ನಾವು ಆಲೋಚನೆ ಮಾಡ್ಬೇಕಾಗಿದೆ, ಒಬ್ಬ ಕವಿ ಜಗತ್ತಿಗೆ ಒಂದು ಕಾವ್ಯವನ್ನು ಕೊಡ್ಬೇಕಾದ್ರೆ, ಓಟವನ್ನು ದರ್ಶನ ನೀಡ್ತಾ ಇದ್ದೀನಿ ಅಂತ ಹೇಳ್ಬೇಕಾದ್ರೆ ಅಂದಿನ ಅವರ ಉದ್ದೇಶಗಳು, ಅವರ ಜವಾಬ್ದಾರಿಗಳು ಎಷ್ಟಿದ್ದವು. ಹಾಗಾದ್ರೆ ನಾವು ಪ್ರಸ್ತುತ ಕಾಲಘಟ್ಟದಲ್ಲಿ ಪ್ರಸ್ತುತ ಜಗತ್ತಿಗೆ ಒಂದು ನೋಟಗಳನ್ನು, ದರ್ಶನಗಳನ್ನು ನೀಡಬೇಕಾದಂತಹ ನಾವುಗಳು ಎಷ್ಟು ಅಧ್ಯಯನ ಮಾಡ್ತಿದ್ದೇವೆ, ಯಾವ ನೆಲೆಯಲ್ಲಿ ಅಧ್ಯಯನ ಮಾಡ್ತಿದ್ದೇವೆ, ನಾವು ಇವತ್ತು ಅರಿಯಬೇಕಾಗಿದೆ. ಈ ವಿಚಾರದಲ್ಲಿ ಸ್ವಲ್ಪ ನಮ್ಮ ವಾಸ್ತವವನ್ನು ಗಮನಿಸೋಣ. ಇವತ್ತಿನ ಓದು, ಅಧ್ಯಯನ ಸಾಮಗ್ರಿಗಳು, ವಿಸ್ತಾರ ಚಿಂತನೆಗಳನ್ನು ಗಮನಿಸಿದ್ರೆ ಸಂಪೂರ್ಣವಾಗಿ ಜ್ಞಾನದಿಂದ, ಅನುಭವದಿಂದ ಬಿಡುಗಡೆ ಹೊಂದಿ ಅಗತ್ಯ ಸುಖಕ್ಕಾಗಿ ಪ್ರತ್ಯೇಕ ಜ್ಞಾನ ಹಾಗೂ ಅನುಭವಗಳನ್ನು ನಾವು ಆಶ್ರಯಿಸುತ್ತಿದ್ದೇವೆ ಅಂತ ಅನಿಸುತ್ತೆ. ಎಲ್ಲೋ ಒಂದು ಕಡೆ ಅನಿಸುತ್ತೆ. ಲೋಕಜ್ಞಾನವೆಂಬುದು ಇಂದು ಕೇವಲ ಸುದ್ದಿಯಾಗಿದೆ, ಅಥವಾ ಉದ್ಯೋಗಕ್ಕಾಗಿ ವಿವಿಧ ಮಾರ್ಗಗಳ ಮೂಲಕ ಗಿಳಿಪಾಠವಾಗಿಸುವಂತಹ ಒಂದು ಏನು ನಾವು ಕಂಠಪಾಠ ಅಂತ ಕರಿತೀವಿ, ಆ ರೀತಿಯ ತಂತ್ರವಾಗಿ ನಾವು ಕಾಣ್ತಾ ಇದ್ದೇವೆ. ಹೊಸ ಸೃಷ್ಟಿಯನ್ನು ತಂತ್ರಜ್ಞಾನ ಮತ್ತು ಯಂತ್ರಜ್ಞಾನ ಮಾಡಿದಂತೆ ಮನಸ್ಸಿನ ಜ್ಞಾನವು ಮಾಡಲಿಲ್ಲ. ಆದ್ದರಿಂದ ಸೀಮಿತ ವ್ಯಾಪ್ತಿಯಲ್ಲಿ ನಿದ್ರಾಸ್ಥಿತಿಯನ್ನು ನಾವು ತಲುಪಿದ್ದೇವೆ ಅನ್ನಿಸ್ತಾ ಇದೆ. ಮನಸ್ಸಿನ ಜ್ಞಾನ ಆ ಕಾರ್ಯವನ್ನೇನಾದ್ರೂ ಮಾಡಿದಿದ್ರೆ, ಯಂತ್ರಜ್ಞಾನ ತಂತ್ರಜ್ಞಾನದ ಜೊತೆಯಲ್ಲಿ ಮನಸ್ಸಿನ ಜ್ಞಾನವೂ ಕೂಡ ಹೊರಟಿದ್ರೆ ಜಗತ್ತಿನಲ್ಲಿ ಇವತ್ತು ತಲ್ಲಣಗಳು ಇರ್ತಿರ್ಲಿಲ್ಲ. ಈ ಜಗಳಗಳು, ಈ ಯುದ್ಧಗಳು ಇವು ನಡೀತಿರ್ಲಿಲ್ಲ. ಮತ್ತು ಅನುಮಾನಗಳು, ಅಶ್ರದ್ಧೆಗಳು, ಯಾರನ್ನ ನಂಬಬೇಕು, ನಮ್ಮ ನಾಯಕರನ್ನೇ ನಾವು ನಂಬ್ತಾ ಇಲ್ಲ, ನಮ್ಮ ಕುಟುಂಬಗಳನ್ನೇ ನಾವು ನಂಬ್ತಾ ಇಲ್ಲ. ಎಂತ ಸ್ಥಿತಿಗೆ ಬಂದಿದ್ದೇವೆ ಅಂದ್ರೆ ನಾವು ಮನಸ್ಸಿನ ಜ್ಞಾನವನ್ನ ಅಭಿವೃದ್ಧಿ ಮಾಡಿಕೊಳ್ಳೋದ್ರಲ್ಲಿ ಸೋತಿದ್ದೇವೆ ಎನಿಸುತ್ತೆ. ಯಾವಾಗ ಮನಸ್ಸಿನ ಜ್ಞಾನವನ್ನ ನಾವು ಹೆಚ್ಚು ಮಾಡಿಕೊಳ್ಳುತ್ತೇವೋ ಆಗ ಈ ಲೋಕದಿಂದ, ಕುಟುಂಬಗಳಿಂದ ನಾವು ಈ ಸಮಸ್ಯೆಗಳನ್ನ ಹೊರಹಾಕ್ತೇವೆ ಅನ್ನೋದು ನನ್ನ ಪ್ರಕಾರ ಕಾವ್ಯದಿಂದ ಕಾಣುವಂತಹ ಚಿಕಿತ್ಸೆ. ಬೇಂದ್ರೆ ತನ್ನ ಇಡೀ ಕಾವ್ಯದಲ್ಲಿ ಇಂತಹ ಚಿಕಿತ್ಸೆಯನ್ನ ಕಂಡುಕೊಂಡಿದ್ದು. ಬೇಂದ್ರೆ ಕೇವಲ ತನ್ನ ಅಷ್ಟು ಸಾವುಗಳನ್ನ, 6-7 ಸಾವುಗಳನ್ನ ತನ್ನ ಕುಟುಂಬದಲ್ಲಿ ಇಟ್ಟು ತಾನು ಒದ್ದು ಮಲಗಿದಂತಹ ಬೇಂದ್ರೆಗೆ ಎಷ್ಟು ಚೆನ್ನಾಗಿ ಚಿಕಿತ್ಸಕವಾಗಿ ಅವರು ಕಂಡುಕೊಂಡ್ರು. ಜೊತೆಗೆ ಅಷ್ಟೇ ಅಲ್ಲದೆ ಸಮಾಜದಲ್ಲಿ ಉಂಟಾದಂತಹ ನೋವುಗಳು, ಸಾಮಾನ್ಯವಾಗಿ ಬೇಂದ್ರೆಗೆ ಸಮಾಜದ ನೋವುಗಳು ಉಂಟಾಗ್ಲಿಲ್ಲ. ನರಬಲಿಯನ್ನನ್ನು ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಜೈಲು ಪಾಲು ಆಗಿಸಿದಂತಹ ಒಂದು ಕವಿತೆ ಎಲ್ಲಿಯೂ ಕೂಡ ಅವರಿಗೆ ಜೀವನದಾದ್ಯಂತ ಉದ್ಯೋಗವನ್ನು ನೀಡಲ್ವಲ್ಲ. ಇಂತಹ ದೃಷ್ಟಿಯಲ್ಲಿ ಬೇಂದ್ರೆ ಒಂದು ವಿಶಿಷ್ಟತೆ ಅಂತ ನಮಗೆ ಅನ್ಸುತ್ತೆ. ಇನ್ನು ಬೇಂದ್ರೆ ಇಷ್ಟೇ ಸೃಷ್ಟಿ ಅಥವಾ ಇಷ್ಟೇ ಅವರ ಕಾವ್ಯ ನೋಟ ಅಂತ ನಾವು ಗಮನಿಸುವಂತಿಲ್ಲ. ನಾನು ಮಾತನಾಡುತ್ತಿರುವುದು ಕೇವಲ ಒಂದೊಂದು ರೆಕ್ಕೆಗಳಷ್ಟೇ. ಇನ್ನು ಬೇಕಾದಷ್ಟು ಇಂತಹ ರೆಕ್ಕೆಗಳಿವೆ. ಇನ್ನೂ ಒಂದು ರೆಕ್ಕೆಯನ್ನ ಹೊಸದಾಗಿ ನಾನು ನಿಮ್ಗೆ ಪರಿಚಯ ಮಾಡಿಸೋದಾದ್ರೆ ಸಂಖ್ಯೆಗಳ ಲೆಕ್ಕಾಚಾರ ಸಾಮಾನ್ಯವಾದದ್ದೇ. ಸಂಖ್ಯೆಗಳ ಮೂಲಕ ಸಂಖ್ಯಾಶಾಸ್ತ್ರದಲ್ಲಿ ಮನುಷ್ಯನ ಜೀವನ ಅಡಗಿದೆ ಎಂಬುದನ್ನು ನಿರೂಪಿಸ್ತಾರೆ. ಅಕಸ್ಮಾತ್ ಅವ್ರಿಗೇನಾದ್ರೂ ಈ ತರದ ಅವ್ರು ಭಾಷಣ ಮಾಡುವ ಈ ತರ ಸಿಕ್ಕಿದ್ರೆ, ಇವತ್ತ ಡೇಟ್ 13 ಅಂದ್ರೆ 3 + 1 4 ಅಂದ್ರೆ ಈ ತರ ಚತುರ್ಮುಖ, ಅವ್ರು ಹುಡುಕುತ್ತಿದ್ದಂತಹ ಸಂಖ್ಯಾಗುಣ ಇದೆಯಲ್ಲ,
ಕೇವಲ ಆಡುಭಾಷೆಯ ಸಂಖ್ಯಾಶಾಸ್ತ್ರವಲ್ಲ, ಅವರು ಸಂಖ್ಯಾಶಾಸ್ತ್ರಕ್ಕಾಗಿ ಅವತ್ತಿನ ಯೂನಿವರ್ಸಿಟಿಗಳನ್ನ, ಅವತ್ತಿನ ಪ್ರೊಫೆಸರ್ಗಳನ್ನ ಒಬ್ಬ ವಿದ್ಯಾರ್ಥಿಯಂತೆ ಕಲಿತಾರೆ. ನಮಗೆ ಗುರುರಾಜ ಕರ್ಜಿಗೆ ಆಗ್ಬಹುದು, ಕುಲಕರ್ಣಿಗಳಾಗಬಹುದು, ಅವರೆಲ್ಲ ತಮ್ಮ ಬೇಂದ್ರೆ ಒಡನಾಟವನ್ನು ಹಂಚಿಕೊಳ್ಳುವಾಗ ಬೇಂದ್ರೆ ಮಾಸ್ತರ್ ಹೇಗ್ ಬರ್ತಿದ್ರು, ಹೇಗೆ ಕಲಿಯುತ್ತಿದ್ರು ಎಂಬುದನ್ನ ಹೇಳ್ತಾರಲ್ಲ, ಅದು ಅವರ ಕಲಿಕೆಯನ್ನ ತಿಳಿಸುತ್ತೆ. ಅಂದ್ರೆ ಒಂದು ಸ್ಪಷ್ಟತೆ ಯಾವಾಗ್ಲೂ ಕೂಡ ನಾವೇನಾದ್ರೂ ಒಂದು ಬರಿತಾ ಇದೀವಿ ಅಂದ್ರೆ ಅದರ ಹಿಂದೆ ಇಂತಹ ಸ್ಪಷ್ಟತೆ ನಮ್ಗೆ ಇರಬೇಕು ಅನ್ನೋದನ್ನ ನಾವು ಕಾಣಬಹುದು. ಇದೇ ತರ ನಮ್ಮ ಕನ್ನಡ ಲಿಟ್ರೇಚರ್ ಅಲ್ಲಿ ಸಿರಿಭೂವಲಯ ಅನ್ನೋ ಒಂದು ಕೃತಿ ಕೂಡ ಈ ಒಂದು ಲೆಕ್ಕಾಚಾರಗಳನ್ನ, ಜನ್ಮ, ದಿನ, ವಯಸ್ಸು, ವರ್ಷ, ಇವುಗಳ ಆನಂದ, ಇವುಗಳ ಒಂದು ಈ ಸೃಷ್ಟಿ ಕ್ರಿಯೆ, ಇವುಗಳನ್ನ ದರ್ಶನ ಮಾಡೋದಕ್ಕೆ ಯೋಗ್ಯವಾಗುವಂತಹ ಕೃತಿ. ಬೇಂದ್ರೆ ಇಂತಹ ಆಯಾಮವನ್ನ ಕೊನೆ ಹಂತದವರೆಗೂ ಕೂಡ, ಬಾಲ್ಯಕಾಂಡ ಬರೀತಾರಲ್ಲ ಅಲ್ಲಿಯ ಹಂತದವರೆಗೂ ಕೂಡ ಇವರು ಅನುಸರಿಸಿದ್ರು. ಈ ಮಾರ್ಗದ ಮೂಲಕ ಸಾಹಿತ್ಯವನ್ನು ಸೃಷ್ಟಿಗೆ ಅವರು ಕೇವಲ ಒಂದು ಹಾದಿಗಿಂತ ಭಿನ್ನ ಹಾದಿಗಳನ್ನ ಅವರು ದರ್ಶನ ಮಾಡ್ತಿದ್ರು. ಮತ್ತೊಬ್ಬ ಕವಿ ಕನ್ನಡದಲ್ಲಿ ಸಂಖ್ಯಾಶಾಸ್ತ್ರವನ್ನು ಹಿಡಿದು ಸಾಹಿತ್ಯವನ್ನು ಸೃಷ್ಟಿ ಮಾಡಲಿಲ್ಲ ಮತ್ತು ಬೇಂದ್ರೆ ಸಾಹಿತ್ಯವನ್ನೂ ಅರ್ಥಪಡಿಸುವ ಸಹೃದಯನು ಕೂಡ ಹುಟ್ಟಲಿಲ್ಲ. ಇದು ವಿಶೇಷ. ಕೃತಿಗಳು ಬಂದಿರಬಹುದು, ಲೇಖನಗಳು ಬಂದಿರಬಹುದು, ಆದ್ರೆ ಯಾಕೆ ಈ ಬೇಂದ್ರೆ, ವಾಮನ ಬೇಂದ್ರೆಯ ಬರೆದ ಉತ್ತರವನ್ನು ನಾನು ಅಂತಿಮ ಉತ್ತರ ಎಂದು ಭಾವಿಸುವುದಿಲ್ಲ. ಆದ್ರೆ ಅದರ ಕುರಿತು ಅತಿ ಹೆಚ್ಚು ಸಹೃದಯ ಚರ್ಚೆಗಳು ಆಗುತ್ತಿಲ್ಲ ಎಂಬುದು ನನ್ನ ಮಾತಿನ ಅರ್ಥ. ಬೇಂದ್ರೆಯವರು ಮನುಷ್ಯ ಸೃಷ್ಟಿಯ ಅಂಗಾಂಗ, ಯೋಗ, ಭೋಗ ವಿಚಾರಗಳನ್ನೆಲ್ಲ ಸಂಖ್ಯೆಯಲ್ಲಿಯೇ ಪ್ರಯೋಗಿಸಿದ್ದಾರೆ. ಅದಕ್ಕಾಗಿ ಸಂಖ್ಯಾಶಾಸ್ತ್ರವನ್ನು, ಭೌತಶಾಸ್ತ್ರ ಮೊದಲಾದ ಸಹಾಯಕ ಒಂದು ವಿಷಯಗಳ ಜೊತೆಯಲ್ಲಿ ಅವರು ಕಲಿತಾ ಹೋಗ್ತಾರೆ. ಸಂಖ್ಯಾಶಾಸ್ತ್ರ ಅಂದ್ರೆ ಕೇವಲ ಸಂಖ್ಯಾಶಾಸ್ತ್ರ ಕಲ್ತಿದ್ದಲ್ಲ, ಜೀವಶಾಸ್ತ್ರ, ಭೌತಶಾಸ್ತ್ರಗಳನ್ನ ಜೊತೆಯಲ್ಲಿಯೇ ಅವರು ಅಧ್ಯಯನ ಮಾಡ್ತಾ ಹೋಗ್ತಾರೆ. ಈ ದೃಷ್ಟಿಯಲ್ಲಿ ಅವರು ಜ್ಞಾನ ಮೀಮಾಂಸೆಯನ್ನ ಕಂಡದ್ದು ಮೇಲೆ ಆ ಒಂದು ಕಾವ್ಯ ನೋಟಕ್ಕೆ ಅವರು ಈ ರೀತಿಯ ಶಿಸ್ತುಗಳನ್ನೆಲ್ಲ ರಚನೆ ಮಾಡಿಕೊಂಡಿದ್ರು ಎಂಬುದನ್ನು ನಾನು ನಿಮ್ಮೆದುರಿಗೆ ತೆರೆದಿಡಕ್ಕೆ ಇಷ್ಟಪಡ್ತಾ ಇದ್ದೇನೆ. ಒಟ್ಟಾರೆ ಯಾವುದೇ ಅವರ ಕಾವ್ಯ ರಚನೆಯ ಮೂಲ ಬೇರನ್ನ ಸೃಷ್ಟಿ ಮಾಡಿದ್ರು ಅಂದ್ರೆ ಅದನ್ನ ಆ ಒಂದು ಕಥೆಯ ಮೂಲಕ, ಕಥನದ ಮೂಲಕ ಸೃಷ್ಟಿ ಮಾಡ್ತಾ ಒಂದು ಜಗತ್ತಿನ ವಿಸ್ಮಯಕ್ಕೆ ಲಿಂಕ್ ಕೊಡ್ತಾ ಇದ್ರಲ್ಲ, ಅದೊಂದು ನಾವು ಇದುವರೆಗೂ ವಿಮರ್ಶಕರು ಮಾತನಾಡುತ್ತಿರುವ ಹಕ್ಕಿ ಆಗ್ಬಹುದು, ಹಾಗೆಯೇ ಹಕ್ಕಿಯ ಜೊತೆಗೆ ಬೆಳಕಾಗ್ಬಹುದು, ಅಥವಾ ಒಂದು ಈ ಸಾವು ನೋವಿನ ಸಮ್ಮಿಲನದಲ್ಲಿ ಬರ್ತಕ್ಕಂತಹ ಒಂದು ಆಂತರ್ಯ ಆಗ್ಬಹುದು, ಮಮತೆ ಅಂದ್ರೆ ಒಲವು ಆಗ್ಬಹುದು, ಪ್ರೇಮ ಆಗ್ಬಹುದು. ಇವೆಲ್ಲ ಬೇಂದ್ರೆ ಕಾವ್ಯದ ಸಂಕೇತಗಳು. ಈ ಸಂಕೇತಗಳು ಮೂಡಿದ್ದೇ ಹೀಗೆ ಕಥೆಗಳ ಮೂಲಕ, ಒಂದು ಘಟನೆಯ ಮೂಲಕ ಅವರು ಪ್ರಾರಂಭ ಮಾಡಿದ್ರೆ ಅದನ್ನ ವಿಶ್ವದ ನೆಲೆಗೆ ಸಂಕೇತಿಸುವುದು ಅವರ ಕಾವ್ಯ ಶಕ್ತಿಯಾಗಿತ್ತು ಎಂಬುದು ನನ್ನ ಅಭಿಪ್ರಾಯ. ಅದರ ಕುರಿತು ಇನ್ನು ನೀವು ಕಾವ್ಯೋದ್ಯೋಗ ಕೃತಿಯಲ್ಲಿ ಸಾಕಷ್ಟು ಅಧ್ಯಯನ ಮಾಡಬಹುದು. ನಾನು ಆದಷ್ಟು ಕಾವ್ಯಕ್ಕೆ ಗದ್ಯದ ಮೂಲಕ ಪ್ರವೇಶವನ್ನು ನೀಡ್ತಲೇ ಅವರ ಪ್ರವೇಶವನ್ನು, ಅಂದ್ರೆ ಅವರ ಮೂಲ ನೆಲೆಯನ್ನು ಪರಿಚಯ ಮಾಡಿದೆ. ಒಂದಿಷ್ಟು ಪದ್ಯಕ್ಕೆ, ಕಾವ್ಯಕ್ಕೆ ಪ್ರವೇಶ ಮಾಡೋಣ. ಅವರ ಹೇಗೆ ಕಾವ್ಯ ನೋಟ ಕಂಡು ಬರ್ತಿತ್ತು, ಇದರಲ್ಲಿ ಸಹೃದಯ ನೋಟವೂ ಕೂಡ ಕಂಡು ಬರೋದನ್ನ ನಾವು ಗಮನಿಸ್ತಾ ಜೊತೆಯಲ್ಲೇ ಹೋಗ್ಬೋದು ಅಂತ. ಬೆಂದೇನು ಎಷ್ಟ್ ಚೆನ್ನಾಗಿ ಹೇಳ್ತಾರೆ ನೋಡಿ. ಬೆಂದು ಬಂದೇನು ಹೊರವ ನೀಡೆ ಅನ್ನೋ ಬೇಂದ್ರೆಗೆ ಯಾವಾಗಲೂ ಕೂಡ ಬೇಂದ್ರೆ ಆದನು ಅಂತಕ್ಕಂತಹ ಒಂದು ಥಾಟ್ ಕೇವಲ ವೈಯಕ್ತಿಕವಾದದ್ದಲ್ಲ. ಅದನ್ನ ಬೇಂದ್ರೆ ಕಾವ್ಯ ನೋಟ ಅನ್ನುವ ಶೀರ್ಷಿಕೆಯಲ್ಲಿ ಬೇಂದ್ರೆನ ತೆಗೆದಿಡಿ ನೋಡೋಣ. ಕಾವ್ಯ ನೋಟ ಅನ್ನೋದಷ್ಟೇ ಎತ್ಕೊಳ್ಳಿ, ಆಗ ರುಚಿಸೋ ಅಥವಾ ಆಗ ಸವಿಯೇ ಬೇರೆ ಇರುತ್ತೆ. ನಾವು ಬೇಂದ್ರೆ ಅಂತ ಇಟ್ಕೊಂಡ ತಕ್ಷಣ ಅದಕ್ಕೆ ಇನ್ನೇನೋ ವೈಯಕ್ತಿಕ ಕಾರಣಗಳನ್ನ ಅಥವಾ ವಾಮನ ಬೇಂದ್ರೆ ಅವರು ತಾವು ಎಡಿಟ್ ಮಾಡುವಾಗ ನೀಡಿದಂತಹ ಭಾವ ವಿಚಾರಗಳನ್ನ ತಂದು ಜೋಡಿಸ್ತಾ ಎಲ್ಲೋ ಒಂದು, ಹಾಗಾದ್ರೆ ಅದು ಸರಿಯಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅದು ಒಂದು ಅರ್ಥ. ಅದರ ಬೇಕಾದಷ್ಟು ಪುಚ್ಚಗಳು ಇನ್ನು ಸಾಕಷ್ಟು ಇದ್ದಾವೆ. ಅದರ ಮೂಲಕ ಹಕ್ಕಿಯನ್ನ ಆರಿಸಬೇಕು. ಹಕ್ಕಿ ಎಂದರೆ ನಿಜವಾಗಿಯೂ ಕಾವ್ಯ. ಈ ಕಾವ್ಯವನ್ನ ನಾವು ದರ್ಶನ ಮಾಡ್ಬೇಕಾದ್ರೆ, ಹಾರಿಸ್ಬೇಕಾದ್ರೆ ಈ ಎಲ್ಲ ಅರ್ಥಗಳು ನಮಗೆ ಗೊತ್ತಿರಬೇಕು ಎನ್ನುವಂತಹದ್ದು. ಇನ್ನು ಸಹೃದಯರು ಸಾಮಾನ್ಯವಾಗಿ, ಅದಕ್ಕೆ ಬೇಂದ್ರೆ ಸಹೃದಯರ ಕುರಿತು ಮಾತಾಡ್ತಾ ಗರಿ ಸಂಕಲನದ ಮುನ್ನುಡಿಯಲ್ಲಿ ಅವರು ಹೇಳ್ತಾರೆ ನೋಡಿ, ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಸಹೃದಯರು ಸ್ವಭಾವದೀನರಲ್ಲ, ಅವರ ಮಾತು ಹೊಗಳಿಕೆ ತೆಗಳಿಕೆಯದಲ್ಲ, ಅವರ ಅಮೃತ ದೃಷ್ಟಿಯು ಕವನಗಳ ಹೋರಿಗಲ್ಲು, ಅದಕ್ಕೆ ಗುರಿಯಾಗುವುದೊಂದು ಅನುಗ್ರಹ, ಅದಕ್ಕೆ ಮರೆಯಾಗುವುದೊಂದು ಶಾಪ. ಅಂತಹ ಸಹೃದಯರ ಶಾಪಾನುಗ್ರಹದ ಗಾಳಿಯಲ್ಲಿ ಈ ಗರಿಗಳನ್ನು ತೂರಿದ್ದೇನೆ ಅಂತ ಹೇಳ್ತಾರೆ. ಅಂದ್ರೆ ಕೇವಲ ಕವನಗಳನ್ನ ನಾನು ಜಗತ್ತಿಗೆ ನೀಡ್ತಾ ಇದ್ದೀನಿ ಅನ್ನೋದು ಬೇಂದ್ರೆಯ ದೃಷ್ಟಿಕೋನ ಆಗಿರ್ಲಿಲ್ಲ. ಅದು ಸಹೃದಯನ ಎದೆಯಲ್ಲಿ ಅಮೃತ ಸೃಷ್ಟಿಯನ್ನ ಮಾಡಬೇಕು ಅನ್ನೋದು ಬೇಂದ್ರೆಯಲ್ಲಿ ಯಾವಾಗಲೂ ಕೂಡ ಅಂತಹ
ಕಾವ್ಯ ನೆಲೆ ಅವರಲ್ಲಿ ಅಡಗಿತ್ತು ಅಂತಕ್ಕಂತಹದ್ದು. ಬೆಳಕಿಗುವುದು ರಸ, ಬೆಳಕೆ ಅಹುದು ರಸ, ಬೆಳಕೇ ಜೀವ ಸ್ಪರ್ಶ, ಆ ಉಷಾವದನನೆ ಬಿರಿದು ಬರುವ ಪ್ರಾಣಾತ್ಮ ಜೀವ ಹರ್ಷ. ಹುಟ್ಟು ಸಾವುಗಳ ಬಟ್ಟೆ ಕಾಣುವ ದಿಟ್ಟಿ ಮೂಡಿದಾಗ, ಪಡೆಯಲುಂಟು ಘನ ಸತ್ತು ಚಿತ್ತು ಆನಂದ ಕೂಡಿದಾಗ. ಬೆಳಕು ಅಂದ್ರೆ ಯಾವ ಅರ್ಥದಲ್ಲಿ ನೋಡಬಹುದು? ಆ ಬೆಳಕಿನ ನೋಟ ಆನಂದದ ಲೀನತೆಗೆ ಕಾಣುತ್ತಲ್ಲ, ಅದು ವಿಶೇಷವಾದ್ದು. ಬೆಳಕು ಅಂದ್ರೆ ಕೇವಲ ಬೆಳಕಲ್ಲ. ನರಕ ಚತುರ್ದಶಿ ಬಂತು ಅಂದ್ರೆ ನಮಗೆ ಬೇಂದ್ರೆ ಮರೆಯಾದದ್ದು ನೆನಪಾಗ್ಬಹುದು. ಬೆಳಕಿನಲ್ಲಿಯೇ ಮರೆಯಾದಂತಹ ಬೇಂದ್ರೆ. ಸಾಮಾನ್ಯವಾಗಿ ನಾವು ಇಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳಿಗಿಂತ ಒಂದು ಚಿಕ್ಕ ಚಿಕ್ಕ ರೀಸನ್ಗಳನ್ನ ನೀಡ್ತಾ ಹೋಗ್ಬೋದು, ಅದು ದೊಡ್ಡ ರೀಸನ್ ಆಗಿ ಕೂಡ ಪರಿಣಮಿಸುತ್ತೆ. ಯಾವುದು ದೊಡ್ಡ ದೊಡ್ಡ ವ್ಯಕ್ತಿಗಳು ಅಂತ ನಾವು ಹೇಳ್ತೀವೋ ಅವ್ರಿಗೆಲ್ಲ ಇಂತ ಚಿಕ್ಕ ಚಿಕ್ಕ ರೀಸನ್ಗಳು ಕೂಡ ದೊಡ್ಡದಾಗಿ ಕಾಣುವುದನ್ನು ನಾವು ಗಮನಿಸಬಹುದು. ಬೇಂದ್ರೆ ಇಂತಹ ಕಾವ್ಯ ಶಕ್ತಿಯನ್ನ ಮತ್ತೆ ಮತ್ತೆ ನಮಗೆ ತಿಳಿಸ್ತಾ ಇದ್ರು. ಇನ್ನು ಆ ಕವಿತೆಗಳಲ್ಲಿ ಮುಂದುವರಿತಾ ನೋಡೋದಾದ್ರೆ ಬೇರೆ ಬೇರೆ ಕವಿತೆಗಳನ್ನ ಸುಮ್ಮನೆ ನಾನು ಕೆಲವು ಉದಾಹರಣೆಗಳನ್ನ ತೆಗೆದುಕೊಂತೀನಿ. ನಾದ ತಪ್ಪಿದರೆ ಹಾದಿ ತಪ್ಪಿತು, ನಾದಗತಿಯೇ ನಾಡಿ, ಮತ್ತೆ ಪಲ್ಲವಿಗೆ ಬರಲೇಬೇಕಣ್ಣ ನುಡಿಯ ಹಾಡಿ. ಹಾಗಾದ್ರೆ ಕಾವ್ಯ ನೋಟ ಅಂದ್ರೆ ಹೇಗೆ? ನಾದ ತಪ್ಪಿದರೆ ಹಾದಿ ತಪ್ಪಿತು, ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ನಾದ ಅನ್ನೋದು ಇಲ್ಲಿ ಕೇವಲ ಸಂಗೀತ ಅಂದ್ಕೊಂಡ್ರೆ, ಅಥವಾ ಹದವಾಗೋದು, ಹದ ಮಾಡುವಂಥದ್ದು ಅಂದ್ಕೊಂಡ್ರೆ ಅವು ಒಂದು ಹೊಸ ಹೊಸ ಅರ್ಥಗಳನ್ನ ಧ್ವನಿಸ್ತವೆ, ನಿಜ. ಹಾಗೆಯೇ ನಾದ ಅನ್ನುವಂತಹದ್ದು ಒಂದು ಕಾವ್ಯ ಕ್ರಿಯೆಯಾಗಿ ತೆಗೆದುಕೊಂಡ್ರೆ, ಒಂದು ಜೀವನದ ಮೌಲ್ಯವಾಗಿ ತೆಗೆದುಕೊಂಡ್ರೆ ಯಾವಾಗಲೂ ಕೂಡ ನಾದ ತಪ್ಪಬಾರದು, ಒಂದು ಹೆಜ್ಜೆ ತಪ್ಪಬಾರದು ಅಂತೀವಲ್ಲ ಗ್ರಾಮೀಣ ಪ್ರದೇಶದಲ್ಲಿ. ಇವೆಲ್ಲ ಇನ್ನೊಂದು ದೃಷ್ಟಿಕೋನವನ್ನು ನಾನು ಇಲ್ಲಿ ಪರಿಚಯಿಸ್ತೇನೆ. ಬೇಂದ್ರೆ ಬರೆದ ಎಲ್ಲ ಕಾವ್ಯದ ಮಟ್ಟಗಳು ಜನಪದ ಮಟ್ಟಗಳಲ್ಲಿ ಇದ್ದು, ಈ ಅರಿವು ಬೇಂದ್ರೆಗೆ ಇತ್ತು. ಯಾವ ಮನುಷ್ಯನಿಗೆ ಯಾವ ಹಿನ್ನೆಲೆ ಇರುತ್ತೋ ಅದರ ಆಧಾರದ ಮೇಲೆ ಕಾವ್ಯವನ್ನು ಕಟ್ಟಬಲ್ಲ. ಕುವೆಂಪುಗೆ ಮಲೆನಾಡು ಹೇಗೋ, ಬೇಂದ್ರೆಗೆ ಧಾರವಾಡದ ಜಾನಪದ ಭೂಮಿಯೇ ಹಾಗೆ. ಅಲ್ಲಿನ ಎಲ್ಲ ಜನಪದ ಬೇರುಗಳು ಕೂಡ ಬೇಂದ್ರೆಯಲ್ಲಿ ಅವಿನಾಭಾವ ಸಂಬಂಧದಂತೆ ಎಲ್ಲವೂ ಕೂಡ ಹೆಣೆದುಕೊಂಡಿವೆ. ಎಲ್ಲ ಪ್ರಕಾರಗಳು ಬಂದು ಹೆಣೆದುಕೊಂಡಿವೆ. ಪ್ರತ್ಯೇಕವಾಗಿ ಅವರೇನು ಹೇಳೋ ಅಗತ್ಯ ಇಲ್ಲ. ಆ ಕವಿತೆ ಆ ರೀತಿ ಅಲ್ಲ ಅಂತ ಅನ್ನೋದು ಕೂಡ ಅದಾಗಿರುತ್ತೆ. ಇನ್ನೂ ಯಾಕ ಬರ್ಲಿಲ್ಲವ ಹುಬ್ಬಳ್ಳಿಯವ, ವಾರದಾಗ 3 ಸತಿ ಬಂದು ಹೋದವ, ಈ ಕವಿತೆ ಇದೆಯಲ್ಲ, ಇದನ್ನ ಬೇರೆ ಬೇರೆ ಅರ್ಥದಲ್ಲಿ ಒಂದು ಸರಣಿಯಂತೆ ಚರ್ಚೆ ಮಾಡ್ತಾ ಹೋಗ್ತಾರೆ. ಅದರ ಕಾವ್ಯ ನೋಟವನ್ನ ಸಹೃದಯ ನೀಡುವ ನೋಟ ಅಥವಾ ಸಹೃದಯ ನೋಡುವ ನೋಟ ಭಿನ್ನವಾಗಿರುತ್ತೆ. ಒಂದು ಸಲ ಶ್ರೀನಿವಾಸ ವೈದ್ಯ ಮತ್ತು ಕೀರ್ತನಾಥ ಕುರ್ತಕೋಟಿ ಸಭೆಯಲ್ಲಿ ಕೂತಿದ್ದಾಗ, ಆ ಹುಚ್ಚ ಸುಂದ್ರಿ ಇದ್ಲಲ್ಲ ನಿಮ್ ಮನೆ ಎದುರಿಗೆ, ಆಕೆ ಕುರಿತು ಬರೆದದ್ದು ಈ ಕವಿತೆ ಅಂತ ಕೀರ್ತನಾಥ ಕುರ್ತಕೋಟಿ ಹೇಳಿದಾಗ, ಹೌದಾ, ಇವ್ರು ಬೆಳಿಗ್ಗೆದ್ರು ನೋಡ್ತಿದ್ದ ಹುಚ್ಚ ಸುಂದರಿ ಕುರಿತು ಬರೆದಂತಹ ಕವಿತೆನಾ ಅಂತ ಯೋಚನೆ ಮಾಡುವಾಗ ನೋಡಿ ಸಹೃದಯರ ಆ ಕ್ರಮ ಹೇಗಿದೆ ನೋಡಿ. ಒಂದು ಸರಳವಾದ ಯಾವುದೋ ಒಂದು ತತ್ವ, ಒಂದು ಸಣ್ಣ ವ್ಯಕ್ತಿತ್ವ ಅಂತ ನಾವು ಸಮಾಜದಲ್ಲಿ ಪರಿಗಣಿಸ್ತೀವಲ್ಲ, ಅದೇ ಇವರಿಗೆ ತತ್ವ, ಬೇಂದ್ರೆಗಾಗ್ಲಿ ಕುವೆಂಪುಗಾಗ್ಲಿ. ಆದ್ದರಿಂದಲೇ ಮಾವಿನ ವಾಟೆಯ ಮೇಲೆಯೂ ಕವಿತೆ ರಚನೆ ಮಾಡಕ್ ಸಾಧ್ಯ ಆಗಿದ್ದು, ಕುವೆಂಪು ಅವಂತಹವರು ಗೊಬ್ಬರದ ಮೇಲೆ ಕವಿತೆಯನ್ನು ರಚನೆ ಮಾಡಲು ಸಾಧ್ಯ ಆಗಿತ್ತು. ಒಂದು ಚಿಕ್ಕ ಚಿಕ್ಕ ವಸ್ತುಗಳು ಕೂಡ ತಾವು ತತ್ವದಂತೆ ಪರಿಗಣಿಸಿದಾಗ ಅದು ಸುಮ್ಮನೆ ಸಾಮಾನ್ಯವಾಗಿ ಪ್ರಶಸ್ತಿಗಾಗಿಯೋ ಹೆಸರಿಗಾಗಿಯೋ ಕವಿತೆಯನ್ನ ಸೃಷ್ಟಿ ಮಾಡ್ತಾರಲ್ಲ, ಅದು ಅವರಿಗೆ ಎಲ್ಲರಿಗೂ ಅದು ಸಾಧ್ಯ ಆಗಲ್ಲ. ತತ್ವವಾಗಿ ಒಂದು ಚಿಕ್ಕ ವಿಷಯಗಳನ್ನು ತತ್ವವಾಗಿ ಸ್ವೀಕರಿಸಬೇಕಾದ್ರೆ ಎದೆಯೊಳಗೆ ಪ್ರಾಮಾಣಿಕತೆ ಇರಬೇಕು, ಎದೆಯೊಳಗೆ ಜೀವನ ಮೌಲ್ಯ ಹಾಗೆ ಇರಬೇಕು. ಆಗ ಮಾತ್ರ ಚಿಕ್ಕ ಚಿಕ್ಕ ವಸ್ತುಗಳು ಕೂಡ, ವಾಸ್ತವದ ಚಿಂತನೆಗಳು ಕೂಡ ಆಗ ದೊಡ್ಡ ದೊಡ್ಡ ತತ್ವಗಳಾಗಿ ಪ್ರಭಾವ ಬೀರ್ತವೆ. ಭೂಮಿ ತಾಯಿ ಚೊಚ್ಚಿನ ಮಗ ಅನ್ನೋ ಒಂದು ಕವಿತೆಯಲ್ಲೇ 1-2 ಸಾಲನ್ನ ಇವತ್ತು ವಾಸ್ತವತೆಗೆ ಹೋಲಿಸಿ ಹೇಳೋದಾದ್ರೆ ನೋಡಿ, ಕೊರಳಿಗೆ ಹತ್ತಿದೆ ಸಾಲದ ಶೂಲ, ಆದರೂ ಬರದೋ ಯಮನಿಗೆ ಕರುಣ, ಉಸಿರಿಗೆ ಒಮ್ಮೆ ಜನನ ಮರಣ. ಸದ್ಯದ ಪರಿಸ್ಥಿತಿಯಲ್ಲಿ ಈ ಸಮಾಜವು ರೋಗಗ್ರಸ್ತವಾಗಿರುವಾಗ ಪ್ರತಿಯೊಬ್ಬರ ಅಥವಾ ನೊಂದವರ ಪರಿಸ್ಥಿತಿ ಹೀಗೆ ಇದೆ. ಕೊರಳಿಗೆ ಹತ್ತಿದೆ ಸಾಲದ ಶೂಲ, ಸಾಲ ಅಂದ್ರೆ ಎಂತೆಂತಹ ಸಾಲಗಳಾಗ್ಬೋದು. ಆದರೂ ಬರೋದು ಯಮನಿಗೆ ಕಾರಣ, ಸಾವು ಬರ್ತಾ ಇಲ್ಲ, ಸಾವು ಬಂದು ಹೋಗ್ತಾ ಇದೆ, ಮನೆ ತಟ್ಟಿ ಹೋಗ್ತಾ ಇದೆ ಅಂತ ಹೇಳ್ತೀವಿ. ಆದ್ರೆ ಆ ಸಾವು ಅಂತಕ್ಕಂಥದ್ದು ಇದಲ್ಲ, ಡೆತ್ ಅಲ್ಲ ಸಾವು ಅಂತಕ್ಕಂಥದ್ದು. ಸಾವು ಅಂದ್ರೆ ಇದಕ್ಕೆ ಕೊನೆ ಯಾವಾಗ, ಅದನ್ನ ಬೇಂದ್ರೆ ನೀಡ್ತಾ ಇರ್ತಕ್ಕಂಥದ್ದು ಸಾವಿನ ಅರ್ಥ. ಇದಕ್ಕೆ ಕೊನೆ ಯಾವಾಗ, ಸಾವು ಬರ್ಬೇಕು, ಆ ಸಾವಿನ ಶೂಲವನ್ನು ಬಯಸ್ತಾರೆ. ಆದರೂ ಬರೋದು ಯಮನಿಗೆ ಕಾರಣ. ಯಮನಿಗೆ ಇಂತಹ ಒಂದು ಇದರಿಂದ ಬಿಡುಗಡೆ ಹೊಂದಿಸುವಂತಹ ಕರುಣೆ ಯಾವಾಗ ಬರುತ್ತೆ? ಉಸಿರಿಗೆ ಒಮ್ಮೆ ಜನನ ಮರಣ. ಇದ್ದೂ ಕೂಡ ಬದುಕಿ ಸಾಯ್ತಾ ಇದ್ದೀವಲ್ಲ, ನಿತ್ಯ ಸಾಯ್ತಾ ಇದ್ದೀವಲ್ಲ, ಇಂತಹ ಬಿಡುಗಡೆ ಹೊಂದಿಸುವಂತಹ, ಇದರಿಂದ ಮುಕ್ತಿ ಹೊಂದಿಸುವ ಕ್ರಿಯೆ ಆಗ್ಲಿಲ್ವಲ್ಲ ಅನ್ನುವಂತಹದ್ದು
ಮುಖ್ಯ ಅನ್ಸುತ್ತೆ. ಇನ್ನು ಇದೇ ತರದ ಇನ್ನೊಂದು ಕವಿತೆ ಇದೆ. ಜನುಮವೆಂಬುವ ಕತ್ತಲೆಯಲ್ಲಿ ಬಿದ್ದಿದೆ ಒಳಗೆ ಹೇಗೋ ಒಂದು ಸಾವಿನ ಬೆಳಕದು ಕಾಣುವುದೆಂದು ಎಂದೋ 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 ಎಂದು ಕನವರಿಸುವುದು ತಳಮಳಿಸುವುದು. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಹೌದಲ್ಲ, ನಾವು ಜನ್ಮದ ಕತ್ತಲೆಯಲ್ಲಿ ಬಂದು ಹೇಗೋ ಬಂದು ಬಿದ್ದಿದ್ದೇವೆ. ಇಲ್ಲಿ ಸಾವಿನ ಬೆಳಕನ್ನು ಯಾವಾಗ ಕಾಣ್ತೀವಿ, ಇದರಿಂದ ಬಿಡುಗಡೆಯನ್ನು ಯಾವಾಗ ಹೊಂದ್ತೇವೆ? ಜನ್ಮದಿಂದ ಬಿಡುಗಡೆಯನ್ನು ಕೆಲವೇ ವ್ಯಕ್ತಿಗಳು ಮಾತ್ರ ಹೊಂದಲಿಕ್ಕೆ ಸಾಧ್ಯ. ಹಲವು ವ್ಯಕ್ತಿಗಳಲ್ಲಿ, ಈ ಲೋಕದಲ್ಲಿರುವ ಹಲವು ವ್ಯಕ್ತಿಗಳಲ್ಲಿ ಕೆಲವು ವ್ಯಕ್ತಿಗಳು ಮಾತ್ರ ತಮ್ಮ ಜನ್ಮದಿಂದ ಬಿಡುಗಡೆ ಹೊಂದಿ ಸಮಾಜಕ್ಕೆ ಒಂದು ಮಾದರಿಗಳಾಗಿ ಅಂದ್ರೆ ಮರೆಯಾಗ್ತಾರೆ. ಅವ್ರು ಸಾಯೋದಿಲ್ಲ, ಹಾಗೆ ಮರೆಯಾಗ್ತಾರೆ, ಅಥವಾ ಒಂದು ತನ್ನ ಯಶಸ್ಸನ್ನ ಸಾಧಿಸ್ಬಿಡ್ತಾರೆ. ಇನ್ನು ಉಳಿದವರೆಲ್ಲ ಸಂಸಾರದ ಶೂಲೆಯಲ್ಲಿಯೇ ಬೆಂದು 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 ಮರೆಯಾಗ್ತಾರೆ. ಈ ಸಮಾಜದ ವಾಸ್ತವಗಳು ಭಿನ್ನವಾದಂತಹವು. ಪ್ರಸ್ತುತ ಈ ರೋಗ ರಾಜಕಾರಣದಲ್ಲಿ ಶ್ರೀಸಾಮಾನ್ಯನ ನಿತ್ಯ ವ್ಯಥೆಯನ್ನ ಈ ಕವಿತೆ ನಮಗೆ ಹಿಡಿದಿಡುತ್ತೆ. ಏನೇ ಆಗ್ಲಿ ಇಂತಹ ಸ್ಥಿತಿಯಲ್ಲಿ ಇನ್ನೊಂದು ಕವಿತೆಯನ್ನ ನಾವು ನೆನೆಸ್ಕೊಳ್ಬಹುದು. ಮನುವಿನ ಮಕ್ಕಳು ಅನ್ನೋ ಕವಿತೆಯಲ್ಲಿ ಮನುಷ್ಯನನ್ನೇ ಶೋಷಣೆ ಮಾಡುವಂತಹ, ವಿಶೇಷವಾಗಿ ಮನುಷ್ಯನನ್ನೇ ಅಸ್ತ್ರವನ್ನಾಗಿಸಿಕೊಂಡು ಶೋಷಣೆ ಮಾಡುವಂತಹ ವಾಸ್ತವದ ಸ್ಥಿತಿಯಲ್ಲಿ ನಾವೆಲ್ಲರೂ ಆಗಿರುವಂಥದ್ದು. ನಾವೇ ಅಸ್ತ್ರಗಳು, ನಮ್ಮ ಮೇಲೆಯೇ ಶೋಷಣೆ, ಅದೇ ನಮ್ಮ ವಾಸ್ತವದ ಬದುಕು. ಇಂತಹ ಸಂದರ್ಭದಲ್ಲಿ ನಾಡು ನುಡಿ ಕುರಿತು ಕೂಡ ಅದೇ ಕವಿತೆ ಈ ಶೋಷಣೆಯನ್ನು ಜೊತೆಗೆ ನಾಡು ನುಡಿ ಬಗ್ಗೆ ಚಿಂತನೆಯನ್ನು ಕೂಡ ಎಷ್ಟು ಚೆನ್ನಾಗಿ ಅಸ್ತಿತ್ವವನ್ನು, ಕೇವಲ ನಾಡು ನುಡಿ ಅಂದ್ರೆ ಕೇವಲ ನಾಡು ನುಡಿಯ ಅಸ್ತಿತ್ವ ಅಲ್ಲ, ಅದು ನನ್ನ ಅಸ್ತಿತ್ವ, ನಮ್ಮ ಅಸ್ತಿತ್ವ, ಆ ಅಂಶವನ್ನ ಬೇಂದ್ರೆ ತುಂಬಾ ಚೆನ್ನಾಗಿ ಹಿಡಿದಿಡ್ತಾರೆ ನೋಡಿ. ಸ್ವರ್ಗದೊಳಿದ್ದು ಸಂಶಯ ಬಂದಿತು ಕಣ್ಗಳ ತಿಕ್ಕಿದರು, ನಮ್ಮ ನಾಡಿನಲ್ಲಿ ನಡೆದಿಹ ಲೀಲೆಯ ನೋಡುತ್ತ ಬಿಕ್ಕಿದರು. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಸ್ವರ್ಗದೊಳಿದ್ದು, ನಾವೆಲ್ಲ ಸ್ವರ್ಗದಲ್ಲಿದ್ದೇವೆ. ನಿಜ ಹೇಳ್ಬೇಕಂದ್ರೆ ನಮ್ಮ ಅಜ್ಜಿಗೆ ತಾತಂದಿರಿಗೆ ಇದ್ದ ಕಷ್ಟ ನಮಗಿಲ್ಲ. ಪ್ರಕೃತಿಯ ನಡುವೆ ಇದ್ದೇವೆ. ಬೆಂಗಳೂರು ಬೆಸ್ಟ್ ಪ್ಲೇಸ್ ಅಂತ ಹೇಳಿ ಪ್ರಪಂಚದ ಮೂಲೆ ಮೂಲೆಯಿಂದ ಬಂದು ಸೇರ್ತಾ ಇದ್ದಾರೆ ಅಂದ್ರೆ ಅದು ಸಾಮಾನ್ಯವಾದಂತಹ ಭೂಮಿಕೆ ಅಲ್ಲ, ಅದು ಸ್ವರ್ಗದ ಭೂಮಿಕೆ. ಕೇವಲ ಬೆಂಗಳೂರು ಅಂದ್ರೆ ಬೆಂಗಳೂರಲ್ಲ, ಇಡೀ ಕರ್ನಾಟಕವನ್ನು ಪ್ರತಿನಿಧಿಸುವಂತಹದ್ದು. ಮೂಲೆ ಮೂಲೆಯೂ ಕೂಡ ಸ್ವರ್ಗ ಭೂಮಿಯೇ. ಇಂತಹ ಸ್ವರ್ಗ ಭೂಮಿ ಇದ್ರೂ ಕೂಡ ನಮಗೆ ಸಂಶಯ ಬಂದಿದೆ. ನಾವು ನಮ್ಮ ನಾಡಿನಲ್ಲಿದ್ದೇವಾ ಅನ್ನೋ ಸಂಶಯ ಬಂದು ಕೂತಿದೆ. ಯಾಕೆಂದ್ರೆ ನಮ್ಮ ಭೂಮಿಗಳನ್ನ, ನಮ್ಮ ಈ ಜಾಗಗಳನ್ನ ಯಾರ್ಯಾರೋ ಕೊಂಡುಕೊಂಡಿದ್ದಾರೆ. ನಾವು ಇಲ್ಲಿ ಬಾಡಿಗೆದಾರರಾಗಿ ಕಾಣ್ತಾ ಇದ್ದೇವೆ. ನಾವು ಕೇವಲ ಮಾರಾಟದ ವಸ್ತುವಾಗಿ ಪರಿಗಣಿಸಲ್ಪಡ್ತಾ ಇದ್ದೇವೆ. ಕಣ್ಣುಗಳ ತಿಕ್ಕಿ ನೋಡ್ತಾ ಇದ್ದೀವಿ, ನಾವೆಲ್ಲಿದ್ದೇವೆ ಅಂತ ನೋಡ್ತಾ ಇದ್ದೇವೆ. ಆದ್ರೂ ಕೂಡ ನಮಗೆ ಅರ್ಥವಾಗ್ತಿಲ್ಲ. ತಮ್ಮ ನಾಡಿನಲ್ಲಿ ನಡೆದಿಹ ಲೀಲೆ, ಇದು ಇವತ್ತು ನಡೀತಾ ಇರತಕ್ಕಂಥ ಲೀಲೆ. ನೋಡುತ್ತಾ ಬಿಕ್ಕಿದರು. ಎಷ್ಟೇ ಹತ್ರ ಕೂಡ ಇದರಿಂದ ಬಿಡುಗಡೆ ಹೊಂದಕ್ಕೆ ಸಾಧ್ಯ ಇದೆಯಾ ಅಂತ ಸ್ಥಿತಿಗೆ ಬಂದು ಕೂತಿದ್ದೇವೆ. ನಾವು ಇಂತಹ ದಿಸೆಯಲ್ಲಿ, ಇಂತಹ ಅಪಾಪಿಯ ಸಂದರ್ಭದಲ್ಲಿ ದೊರೆಗಳ ಮೇಟಿಗೆ, ಅವರು ತನ್ನಷ್ಟಕ್ಕೆ ತಾವು ಆಡಿಸುವ ಆಟಗಳಿಗೆ ಬಲಿಯಾಗುವ ಈ ಬಲಿಯಿಂದ ಆಚೆ ಬರಬೇಕಾದಂತಹ ವಾಸ್ತವದ ಕಾವ್ಯ ಪ್ರಜ್ಞೆ ಇದೇ ಆಗಿದೆ. ಇದು ಬೇಂದ್ರೆ ಕಾವ್ಯದಿಂದ ನಾವು ಸೆಳೆದುಕೊಳ್ಳುವ ನೋಟ ಎಂಬುದನ್ನು ನಾನು ಪರಿಗಣಿಸ್ತೇನೆ. ಇನ್ನು ಸಹೃದಯರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳೋದಾದ್ರೆ, ಸಹೃದಯರು ನನ್ನ ಪ್ರಕಾರ ಬೇಂದ್ರೆಯನ್ನು ಸ್ಪರ್ಶ ಮಾಡುವುದೆಂದರೆ ಅದೊಂದು ಸಹೃದಯ ಸ್ಪರ್ಶವೇ ಹೊರತು ವಿಮರ್ಶೆಯ ಸ್ಪರ್ಶ ಅಲ್ಲ. ವಿಮರ್ಶೆಯ ಸ್ಪರ್ಶವೇನಾದ್ರೂ ಮಾಡಿದ್ರೆ ಬೇಂದ್ರೆಗಾಗ್ಲಿ ಕುವೆಂಪುಗಾಗ್ಲಿ ಯಾವತ್ತಿಗೂ ಇಷ್ಟ ಆಗ್ತಿರ್ಲಿಲ್ಲ. ಆದ್ದರಿಂದ ಆ ಕವಿತೆ, ಅದರ ಕುರಿತು ಸಾಕಷ್ಟು ಒಂದು ಉಪನ್ಯಾಸ ಮಾಡುವಷ್ಟೇ ಬಹುದೊಡ್ಡ ವಿಸ್ತಾರವಾದ ವಿಷಯ ಇದೆ. ಬೇಂದ್ರೆ ಆಗ್ಲಿ ಕುವೆಂಪು ಆಗ್ಲಿ ಒಂದು ದರ್ಶನವನ್ನು ನೀಡ್ತಾ ಇದ್ದೇವೆ, ಒಂದು ಬೆಳಕನ್ನು ನೀಡ್ತಾ ಇದ್ದೇವೆ ಅನ್ನುವ ಕಾರಣದಿಂದ ಅವರು ಸಹೃದಯನನ್ನ ಬಯಸ್ತಾ ಇದ್ರು. ಆ ಬೇರೆ ಬೇರೆ ಪಾಶ್ಚಾತ್ಯ ಒಂದು ಟೂಲ್ಸ್ ಗಳ ಮೂಲಕ ತಂದು ಇಲ್ಲಿನ ಟೀಕೆಗಳನ್ನ ನಿರ್ವಹಿಸುವುದನ್ನ ಬೇಂದ್ರೆ ಆಗ್ಲಿ ಕುವೆಂಪು ಆಗ್ಲಿ ಯಾವತ್ತಿಗೂ ಇಷ್ಟಪಡ್ತಿರ್ಲಿಲ್ಲ ಅಂತಕ್ಕಂಥದ್ದು ಕೂಡ ವಿಶೇಷವಾದ್ದು. ಇವರ ಕಾವ್ಯವನ್ನ ಇದುವರೆಗೂ ಕೂಡ ನಾವು ಅಭಿಮಾನದ ನೆಲೆಯ ನೋಟದಲ್ಲಿ ನೋಡಿದ್ದೇವೆ, ಮತ್ತೊಂದು ಈ ಚಿಂತನ ನೆಲೆಯ ನೋಟದಲ್ಲಿಯೂ ಕೂಡ ನೋಡಿದ್ದೇವೆ. ಚಿಂತನ ನೆಲೆಯಲ್ಲಿ ಮತ್ತು ಅಭಿಮಾನ ನೆಲೆಯಲ್ಲಿ ಈ ಎರಡನ್ನೂ ಸೇರಿ ಇನ್ನೊಂದು ಈ ಸಹೃದಯ ನೆಲೆ ಅಂತ, ಇವರಿಬ್ಬರಲ್ಲಿಯೂ ಕೂಡ ಒಂದು ನೆಲೆ ಇದೆ, ಅದು ಸಹೃದಯ ನೆಲೆ. ಆ ಸಹೃದಯ ನೆಲೆಯ ಮೂಲಕ ಈ ಒಂದು ದಾರಿಗೆ, ಅಂದ್ರೆ ಬೇಂದ್ರೆ ಓದುವ ದಾರಿಗೆ ತುಂಬಾ ಮುಖ್ಯವಾದಂತಹ ದಾರಿ ನಮಗೆ ಲಭಿಸುತ್ತೆ ಅಂತಕ್ಕಂಥದ್ದು. ಕನ್ನಡ ಸಾಹಿತ್ಯದಲ್ಲಿ ಕವಿಯೋರ್ವ ಅಭಿಮಾನದ ಗೌರವಕ್ಕೆ ಒಳಗಾಗಿದ್ದು ನಾವು ಮುಖ್ಯವಾಗಿ ಪರಿಗಣಿಸ್ಬೇಕು ಅಂದ್ರೆ ಅದು ಬೇಂದ್ರೆ ಅಷ್ಟೇ. ಬೇಂದ್ರೆ ಮೊದಲು ಆ ತರದ್ದೊಂದು, ಅದು ಅಭಿಮಾನದ ನೆಲೆ. 1946ಗೆ 50 ವರ್ಷ ತುಂಬಿತು ಅಂತ ಎಷ್ಟು ಜನ ಸಾಹಿತಿಗಳು ಜೀವನ ಪತ್ರಿಕೆ ಮಾಸ್ತಿಯವರನ್ನು ಸಂಪಾದನೆ ಮಾಡಿ ಪ್ರಕಟ ಮಾಡ್ತಾರೆ. ಆ ಅಭಿಮಾನವನ್ನು ತುಂಬಾ ಚೆನ್ನಾಗಿ ಅಭಿವ್ಯಕ್ತಪಡಿಸ್ತಾರೆ. ಬೇಂದ್ರೆ ಅಷ್ಟು ತೃಪ್ತರಲ್ಲ, ಅಷ್ಟಕ್ಕೆ ತೃಪ್ತರಾಗ್ಲಿಲ್ಲ. ದತ್ತ ಸಾಹಿತ್ಯ ಆಗ್ಬೋದು, ಬೇಂದ್ರೆ ವಾಗ್ಮೇಯ ದರ್ಶನ ಆಗ್ಬೋದು, ಕವಿವರ ಬೇಂದ್ರೆ ಆಗ್ಬೋದು, ಈ ಎಲ್ಲ ಕೃತಿಗಳಿಂದ ಬೇಂದ್ರೆ ತೃಪ್ತಿ ಆಗ್ಲಿಲ್ಲ. ಅದೊಂದು ಅಭಿಮಾನ ಅಂತಲೇ ಭಾವಿಸಿದ್ರು. ಬೇಂದ್ರೆಯ ನಿಜವಾದ ವಿಮರ್ಶೆ ಪ್ರಾರಂಭವಾಗಿದ್ದು ತೀನಂ ಶ್ರೀಕಂಠಯ್ಯನವರ ಲೇಖನದಿಂದ ಆದ್ರೂ ಕೂಡ ನಂತರ 50ರ ನಂತರ ಬೇಂದ್ರೆಯ
ಇನ್ನೊಂದು ಭಿನ್ನವಾದ ನೋಟ ಪ್ರಾರಂಭವಾಗ್ತಾ ಹೋಗುತ್ತೆ. ಶಂಕರ್ ಮುಕಾಶಿ ಪುಣೇಕರ, ಮಧುರ ಚೆನ್ನ, ಹಾಮಾನಾಯಕ್, ವಿಕ್ರು ಗೋಕಾಕ್, ಕುರ್ತಕೋಟಿ, ರಂಶ್ರೀ ಮುಗುಳಿ, ಸಿಪಿ ಲಿಂಗಣ್ಣ, ಶಿವರುದ್ರಪ್ಪ, ಇಲ್ಲ ಶೇಷಗಿರಿ ರಾವ್, ಸತ್ಯಕಾಮ, ಡಿ.ಆರ್. ನಾಗರಾಜ್, ಜಿ.ಎಚ್. ನಾಯಕ, ಚಿ ಶ್ರೀನಿವಾಸರಾಜು, ಸೋಮಶೇಖರ ಹಿಮ್ರಾಪುರ, ಕಾಳೇಗೌಡ ನಾಗವಾರ, ಜಿ ಕೃಷ್ಣಪ್ಪ, ಬರಗೂರು ರಾಮಚಂದ್ರಪ್ಪ, ಚಂದ್ರಶೇಖರ್ ಕಂಬಾರ, ಚಂದ್ರಶೇಖರ್ ಪಾಟೀಲ, ದೊಡ್ಡರಂಗೇಗೌಡ, ಎಚ್.ಎಸ್. ರಾಘವೇಂದ್ರ ರಾವ್, ಎನ್ ಬೋರ್ಲಿಂಗಯ್ಯ, ಕುಸುಮಾಕರ ದೇವರಗಣ್ಣೂರ, ಆಮೂರ, ಕೆ.ಸಿ. ಶಿವಾರೆಡ್ಡಿ, ಡಿ.ಕೆ. ರಾಜೇಂದ್ರ, ಶ್ರೀಕಂಠ ಕೊಡಗಿ, ಎಡ್ವರ್ಡ್ ನೊರೋನ, ಚನ್ನನ ವಾಲಿಕಾರ. ನಾನು ಇವೆಲ್ಲ ಹೆಸರುಗಳು ಹೇಳ್ತಾ ಇದ್ದೀನಲ್ಲ, ಇವೆಲ್ಲ ಬಹುದೊಡ್ಡ ಪ್ರತಿಭೆಗಳನ್ನ ಹೆಸರುಗಳನ್ನ ಹೇಳ್ತಾ ಇರೋದು. ಅವರು ದೃಷ್ಟಿಕೋನ ಹೇಗೆ ಇರ್ಲಿ ಬಿಡಿ, ಬೇಂದ್ರೆಯನ್ನ ಟೀಕೆ ಮಾಡಿದ ದೃಷ್ಟಿಕೋನಗಳೇ ಆಗಲಿ, ಬೇಂದ್ರೆಯನ್ನ ಹಪ್ಪಿಕೊಂಡ ದೃಷ್ಟಿಕೋನಗಳೇ ಆಗಲಿ, ಬೇಂದ್ರೆಯನ್ನ ಸಹೃದಯ ನೆಲೆಯಲ್ಲಿ ಚಿಂತನೆ ಮಾಡಿದಂತ ದಿನದಿನವೂ ಹೊಸ ಅರ್ಥಗಳನ್ನು ಹುಡುಕುವ ದೃಷ್ಟಿಕೋನಗಳಾಗಲಿ, ಇವೆಲ್ಲವೂ ಸಹೃದಯ ನೋಟಗಳೇ. ನಾನು ಸಾಕಷ್ಟು ಬೇಂದ್ರೆಯನ್ನು ಟೀಕೆ ಮಾಡಿದವರನ್ನ ಹತ್ತಿರದಿಂದ ಮಾತನಾಡಿಸಿ ನೋಡಿದಾಗ ಅವರು ಇವತ್ತ ಸೋತು ಕುಳಿತಿದ್ದಾರೆ. ಅಯ್ಯೋ, ಆ ಕ್ಷಣದಲ್ಲಿ ಆತರ ಬರದು ಈಗ ನನಗೆ ಅನ್ನಿಸ್ತಿಲ್ಲ ಅಂತ ಅಭಿಪ್ರಾಯವನ್ನು ಕೂಡ ಹೇಳಿದ್ದಾರೆ. ಹಾಗಂತ ಬೇಂದ್ರೆಯನ್ನು ಕೇವಲ ಮೆಚ್ಚುವಂತ ಸಾಹಿತ್ಯವನ್ನು ಬರಿಬೇಕು ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಬೇಂದ್ರೆಯನ್ನು ನೋಡುವ ನೋಟಗಳು ತಮ್ಮ ನೋಟಗಳಾಗಿ ಆಗಿರ್ತವೆ ಹೊರತು ಅದು ಬೇರೆಯವರನ್ನು ಒಪ್ಪಿಸುವ ನೋಟಗಳಾಗಿರುವುದಿಲ್ಲ. ತಾನು ಹೇಳುತ್ತಿರುವುದು ತನ್ನ ನೋಟ, ಅದೇ ರೀತಿಯಲ್ಲಿ ನೀವು ನೋಡುವುದು ನಿಮ್ಮ ನೋಟ ಎಂಬುದು ನನ್ನ ಅಭಿಪ್ರಾಯವಾಗಿ ಕಾಣುತ್ತೆ. ಹೀಗೆ ಬೇಂದ್ರೆಯವರ ಬಗ್ಗೆ ಹೇಳ್ತಾ ಹೋದ್ರೆ ಸಾಕಷ್ಟು ವಿಚಾರಗಳನ್ನ ಹೇಳ್ಬೋದು. ಕೊನೆಯದಾಗಿ ಒಂದೆರಡು ನನಗೆ ತುಂಬಾ ಇಷ್ಟವಾದಂತಹ ಒಂದು ಕವಿತೆಯನ್ನ ಹೇಳಿ ನಾನು ನನ್ನ ಈ ಒಂದು ಬೇಂದ್ರೆ ಕುರಿತ ಉಪನ್ಯಾಸ, ಆಕ್ಚುಲಿ ಇದು 2ನೇ ಉಪನ್ಯಾಸ, ನನ್ನ ಬೇಂದ್ರೆ ಕುರಿತಂತಹ ಉಪನ್ಯಾಸಗಳಲ್ಲಿ ಚಿಂತನೆಯನ್ನ ನಾನು ನಿಲ್ಲಿಸ್ತೇನೆ. ನಂತರ ಇದೇ ತರ ಬೇಂದ್ರೆ ಉಪನ್ಯಾಸವನ್ನು ಈಗ ನಾನು ಮುಂದುವರಿಸ್ತಾ ಇರ್ತೇನೆ ಅನ್ನೋದು ನನ್ನ ಅಭಿಪ್ರಾಯ. ಈ ದೃಷ್ಟಿಯಲ್ಲಿ ಈ ವಿಚಾರವನ್ನ ಇನ್ನೂ ಎಷ್ಟು ಸಾಧ್ಯನೋ ಅಷ್ಟು ಮುಂದುವರಿಸಬಹುದು ಅಂತ ಬೇಂದ್ರೆ ಹೇಳ್ತಾರೆ ಗರಿ ಸಂಕಲನದಲ್ಲಿ. ಇಲ್ಲ ಸಲ್ಲದ ಕಾಲ ತೊಡರುಗಳ ಕಡಿದು ಬಲ್ಲವರು ತೋರಿರುವ ಹಾದಿಯನ್ನು ಹಿಡಿದು ಎಲ್ಲರೂ ಒಂದಾಗಿ ನಡೆದು ಹೋಗೋಣ ನಾವೆಲ್ಲ ಸೀಮೆಯನ್ನು ದಾಟಿ. ನಿಜವಾಗಿಯೂ ಇವತ್ತಿಗೆ ಅಗತ್ಯ ಇರ್ತಕ್ಕಂಥದ್ದು ಬೇಂದ್ರೆ ಕಾವ್ಯವನ್ನ ಕವಿಯ ದೃಷ್ಟಿಕೋನದಿಂದ ಮತ್ತು ಸಹೃದಯ ದೃಷ್ಟಿಕೋನದಿಂದ ನಾವು ನೋಡಬೇಕಾದ್ದು ಈ ಕ್ರಮದಲ್ಲಿ. ಇಲ್ಲ ಸಲ್ಲದ ಕಾಲ ತೊಡರುಗಳ ಕಡಿದು, ಏನ್ ಕಾಲ ತೊಡರುಗಳು ಇವತ್ತೇನಿದ್ದಾವೆ, ಯಾವ್ಯಾವ ಕಾಲ ತೊಡರುಗಳು ಅಂತ ನಮಗ್ ಕಾಣ್ತವೆ, ಅದನ್ನ ನಾನು ವಿಸ್ತರಿಸಿ ಹೇಳೋದಿಕ್ಕೆ ಹೋಗೋದಿಲ್ಲ. ಅದು ಸಾಹಿತ್ಯದಲ್ಲಾಗ್ಬೋದು ಅಥವಾ ಎಲ್ಲ ಆಯಾ ಕ್ಷೇತ್ರದಲ್ಲಿ ಕಾಲ ತೊಡರುಗಳು ಬೇಕಾದಷ್ಟು ಕಾಣ್ತವೆ. ಅವುಗಳನ್ನ ಕಡಿದು ನಾವು ಹೊರಡಬೇಕು. ನಮ್ಮ ಎದುರಿಗಿರೋದು ದೊಡ್ಡ ಸಮಸ್ಯೆ ಅಲ್ಲ, ಕೇವಲ ತೊಡರುಗಳಷ್ಟೇ. ಬಲ್ಲವರು ತೋರಿರುವ ಹಾದಿಯನ್ನು ಹಿಡಿದು, ಈ ತೊಡರುಗಳನ್ನ ಸರಿಸಿ ಕೇವಲ ನಾವು ಹಾಗೆ ನಿಲ್ಲಬಾರದು. ಬಲ್ಲವರು ಬೇಕಾದಷ್ಟು ಹಾದಿಯನ್ನು ತೋರಿದ್ದಾರೆ, ಅದನ್ನ ಹಿಡಿದು ಹೊರಡಬೇಕು. ಎಲ್ಲರೂ ಒಂದಾಗಿ ನಡೆದು, ಇದು ಬದುಕಿಗೆ ಬೇಕಾಗಿರುವಂತದ್ದು. ಒಂದಾಗಿ ಸಾಗುವಂತಹದ್ದು ಮುಖ್ಯವಾಗಿ ಬೇಕಾಗಿರುವಂತಹದ್ದು. ಒಂದಾಗಿ ಸಾಗಿ ಹೋಗೋಣ ನಾವೆಲ್ಲ ಸೀಮೆಯನ್ನು ದಾಟಿ ಅಂದ್ರೆ ಪ್ರದೇಶವನ್ನು ದಾಟಿ ಅಂತ ಅಲ್ಲ. ಈ ಒಂದು ಅಧ್ಯಯನ, ಈ ಚಿಂತನೆ ಇದೆಯಲ್ಲ, ಇದನ್ನು ದಾಟ್ತಾ ಹೊಸ ಅರ್ಥಗಳನ್ನು ಸೃಷ್ಟಿ ಮಾಡಿಕೊಳ್ತಾ ನಾವು ಸಮಾಜದ ರೋಗಗಳನ್ನ, ಸಮಾಜದಲ್ಲಿ ಉಂಟಾಗ್ತಿರುವ ಈ ಪ್ರಕ್ಷಿಪ್ತಗಳನ್ನ, ತೊಂದರೆಗಳನ್ನ ಮತ್ತು ನಾಳಿನ ಭವಿಷ್ಯವನ್ನ ಹೊಸ ಅರ್ಥದಲ್ಲಿ ಕಾಪಾಡಬೇಕಾದಂತಹ ಬಹುದೊಡ್ಡ ಜವಾಬ್ದಾರಿಗಳನ್ನ ನಾವು ಕಾಪಾಡಬೇಕು ಅಂದ್ರೆ ಅಥವಾ ಅದನ್ನ ಹೊರಬೇಕು ಅಂದ್ರೆ ಈ ಸೀಮೆಗಳನ್ನ ದಾಟಬೇಕು, ಹೊಸ ಅರ್ಥಗಳನ್ನ ಪಡಿಬೇಕು ಎಂಬುದು ನನ್ನ ಆಶಯ. ಆತ್ಮೀಯರೇ, ಇದು ಸಾಕಷ್ಟು ವಿಚಾರಗಳನ್ನು ಒಳಗೊಂಡಂತಹದ್ದು. ನನ್ನ ಪ್ರಕಾರ ಕಾವ್ಯ ನೋಟ ಅನ್ನುವುದು ಬೇಂದ್ರೆಯನ್ನ ಸ್ಪರ್ಶ ಮಾಡಿದಷ್ಟು ಅಷ್ಟೇ ಸುಲಭ ಅಲ್ಲ. ಇಲ್ಲಿಗೆ ಯಾರನ್ನಾದ್ರೂ ತಂದು ಸ್ಪರ್ಶ ಮಾಡ್ತಾ ನಾವು ವಿಸ್ತರಿಸ್ತಾ ಹೋಗ್ಬಹುದು. ಇದು ಕ್ಷಣದಲ್ಲಿ ಅಥವಾ 1 ಗಂಟೆ ಹೇಳುವಂತಹ ವಿಚಾರ ಅಲ್ಲದೆ ಇದ್ರು ಕೆಲವು ಕೀಲಿಗಳು ನಮಗೆ ದೊರೀತಾ ಇದ್ರೆ, ಒಬ್ಬರ ವಿಚಾರದಿಂದ ಒಂದೊಂದು ಕೀಲಿಗಳು ದೊರೆತಾ ಇದ್ರೆ ಅದು ಹೊಸ ಅರ್ಥಕ್ಕೆ ನಾಂದಿ ಆಡುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದಂತಹ ಅಕ್ಷರ ಸಾಹಿತ್ಯ ವೇದಿಕೆಗೆ ನನ್ನ ನಮನಗಳನ್ನ ಸಲ್ಲಿಸ್ತಾ ಈ ಕಾರ್ಯಕ್ರಮದಲ್ಲಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ಮುಂದೆ ಕವಿಗೋಷ್ಠಿ ಇದೆ, ಕೇಳೋಣ. ನಮಸ್ಕಾರ. ಕಾವ್ಯ ನೋಟ ಎನ್ನುವ ವಿಷಯವಾಗಿ ಅಭಿಮಾನದ ನೆಲೆಯಲ್ಲಿ, ಚಿಂತನಾ ನೆಲೆಯಲ್ಲಿ, ಸಹೃದಯ ನೆಲೆಯಲ್ಲಿ ಅತ್ಯಂತ ವಿಸ್ತಾರವಾಗಿ ಡಾಕ್ಟರ್ ರವಿಶಂಕರ್ ಅಂಕೂರ್ ಉಪನ್ಯಾಸಕರಿಗೆ ತುಂಬು ಹೃದಯದ ಧನ್ಯವಾದಗಳು. ಈಗ ಕವಿ ಸಮಯ. ಈ ಕವಿ ಸಮಯದಲ್ಲಿ ನಮ್ಮೊಂದಿಗೆ ಈಗ ಮೊದಲಿಗೆ ಹಂಚಿಕೊಳ್ಳಲು ಬರುವವರು ಶ್ರೀ ಈರಣ್ಣ ಬೆಂಗಾಲಿಯವರು. ಈರಣ್ಣ ಬೆಂಗಾಲಿಯವರು ಮೂಲತಃ
ರಾಯಚೂರಿನವರು. ಇವರು ಶಿಕ್ಷಣವನ್ನ ತಮ್ಮ ಪದವಿ ಪೂರ್ವವನ್ನು ರಾಯಚೂರಿನ ಟ್ಯಾಗೋರ್ ಕಾಲೇಜಿನಲ್ಲಿ, ಪದವಿ ಶಿಕ್ಷಣವನ್ನ ರಾಯಚೂರಿನ LOD ಕಾಲೇಜಿನಲ್ಲಿ ಹಾಗೂ MA ಸ್ನಾತಕೋತ್ತರ ಪದವಿಯನ್ನು ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಮುಗಿಸಿ ನಂತರ ಅವರು ಕನ್ನಡ ಅನೇಕ ಪತ್ರಿಕೆಗಳಲ್ಲಿ, ಮಾಸ ಪತ್ರಿಕೆಗಳಲ್ಲಿ ಅಲ್ಲಿ ಅಂಕಣ ಬರಹಗಾರರಾಗಿ ವ್ಯಂಗ್ಯ ಬರೆಯುವಂತ ಕೆಲಸವನ್ನು ಕೂಡ ಮಾಡಿದಂತವರು. ಇವರು ಅನೇಕ ಕೃತಿಗಳನ್ನು ಕೂಡ ಪ್ರಕಟಿಸಿದ್ದಾರೆ. ಏಕಲವ್ಯನ ರೇಖೆಗಳು, ಮುತ್ತುಗಳು, ಕಮರಿದ ಕನಸು, ಬಿಸಿಲೂರ ಸಾಧಕರು, ಚಿಮಣಿಯ ಬೆಳಕಿನಲ್ಲಿ, ಹಸಿರ ಯೋಗಿ, ಬೆಂಗಾಲಿಯ ರೇಖೆಗಳು, ಹಾಗೆ ಅರಿವಿನ ಅಂಬರ, ಅಂಬೇಡ್ಕರ್ ಇಷ್ಟರಲ್ಲೇ ತೆರೆ ಕಾಣಲಿದೆ. ಹಾಗೆ ಇವರು ಕೆಲವು ಕೃತಿಗಳನ್ನು ಸಂಪಾದನೆಯನ್ನು ಕೂಡ ಮಾಡಿದ್ದಾರೆ. ಚಿನ್ನದ ನಾಣ್ಯ, ಆಕ್ರಂದನ, ಅಣಿಮುತ್ತು, ನನ್ನ ಕಲಾಂ ಅನ್ನುವಂಥದ್ದು. ಹಾಗೆ ವ್ಯಂಗ್ಯ ಚಿತ್ರ ಪ್ರಕಟವಾದಂತ ಅನೇಕ ರಾಜ್ಯ ಮಟ್ಟದ ಪತ್ರಿಕೆಗಳು ಕೂಡ ಇವೆ. ಪ್ರಜಾವಾಣಿ, ಸಂಯುಕ್ತ ಕರ್ನಾಟಕ, ವಿಜಯ ಕರ್ನಾಟಕ, ವಿಜಯವಾಣಿ, ಉದಯವಾಣಿ, ರಾಯಚೂರು ವಾಣಿ, ಮೂಲ ಪತ್ರಿಕೆಗಳು. ಹಾಗೆ ಹಾಗೆ ಮಾಸ ಪತ್ರಿಕೆಗಳಾದ ತುಷಾರ, ಮಯೂರ, ಕಸ್ತೂರಿ, ಮಲ್ಲಿಗೆ, ನಗೆಮುಗಿಳು, ಕೃಷಿಪೇಟೆ, ಸಕಾಲಿಕ ಮುಂತಾದ ಪತ್ರಿಕೆಗಳಲ್ಲಿ, ಹಾಗೆ ಹೊರ ರಾಜ್ಯದ ಮಾಸ ಪತ್ರಿಕೆಗಳಾದ ಗೋವಾ ದರ್ಪಣ, ಅಕ್ಷರ ಮೊಗವೀರ ಲಹರಿ ಮುಂತಾದ ಪತ್ರಿಕೆಗಳಲ್ಲೂ ಕೂಡ ಇವರ ವ್ಯಂಗ್ಯ ಚಿತ್ರಗಳು ಪ್ರಕಟಗೊಂಡಿವೆ. ಇಷ್ಟು ಅಲ್ಲದೆ 5,000ಕ್ಕೂ ಹೆಚ್ಚು ವ್ಯಂಗ್ಯ ಚಿತ್ರಗಳನ್ನು ರಚಿಸಿದ್ದಾರೆ. ಇವು ಎಲ್ಲ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಪ್ರದರ್ಶನಗೊಂಡಿವೆ. ಈಗ ಈರಣ್ಣ ಬೆಂಗಾಲಿಯವರು ಕವಿ ಸಮಯದಲ್ಲಿ ನಮ್ಮೊಂದಿಗೆ ಪಾಲ್ಗೊಳ್ಳಲಿದ್ದಾರೆ. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಈ ತಿಂಗಳ ಪೂರ್ತಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ವೇದಿಕೆ ಎಲ್ಲ ಸಮಿತಿಗೆ ಅಭಿನಂದನೆಗಳನ್ನ, ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದೀನಿ. ಕವಿ ಸಮಯದಲ್ಲಿ ಕವಿತೆ ಓದಬೇಕು ಮತ್ತು ಕವಿತೆಯ ಹುಟ್ಟುವನ್ನ ಹೇಳಬೇಕಂತಂದು ದೇಸಾಯಿ ಸಾಹೇಬ್ ಅವರು ಹೇಳಿದ್ದಾರೆ. ಕವಿತೆ ಓದಕ್ಕಿಂತ ಮುಂಚೆ ಕೆಲವು ಹೈಕುಗಳನ್ನ ಹೇಳ್ತೀನಿ. ಹೈಕುಗಳ ನಂತರ ಕವಿ ಸಮಯಕ್ಕೆ ಬರ್ತೀನಿ. ಕೆಲವು ಹೈಕುಗಳು ಇಂತಿವೆ. ರಾಜಕಾಲುವೆ, ದೊಡ್ಡ ಕಟ್ಟಡಗಳು, ಜಲಪ್ರಳಯ. ಮುಂದಿನದು ಗೋಡೆ ಬರಹ, ಮಕ್ಕಳ ಅಭಿವ್ಯಕ್ತಿ, ಚಿತ್ತು ಚಿತ್ತಾರ. ಪ್ರಳಯವಿಲ್ಲ, ಮನುಜರ ನಡುವೆ ನಿತ್ಯವೂ ಯುದ್ಧ. ಪ್ರಳಯವಿಲ್ಲ, ಮನುಜರ ನಡುವೆ ನಿತ್ಯವೂ ಯುದ್ಧ. ಸ್ವಾತಂತ್ರ್ಯೋತ್ಸವ, ಬಿಗಿ ಭದ್ರತೆಯಲ್ಲಿ, ಭಯೋತ್ಪಾದನೆ. ಸೂರ್ಯಗ್ರಹಣ, ಗರಿಕೆಯ ಮರಣ, ಬುಡ ಸಮೇತ. ಕೊನೆಯ ಹೈಕು. ಟ್ರಾಫಿಕ್ ನೋಡಿ ಕಲ್ಲು ಆದವು ಆನೆ. ಟ್ರಾಫಿಕ್ ನೋಡಿ ಕಲ್ಲು ಆದವು ಆನೆ, ತೀನ್ ಕಂದಿಲ್. ಇವು ಕೆಲವು ಹೈಕುಗಳಾದರೆ ಈಗ ನೇರವಾಗಿ ಕವಿ ಸಮಯಕ್ಕೆ ಬರ್ತಾ ಇದ್ದೇನೆ. ಇಂದು ನಾನು ಹೇಳ್ತಾ ಇರುವ ಕವಿತೆಯ ಶೀರ್ಷಿಕೆ ಅಜ್ಜ ಅಜ್ಜಿ ಅಂತಂದು. ಈ ಕವಿತೆಗೆ ಪ್ರೇರಣೆ, ಸ್ಫೂರ್ತಿ ಅಂತಂತಂದರೆ ಇಂದಿನ ಒಂದು ನಾಗರಿಕ ಸಮಾಜದ ಅವರ ನಡವಳಿಕೆ ಅಂತಾನೆ ಹೇಳ್ಬೋದು. ನಾವು ರಾಯಚೂರಿನಲ್ಲಿ ಏನಂತಂತಂದರೆ ಈ ಒಂದು ಅಜ್ಜ ಅಜ್ಜಂದಿರನ್ನ ನೋಡಿಕೊಳ್ಳುವ ಅಂದರೆ ಈ ಪಟ್ಟಣದಲ್ಲಿ ಏನಂತಂದರೆ ಭಾಳ ಕಡಿಮೆ ಇದೆ ಅಂತ ಹೇಳ್ಬೋದು. ಇನ್ನು ಮುಂದುವರ್ತಾ ಹೋದಂತೆಲ್ಲ ಈ ಬೆಂಗಳೂರು, ಕಲ್ಕತ್ತಾ, ಈ ಮೆಟ್ರೋಪಾಲಿಟನ್ ಸಿಟಿ ಏನಂತ ಹೆಚ್ಚಾದಂಗೆ ಹೋಗ್ತಾ ಇದ್ದಲ್ಲ, ಈ ಹಿರಿಯರ ನಿರ್ಲಕ್ಷ್ಯತನ ಭಾಳ ಆಗ್ತಾ ಇದೆ. ಇದನ್ನು ಬೆಂಗಳೂರಿನಲ್ಲಿ ಏರಿಯಾದಲ್ಲಿ ಏನಂತಂದರೆ ವೃದ್ಧಾಶ್ರಮಗಳನ್ನು ಕಂಡಿದ್ದೆ ನಾನು. ಬೆಂಗಳೂರು ಹೋದಂಥ ಸಂದರ್ಭದಲ್ಲಿ ನಾವು ಇಳಿದುಕೊಂಡಿರೋಂಥ ರೂಮಿನ ಆಸುಪಾಸಿನಲ್ಲಿ ಆ ಒಂದು ಏರಿಯಾದಲ್ಲಿ ಏನಂತಂದರೆ ವೃದ್ಧಾಶ್ರಮಗಳು ಹೆಚ್ಚಾಗಿದ್ದಾವೆ ಅಂತ ಹೇಳ್ಬೋದು. ಇದು ಇಂದಿನ ನಾಗರಿಕ ಏನಂದ್ರೆ ಸಮಾಜದ ಕೊಡುಗೆ ಅಂತಂತಂದು ಹೇಳ್ಬೋದು. ಆಮೇಲೆ ಇನ್ನೂ ಒಂದು ಹೆಜ್ಜೆ ಮುಂದುವರೆದು ಹೇಳಬೇಕಾದ್ರೆ ನಮ್ಮ ಕುಂ ವೀರಭದ್ರಪ್ಪ ಅವರು ಹೇಳ್ತಾ ಇದ್ರು, ಇಂದಿನ ಹಳ್ಳಿಗಳೆಲ್ಲ ವೃದ್ಧಾಶ್ರಮಗಳಾಗಿವೆ ಅಂತಂತಂದು. ಒಂದು ಕಡೆ ಸಿಟಿಯಲ್ಲಿರ್ತಕ್ಕಂಥವರು
ತಮ್ಮ ಹಿರಿಯರನ್ನ ವೃದ್ಧಾಶ್ರಮಕ್ಕೆ ಬಿಟ್ಟರೆ, ಹಳ್ಳಿಯಿಂದ ಬಂದಿರತಕ್ಕಂಥ ಎಷ್ಟೋ ಮಕ್ಕಳು ತಮ್ಮ ತಂದೆ ತಾಯಂದಿರನ್ನ ಹಳ್ಳಿಯಲ್ಲೇ ಬಿಟ್ಟುಕೊಂಡು ತಾವು ನಗರದಲ್ಲಿ ಜೀವನ ಮಾಡ್ತಿರ್ತಾರೆ. ಆದ್ದರಿಂದ ಬಹುತೇಕ ಹಳ್ಳಿಗಳು ಈ ಒಂದು ವೃದ್ಧಾಶ್ರಮವಾಗಿ ಮಾರ್ಪಟ್ಟಿವೆ ಅಂತಂದು ಬಹಳ ಮಾರ್ಮಿಕವಾಗಿ ಖ್ಯಾತ ಕವಿಗಳಾದ ಕುಮ್ಮಿ ಅವರು ಹೇಳಿದ್ದು ನನಗೆ ನೆನಪಿದೆ. ಆ ಒಂದು ಹಿನ್ನೆಲೆಯಲ್ಲಿ ಅವರ ಪ್ರಾಮುಖ್ಯತೆ ಎಷ್ಟು, ಅಜ್ಜ ಅಜ್ಜಿ ಅಂದ್ರೆ ಏನು, ಅಜ್ಜ ಅಜ್ಜಿ ಅಂದ್ರೆ ಬರೀ ನಮಗೆ ವ್ಯಕ್ತಿಗಳಲ್ಲ, ವಯೋವೃದ್ಧರು ಮಾತ್ರವಲ್ಲ, ಅವರು ಜ್ಞಾನವೃದ್ಧರು ಅಂತಂದು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಆ ನಿಟ್ಟಿನಲ್ಲಿ ಈ ಒಂದು ಕವಿತೆಯನ್ನ ಬರೆದಿದ್ದೀನಿ. ಶೀರ್ಷಿಕೆ ಅಜ್ಜ ಅಜ್ಜಿ. ಅಜ್ಜ ಅಜ್ಜಿ ಎಂದರೆ ಸಂಸ್ಕೃತಿ ಪರಂಪರೆಯ ಪ್ರತೀಕ. ಅಜ್ಜ ಅಜ್ಜಿ ಎಂದರೆ ಸಂಸ್ಕೃತಿ ಪರಂಪರೆಯ ಪ್ರತೀಕ, ಭಾರತೀಯ ಕೌಟುಂಬಿಕ ವ್ಯವಸ್ಥೆಯ ದ್ಯೋತಕ. ಅಜ್ಜ ಅಜ್ಜಿ ಎಂದರೆ ಸಂಸ್ಕೃತಿ ಪರಂಪರೆಯ ಪ್ರತೀಕ, ಭಾರತೀಯ ಕೌಟುಂಬಿಕ ವ್ಯವಸ್ಥೆಯ ದ್ಯೋತಕ. ಅಜ್ಜ ಅಜ್ಜಿ ಎಂದರೆ ಕುಟುಂಬದ ಶ್ರೇಯಸ್ಸನ್ನು ಬಯಸುವ ಹಿರಿಯ ಜೀವಗಳು. ಅಜ್ಜ ಅಜ್ಜಿ ಎಂದರೆ ಕುಟುಂಬದ ಶ್ರೇಯಸ್ಸನ್ನು ಬಯಸುವ ಹಿರಿಯ ಜೀವಗಳು, ಬದುಕನ್ನು ಸವೆಸಿದ ಅನುಭವದ ಗಣಿಗಳು. ಬದುಕನ್ನು ಸವಿಸಿದ ಅನುಭವದ ಗಣಿಗಳು. ಅಜ್ಜ ಅಜ್ಜಿ ಎಂದರೆ ಸರಿಯಾದ ದಾರಿಯನ್ನು ತೋರುವ ಮಾರ್ಗದರ್ಶಕರು. ಸರಿಯಾದ ದಾರಿಯನ್ನು ತೋರಿಸುವ ಮಾರ್ಗದರ್ಶಕರು. ಪುಟಾಣಿಗಳಿಗೆ ಕತೆ ಹೇಳುವ ಕತೆಗಾರರು. ಪುಟಾಣಿಗಳಿಗೆ ಕತೆ ಹೇಳುವ ಕತೆಗಾರರು. ಅಜ್ಜ ಅಜ್ಜಿ ಎಂದರೆ ಕಾಡುವ ರೋಗಗಳಿಗೆ ಮನೋಮದ್ದು ಕೊಡುವ ವೈದ್ಯರು. ಅಜ್ಜ ಅಜ್ಜಿ ಎಂದರೆ ಕಾಡುವ ರೋಗಗಳಿಗೆ ಮನೆಮದ್ದು ಕೊಡುವ ವೈದ್ಯರು. ಊರ ಸಮಸ್ಯೆಗಳನ್ನು ಬಗೆಹರಿಸುವ ಪಂಚಾಯಿತಿಯ ಪಂಚರು. ಊರ ಸಮಸ್ಯೆಗಳನ್ನು ಬಗೆಹರಿಸುವ ಪಂಚಾಯಿತಿಯ ಪಂಚರು. ಅಜ್ಜ ಅಜ್ಜಿ ಎಂದರೆ ನಮ್ಮ ಬದುಕನ್ನು ಹಸನಾಗಿಸುವ ಆಪದ್ಬಾಂಧವರು. ನಮ್ಮ ಬದುಕನ್ನು ಹಸನಾಗಿಸುವ ಆಪದ್ಬಾಂಧವರು. ಸಮಾಜವೆಂಬ ಪತ್ರಿಕೆಯ ತಿದ್ದಿ ತೀಡುವ ಸಂಪಾದಕರು. ಅಜ್ಜ ಅಜ್ಜಿ ಅಂದರೆ ನಮ್ಮ ಬದುಕನ್ನು ಹಸನಾಗಿಸುವ ಆಪದ್ಬಾಂಧವರು, ಸಮಾಜವೆಂಬ ಪತ್ರಿಕೆಯ ತಿದ್ದಿ ತೀಡುವ ಸಂಪಾದಕರು. ಅಷ್ಟೇ ಅಲ್ಲ, ಅಜ್ಜ ಅಜ್ಜಿ ಅಂದರೆ ಮಾನವೀಯ ಮೌಲ್ಯಗಳ ಕಣಜ. ಅಜ್ಜ ಅಜ್ಜಿ ಎಂದರೆ ಮಾನವೀಯ ಮೌಲ್ಯಗಳ ಕಣಜ. ಅವರನ್ನು ಎಂದಿಗೂ ಕಡೆಗಣಿಸದಿರು ಮನುಜ. ಅವರನ್ನು ಎಂದಿಗೂ ಕಡೆಗಣಿಸದಿರು ಮನುಜ ಅಂತಂದು ಈ ಒಂದು ಅಜ್ಜ ಅಜ್ಜಿ ಕುರಿತಾಗಿ ಇಂದಿನ ಮಕ್ಕಳಿಗೆ ಅಜ್ಜ ಅಜ್ಜಿ ಎಲ್ಲಿದ್ದಾರೆ ಅಂತಂದು ಕೂಡ ತೋರಿಸುವಂಥ ಒಂದು ವ್ಯವಸ್ಥೆಯಲ್ಲಿ ನಾವಿಲ್ಲ. ಯಾಕಂದರೆ ಅವರು ನಮ್ಮ ಒಟ್ಟಿಗೆ ಇರೋದಿಲ್ಲ. ಇವತ್ತು ಒಂದು ಏನು ಕುಟುಂಬ ಮತ್ತು ಅವಿಭಕ್ತ ಕುಟುಂಬ ಯಾವ ರೀತಿ ಏನಂತಂದ್ರೆ ವ್ಯಾಖ್ಯಾನಿಸ್ತಾರೆ ಅಂತಂದ್ರೆ, ಒಂದು ಅವಿಭಕ್ತಿ ಕುಟುಂಬ ಅಂತಂದ್ರೆ ಆಗಿನ ಕಾಲದಲ್ಲಿ ಅಜ್ಜ ಅಜ್ಜಿ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಒಟ್ಟಾಗಿರ್ತಾ ಇದ್ರು. ಆದ್ರೆ ಈಗಿನ ಒಂದು ವ್ಯಾಖ್ಯಾನನೇ ಬದಲಾಗಿದೆ. ಗಂಡ ಹೆಂಡತಿ ಜೊತೆಗಿದ್ದರೆ ಅದು ಅವಿಭಕ್ತ ಕುಟುಂಬ ಅಂತ ಇವತ್ತು. ಆ ರೀತಿಗೆ ಏನಂತಂದ್ರೆ ಇವತ್ತು ನಾವು ಆ ಒಂದು ಸಂಸ್ಕೃತಿಯಲ್ಲಿ ಬೆರೆತು ಹೋಗ್ಬಿಟ್ಟಿದ್ದೀವಿ ಅಂತಂತಂದು ಇದು ಹೆಚ್ಚಾಗಿ ನಾವು ದೊಡ್ಡ ನಗರಗಳಲ್ಲಿ ಕಾಣ್ತಾ ಇದ್ದೀವಿ. ಇನ್ನೂ ಕೆಲವು ಸಲ ಏನಾಗ್ತದೆ, ಅಜ್ಜ ಅಜ್ಜಿ ತಮ್ಮೊಟ್ಟಿಗೆ ಇಟ್ಕೊಂಡಿರ್ತಾರೆ. ಹಳ್ಳಿಯಲ್ಲಿ ಇರ್ತಕ್ಕಂಥವ್ರು ಬೆಂಗಳೂರಿಗೆ ಕರ್ಸ್ಕೊಂಡಿರ್ತಾರೆ. ಯಾಕಂತಂತಂದ್ರೆ ಅಲ್ಲಿ ತಮ್ಮ ಮಕ್ಕಳನ್ನ ನೋಡ್ಕೋ ಸಲುವಾಗೋ, ಮನೆ ಕೆಲಸ ಮಾಡೋ ಸಲುವಾಗೋ, ಈ ತೀರಿ ನಾವು ಸಾಕಷ್ಟು ಚಲನಚಿತ್ರಗಳಲ್ಲಿ ಕಂಡಿದ್ದೀವಿ. ಸನಾದಿ ಅಪ್ಪಣ್ಣ ಅವರು ಅಲ್ಲಿ ನೋಡಿರ್ಬೋದು. ನಾವು ರಾಜಣ್ಣ ಅವ್ರನ್ನ ಅಲ್ಲಿ ಏನಂತಂದ್ರೆ ತಮ್ಮ ಅಪ್ಪನನ್ನ ಅಲ್ಲಿ ಕರ್ಸ್ಕೊಂಡಿರ್ತಾರೆ. ಈ ರೀತಿಯಾಗಿ ಏನಂದ್ರೆ ಅಜ್ಜ ಅಜ್ಜಿಯಂದಿರು ಅಂತಂದ್ರೆ ಕೇವಲ ವಯೋವೃದ್ಧರಲ್ಲದೆ ಜ್ಞಾನವೃದ್ಧರು ಅಂತ ಹೇಳ್ಬೋದು. ಅವರು ನಮ್ಮೊಂದಿಗಿದ್ರೆ ಬಹಳ ಅನುಕೂಲ ಆಗ್ತದೆ ಅಂತಂದು ಹೇಳ್ಬೋದು. ಹಿರಿಯರು ಒಂದು ಮಾತು ಹೇಳ್ತಾರೆ, ಮಠಕ್ಕೆ ಏನಂತಂದ್ರೆ ಮನೆಗೆ ದೊಡ್ಡವರು ಇರಬೇಕು ಅಂತಂತಂದು, ಈ ರೀತಿ ಮಠಕ್ಕೆ ಒಬ್ಬ ಸ್ವಾಮಿ ಇರಬೇಕು, ಮನೆಗೆ ದೊಡ್ಡವರು ಇರಬೇಕು ಅಂತಂದು, ಈ ರೀತಿ ಅಜ್ಜ ಅಜ್ಜಿಯಂದಿರು ನಾವು ಕೇವಲ ಅವರು ನಮ್ಮೊಟ್ಟಿಗೆ ಇರುವ ಮನುಷ್ಯರಲ್ಲ. ಅವರು ಏನಂತಂತಂದ್ರೆ ಸದಾ ನಮ್ಮ ಶ್ರೇಯೋಭಿಲಾಷೆಯನ್ನ ಬಯಸುವ ಬದುಕಿನ ಅತ್ಯುತ್ತಮ ಸಂಗಾತಿಗಳಂತಂದು ಹೇಳ್ಬೋದು. ಈ ರೀತಿಯಾಗಿ ನಾನು ಈ ಒಂದು ಅಜ್ಜ ಅಜ್ಜಿಯ ಕುರಿತಾಗಿ ಕಂಡದ್ದನ್ನ ಕೇಳಿದ್ದನ್ನ ಅಂತಂದ್ರೆ ಇಲ್ಲಿ ಅಕ್ಷರ ರೂಪ ಮೂಲಕ ಅವ್ರ ಮಹತ್ವವನ್ನ ಸಾರಲಿಕ್ಕೆ ಈ ಒಂದು ಕವಿತೆಯನ್ನ ಬರೆದಿದ್ದೀನಿ ಅಂತ ಹೇಳಕ್ಕೆ ಇಚ್ಛಪಡ್ತೀನಿ. ಅವಕಾಶ ಮಾಡಿಕೊಟ್ಟಂತಹ ಈ ಒಂದು ವೇದಿಕೆಗೆ ಗುಂಡರಾಜ ದೇಸಾಯಿ ಸಾರ್ ಅವರಿಗೆ ಮತ್ತು ಅವರೆಲ್ಲ ಬಳಗಕ್ಕೆ, ಇಡೀ ಒಂದು ನವೆಂಬರ್ ಮಾಸವನ್ನ ಕನ್ನಡ ಉಪನ್ಯಾಸ ಕವಿ ಸಮಯ ಎಲ್ಲರನ್ನು ಒಟ್ಟುಗೂಡಿಸೋದು ಒಂದು ಬಹಳ ದೊಡ್ಡ ಕೆಲಸ. ಅಂತ ದೊಡ್ಡ ಕೆಲಸವನ್ನ ಇವರು ಮಾಡಿದ್ದಾರೆ. ಅವರಿಗೆ ನಾನು ಮೊದಲನೇದಾಗಿ ಧನ್ಯವಾದಗಳನ್ನ ಹೇಳಕ್ಕೆ ಇಚ್ಛಪಡ್ತಿದ್ದೆ. ಅವಕಾಶಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ನನ್ನ ಕವಿ ಸಮಯವನ್ನು ಮುಗಿಸ್ತೇನೆ. ನಮಸ್ಕಾರಗಳು. ತಮ್ಮ ಕವಿತೆಯನ್ನ ಓದುವುದರ ಮೂಲಕ, ಹೈಕುಗಳನ್ನು ಓದುವುದರ ಮೂಲಕ ಹಂಚಿಕೊಂಡಂತಹ ಈರಣ್ಣ ಬೆಂಗಾಲಿ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ
ಇನ್ನೊಬ್ಬ ಕವಿ ಸುರೇಶ್ ಬಳಗಾನೂರ್ ಅವರು. ಸುರೇಶ್ ಬಳಗಾನೂರ್ ಮೂಲತಃ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಬಳಗಾನೂರಿನವರು. ಮೂಲತಃ ಬಳಗಾನೂರಿನವರಾದ ಇವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಬಳಗಾನೂರು ಗ್ರಾಮದಲ್ಲಿ ಪಡೆದರು. ಪದವಿ ಮುಗಿಸಿ ಪದವಿ ಶಿಕ್ಷಣವನ್ನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ದೇವದುರ್ಗದಲ್ಲಿ ಮುಗಿಸುತ್ತಾರೆ. MA ಸ್ನಾತಕೋತ್ತರ ಪದವಿಯನ್ನು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯಲ್ಲಿ ಮುಗಿಸ್ತಾರೆ. ಹಾಗೇನೆ ನಂತರ ನಿನ್ನೊಳಗೆ ನೀನಿಲ್ಲ ಎನ್ನುವ ಕವನ ಸಂಕಲನವನ್ನು ಕೂಡ ಪ್ರಕಟಿಸ್ತಾರೆ. ನಿನ್ನೊಳಗೆ ನೀನಿಲ್ಲ ಎನ್ನುವ ಕವನ ಸಂಕಲನವನ್ನು ಪ್ರಕಟಿಸ್ತಾರೆ. ಹಾಗೆ 2006ರಲ್ಲಿ ಹಂಪಿಯಲ್ಲಿ ಕೂಡ ಇವರು ಪಡಿತಾರೆ. 2000 ಸರ್ ಪ್ರಭುದೇವ್ ಸರ್, ಸುರೇಶ್ ಬಳಗಾನೂರ್ ಸರ್ ಲೈನ್ ಅಲ್ಲಿ ಇಲ್ಲ, ಆದ್ರಿಂದ ತಾವೇ ಒಂದು ಈ ಕವಿ ಸಮಯದಲ್ಲಿ ತಮ್ಮದೇ ಒಂದು ಕವನ ಇದ್ರೆ ಓದಿ ಸರ್, ಇಲ್ಲಾಂದ್ರೆ ಕಾರ್ಯಕ್ರಮವನ್ನ ಮುಗಿಸೋಣ. ಲೈನ್ ಅಲ್ಲಿ ಇಲ್ಲ ಸರ್ ಅವರು. ನಿಮ್ದೇ ಒಂದು ಕವನ ಓದ್ಬಿಡಿ ಸರ್, ಇದ್ರೆ ಓದಿ ಸರ್. ನಿಮ್ದೇ ಒಂದು ಕವನ ಓದಿ ಕಾರ್ಯಕ್ರಮನ ಮುಗಿಸೋಣ ಸರ್. ಒಂದು ಕವಿತೆ ಇತ್ತಲ್ಲ ಕೊಡೋ, ಮುಂಜಾನೆ ಇಟ್ಟಲ್ಲ ಒಂದು ಕವಿತೆ. ಸರ್, ಸುರೇಶ್ ಬಳಗಾನೂರ್ ಸರ್ ಅವರು ತಾಂತ್ರಿಕ ದೋಷದಿಂದಾಗಿ ಅವ್ರು ಯಾಕೋ ಲೈನ್ ನಲ್ಲಿ ಬಂದಿಲ್ಲ ಕಾರಣಾಂತರಗಳಿಂದ. ಹಾಗಾಗಿ ನನ್ನದೇ ಒಂದು ಕವಿತೆಯನ್ನ ಓದುವ ಮೂಲಕ ಈ ಕಾರ್ಯಕ್ರಮವನ್ನ ಮುಗಿಸುತ್ತೇನೆ. ನನ್ನ ಕರೋನಾ ಸಂದರ್ಭ ಹಂತದಲ್ಲಿ ಇದನ್ನು ಬರೆದಿರುವಂತದ್ದು. ಕವನದ ಶೀರ್ಷಿಕೆ ಓ ಕರೋನಾ, ಕಲಿಯುಗದ ಹಂತಕ್ಕೆ ನಾಂದಿ ಹಾಡುವೆಯ, ಇಲ್ಲ ಅನುಕೂಲಕ್ಕೆ ಸಂಸ್ಕೃತಿಯ ಪಾಠವೆಯ. ಓ ಕರೋನಾ, ಕಲಿಯುಗದ ಹಂತಕ್ಕೆ ನಾಂದಿ ಹಾಡುವೆಯ, ಸಂಸ್ಕೃತಿಯ ಪಾಠವೆಯ. ಅಲ್ಲಮನ ನುಡಿಯನ್ನು ಟಿವಿಯೊಂದು ಜಗತ್ತ ಆಕ್ರಮಿಸಿ ತಲ್ಲಣಗೊಳಿಸಿದೆ. ಕಾಣದ ಜೀವಿಯೊಂದು ಜಗತ್ತ ಆಕ್ರಮಿಸಿ ತಲ್ಲಣಗೊಳಿಸಿದೆ. ನೀನೆಂಬ ದೇಶಗಳ ಹೆಗ್ಗಳಿಕೆಗೆ ಮಾತು ಬಾರದಂತೆ ಮೂಕ ಮಾಡಿದೆ. ಹೆಗ್ಗಳಿಕೆಗೆ ಮಾತು ಬಾರದಂತೆ ಮೂಕ ಮಾಡಿದೆ. ಹಂತಕ್ಕೆ ನಾಂದಿ ಹಾಡುವೆಯ, ಇಲ್ಲ ಅನುಕೂಲಕ್ಕೆ ಬದಲಿಸಿ ಸಾಮಾಜಿಕ ಅಂತರವನ್ನು ನಿರ್ಮಿಸಿದೆ. ಒಗ್ಗಟ್ಟಿನ ಬಲವನ್ನು ಸಾಮಾಜಿಕ ಅಂತರವನ್ನು ನಿರ್ಮಿಸಿದೆ. ಪಾಠ ಕಲಿಸಿದೆ. ಒಗ್ಗಟ್ಟಿನ ಬಲವನ್ನು ಬದಲಿಸಿ ಸಾಮಾಜಿಕ ಅಂತರವನ್ನು ನಿರ್ಮಿಸಿದೆ. ಸ್ವೇಚ್ಛಾಚಾರದಿಂದ ಬೀಗುವ ಅನಾಗರಿಕ ಮನುಕುಲಕ್ಕೆ ಸಂಸ್ಕಾರದ ಪಾಠ ಕಲಿಸಿದೆ. ಓ ಕರೋನಾ, ಕಲಿಯುಗದ ಅಂತ್ಯಕ್ಕೆ ನಾಂದಿ ಹಾಡುವೆಯ, ಇಲ್ಲ ಮನುಕುಲಕ್ಕೆ ಸಂಸ್ಕೃತಿಯ ಪಾಠ ಕಲಿಸುವೆಯ. ಮಾಸ್ಕ್ ಅನ್ನು ಧರಿಸಿ ಕೆಲಸಕ್ಕೆ ಹೊರಡುವರೊಂದೆಡೆ ಅನಿವಾರ್ಯವೆಂದು, ಫ್ಯಾಷನ್ನಿನ ಟೈಮ್ ಪಾಸಿಗೆಂದು ಸುಮ್ಮನೆ ಮಾರ್ಕೆಟ್ ತಿರುಗುವರು ಇನ್ನೊಂದೆಡೆ. ಮಾಸ್ಕ್ ಅನ್ನು ಧರಿಸಿ ಕೆಲಸಕ್ಕೆ ಹೊರಡುವರೊಂದೆಡೆ ಅನಿವಾರ್ಯ ಎಂದು, ಫ್ಯಾಷನ್ನಿನ ಟೈಮ್ ಪಾಸಿಗೆಂದು ಸುಮ್ಮನೆ ಮಾರ್ಕೆಟ್ ತಿರುಗುವರು ಇನ್ನೊಂದೆಡೆ. ಗ್ರಹಣದಿ ಊಟವ ಮಾಡಿದ ಹಾಗೆ ಹುಂಬತನದಿ ಮಾತನಾಡುತ್ತಾ ಸೇರುವ ಕೆಲವು ಹಳ್ಳಿಯ ಜನರು. ಗ್ರಹಣದಿ ಊಟವ ಮಾಡಿದ ಹಾಗೆ ಹುಂಬತನದ ಮಾತನಾಡುತ್ತಾ ಸೇರುವರು ಕೆಲವು ಹಳ್ಳಿಯ ಜನರು. ಸೋಂಕಿತರಾರೋ ಶಂಕಿತರಾರೋ ಮಾಧ್ಯಮದ ಮಾಹಿತಿ ತಿಳಿಯುವ ಹೊರತು, ಸೋಂಕಿತರಾರೋ ಶಂಕಿತರಾರೋ ಮಾಧ್ಯಮದ ಮಾಹಿತಿ ತಿಳಿಯದ ಹೊರತು. ಓ ಕರೋನಾ, ಕಲಿಯುಗದ ಅಂತ್ಯಕ್ಕೆ ನಾಂದಿ ಹಾಡುವೆಯ, ಇಲ್ಲ ಮನುಕುಲಕ್ಕೆ ಸಂಸ್ಕೃತಿಯ ಪಾಠ ಕಲಿಸುವೆಯ. ಕೂಲಿ ಕಾರ್ಮಿಕರ ತಾಯಿ ಮಕ್ಕಳು ಅನ್ನಕ್ಕಾಗಿ ನೊಂದು ಬೇಯುತ್ತಿಹರು. ಕೂಲಿ ಕಾರ್ಮಿಕರ ತಾಯಿ ಮಕ್ಕಳು ಅನ್ನಕ್ಕಾಗಿ ನೊಂದು ಬೇಯುತ್ತಿಹರು. ಓ ಕರೋನಾ, ಇಲ್ಲಿಗೆ ಶಾಂತವಾಗಿ ಬಿಡು. ಓ ಕರೋನಾ, ಇಲ್ಲಿಗೆ ಶಾಂತವಾಗಿ ಬಿಡು. ಜಗತ್ತಿನ ಮನುಕುಲ ನೆಮ್ಮದಿಯಿಂದ ನಿರಾಳ ಬದುಕ ಸಾಗಿಸಲು ಅವಕಾಶ ಕೊಡು. ಜಗತ್ತಿನ ಮನುಕುಲ ನೆಮ್ಮದಿಯಿಂದ ನಿರಾಳ ಬದುಕ ಸಾಗಿಸಲು ಅವಕಾಶ ಕೊಡು. ಓ ಕರೋನಾ, ಕಲಿಯುಗದ ಅಂತ್ಯಕ್ಕೆ ನಾಂದಿ ಹಾಡು.
ಇಲ್ಲ ಇಲ್ಲಿಯವರೆಗೆ 13ನೇ ದಿನದ ಈ ಕಾರ್ಯಕ್ರಮದಲ್ಲಿ ಪ್ರಭು ಸರ್, ಸುರೇಶ್ ಬೆಳಗನೂರ್ ಸರ್ ಲೈನ್ ಅಲ್ಲಿ ಬಂದ್ರು. ಅವ್ರಿಗೆ ಕವನ ವಾಚನ ಮಾಡಕ್ ಅವಕಾಶ ಕೊಡಿ ಸರ್. ಓಕೆ. ಸುರೇಶ್ ಬೆಳಗನೂರ್ ಬೆಳಗನೂರ್ ಶಿಕ್ಷಣವನ್ನು ಬೆಳಗನೂರಿನಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನು ಮಸ್ಕಿಯಲ್ಲಿ ಮುಗಿಸಿ ಪದವಿ ಶಿಕ್ಷಣವನ್ನು ಸುಮಾರು ವರ್ಷಗಳಿಂದ ನಿನ್ನೊಳಗೆ ನಡೆದ ಕಾವ್ಯ ಸ್ಪರ್ಧೆಯಲ್ಲಿ ಅಲ್ಲಮ ಕಾವ್ಯ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಕರ್ನಾಟಕ ರಾಜ್ಯ ಪ್ರಶಸ್ತಿ, ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೂಡ ಸುರೇಶ್ ಬೆಳಗನೂರ್ ಅವರು ಪಡೆದಿದ್ದಾರೆ. ಹಾಗೆ 2017ರಲ್ಲಿ ಕರ್ನಾಟಕ ಸಾಹಿತ್ಯ ಪರಿಷತ್ತು ಬೆಂಗಳೂರು ನಿನ್ನೊಳಗೆ ನೀನಿಲ್ಲ ಎನ್ನುವ ಕವನ ಸಂಕಲನ ದತ್ತಿ ಪ್ರಶಸ್ತಿಯನ್ನು ಕೂಡ ನೀಡಿದೆ. ಹಾಗೆ 2019ರಲ್ಲಿ ಬೆಂಗಳೂರಿನ ಪತ್ರಿಕಾ ಬಳಗದಿಂದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ನೀಡಿದೆ. ಹಾಗೆ 2019ರಲ್ಲಿ ಬೆಳಗಾನೂರಿನ ವಿರಕ್ತ ಮಠದಿಂದ ಸಾಹಿತ್ಯ ಸಿರಿ ಪ್ರಶಸ್ತಿಯನ್ನು ಕೂಡ ಸುರೇಶ್ ಬೆಳಗನೂರ್ ಅವರಿಗೆ ನೀಡಿದೆ. ಹಾಗೆ ಇಷ್ಟು ಮಾತ್ರವಲ್ಲದೆ 10 ಹಲವು ಪ್ರಾತಿನಿಧಿಕ ಕವನ ಸಂಕಲನಗಳಲ್ಲಿ ಇವರ ಕವನ ಪ್ರಕಟಗೊಂಡಿವೆ. ಹಾಗೆ ಆಕಾಶವಾಣಿ ಕಲಬುರಗಿ, ಆಕಾಶವಾಣಿ ರಾಯಚೂರಿನಲ್ಲೂ ಕೂಡ ಕವಿತೆಗಳನ್ನ ವಾಚನ ಮಾಡಿದ್ದಾರೆ. ಅನೇಕ ಪತ್ರಿಕೆಗಳಲ್ಲೂ ಕೂಡ ಇವರ ಕವನಗಳು ಪ್ರಕಟಗೊಂಡಿವೆ. ಈಗ ನಮ್ಮೊಂದಿಗೆ ಈ ಒಂದು ಕವಿ ಸಮಯದಲ್ಲಿ ಹಂಚಿಕೊಳ್ಳಲಿದ್ದಾರೆ ಶ್ರೀ ಸುರೇಶ್ ಬೆಳಗನೂರ್ ಸರ್ ಅವರು. ನಮಸ್ಕಾರ. ವೇದಿಕೆಯ ಸಕಲ ಶ್ರೋತೃಗಳಿಗೆ, ವೀಕ್ಷಕರಿಗೆ ಕೇಳ್ತದ ಸರ? ಕೇಳ್ತದ ಸರ? ಸರ್ ಕೇಳಿಸ್ತಿದೆ, ಮಾತಾಡಿ. ಕೇಳ್ತದ? ಸ್ವಲ್ಪ ವಿಳಂಬವಾದದಕ್ಕಾಗಿ ದಯವಿಟ್ಟು ಕ್ಷಮಿಸಬೇಕು. ಮಸ್ಕಿಯ ಗಚ್ಚಿನ ಮಠದಲ್ಲಿ ಬೇರೊಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಇದ್ದ ಕಾರಣಕ್ಕಾಗಿ ತಮ್ಮನ್ನು ತಲುಪಲಾಗಲಿಲ್ಲ. ಈಗಾಗಲೇ ಪ್ರಭುದೇವ್ ಸಾಲ್ಮಠ್ ಸರ್ ಅವರು ಸವಿಸ್ತಾರವಾದಂತಹ ಪರಿಚಯವನ್ನ ಹೇಳಿದ್ದಾಯ್ತು. ಮತ್ತೆ ಅದನ್ನೇ ಪುನರ್ ಪ್ರಸ್ತಾಪಿಸದೆ ನಾನಿಂದು ಒಂದು ಕವನವನ್ನ ಬರೆದೆ. ಅಕ್ಷರ ರಾಕ್ಷಸ, ಅಕ್ಷರ ಮಾಂತ್ರಿಕ, ಅಕ್ಷರ ಬ್ರಹ್ಮ ಎಂದೇ ಖ್ಯಾತನಾಮರಾಗಿರ್ತಕ್ಕಂತಹ ಚಲನಶೀಲ ವ್ಯಕ್ತಿತ್ವದ ಪತ್ರಕರ್ತರು, ಸಾಹಿತಿಗಳು, ಭಾಷಾಂತರಕಾರರು, ನಟರು, ನಿರ್ಮಾಪಕರು ಆಗಿರುವಂತಹ ರವಿ ಬೆಳಗೆರೆ ಅವರು ಅಸ್ತಂಗತರಾದರು. ಕವಿತೆ ಯಾವಾಗ, ಎಲ್ಲಿ, ಏಕೆ, ಹೇಗೆ, ಯಾರಿಂದ, ಯಾಕಾಗಿ ಉದಯ ಆಗ್ತದ ಎಂಬತಕ್ಕಂತ ಒಂದು ವಿಚಾರ ಬಹುಶಃ ಇದುವರೆಗೂ ಯಾರಿಗೂ ತಿಳಿಯದ ಚಿದಂಬರ ರಹಸ್ಯ. ಅದರ ನೆಲೆಯನ್ನ ಹುಡುಕಲು ಹೋದರೆ ನಾವು ನಮ್ಮ ಬಹುಶಃ ತಲೆಯನ್ನೇ ಕಳೆದುಕೊಳ್ಳುವಂತಹ ಒಂದು ಪರಿಸ್ಥಿತಿ ಬರಬಹುದು. ಹೀಗಾಗಿ ಕವನ ಏನು ಹೇಳುತ್ತದೆಯೋ, ನಮ್ಮ ಮನದ ಮಾತುಗಳು ಏನು ಹೇಳುತ್ತವೆಯೋ ಅದನ್ನ ಮೂರ್ತ ರೂಪ, ಅಕ್ಷರ ರೂಪದಲ್ಲಿ ನಾವು ನೀಡುತ್ತಾ ಹೋಗಬೇಕು. ಈ ಒಂದು ಕವನದ ರಚನೆ ಎನ್ನುವಂಥದ್ದು ಬಹುಶಃ ನನಗನಿಸಿದಂತೆ ಮಹಿಳೆಯ ಒಂದು ಗರ್ಭಧಾರಣೆಯ ಸಮಯ, ಹೊರಗಡೆಗೆ ಮಗು ಡೆಲಿವರಿ ಆಗುವಂತಹ ಒಂದು ಪ್ರಸವ ವೇದನೆಯನ್ನು ಹೇಗೆ ಅನುಭವಿಸುತ್ತಾಳೋ, ಆ ಕವನ ಮಗು ಹೊರಗಡೆಗೆ ಬಂದ ನಂತರ ಹೇಗೆ ಒಂದು ಸಂತೋಷವನ್ನ, ಸುಖವನ್ನ ಅನುಭವಿಸುತ್ತಾಳೋ ಅದರಂತೆ ಕವಿಯ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆಗಳು ಕೂಡ ಹೊರಗಡೆಗೆ ಬಂದಾಗಲೇ ಅದು ಸಮಾಧಾನ ನೀಡುತ್ತದೆ. ಆ ರೀತಿಯಾಗಿ ಒಂದು ಕವನ ನನ್ನಿಂದ ಉದಯಿಸಿತು. ಅದರ ತಲೆ ಬರಹ ಏನು, ಆ ಕವನದ ಒಳ ಹೂರಣ ಒಡಲು ಏನು ಎನ್ನುವುದನ್ನ ಹೇಳಿದ ನಂತರ ಅದು ಏಕೆ ಉದ್ಭವ ಆಯಿತು ಅಂತ ಅನ್ನುವುದರ ಬಗ್ಗೆ ನಾನು ನಿಮ್ಮ ಮುಂದೆ ನಮ್ಮ ಭಾವನೆಗಳನ್ನ ಹಂಚಿಕೊಳ್ಳುತ್ತೇನೆ. ನನ್ನ ಕವನದ ತಲೆ ಬರಹ ಶೀರ್ಷಿಕೆ
ಅಕ್ಷರ ರಾಕ್ಷಸನ ಅಸ್ತಂಗತ. ಚಂದಿರನಂತ ದುಂಡು ಮುಖದ ಸುಂದರನಿಗೆ ರವಿ ಎಂಬ ಹೆಸರು. ಚಂದಿರನಂತ ದುಂಡು ಮುಖದ ಸುಂದರನಿಗೆ ರವಿ ಎಂಬ ಹೆಸರು. ಅಕ್ಷರಗಳೇ ಅವರ ಉಸಿರು, ಅಕ್ಷರಗಳೇ ಅವರ ಉಸಿರು. ಬಳ್ಳಾರಿಯಿಂದ ಬೆಂಗಳೂರಿಗೆ ಹಾಯ್ ಎಂದ ಉಪನ್ಯಾಸಕ, ಬಳ್ಳಾರಿಯಿಂದ ಬೆಂಗಳೂರಿಗೆ ಹಾಯ್ ಎಂದ ಉಪನ್ಯಾಸಕ, ಪತ್ರಕರ್ತನಾದ ಪರಿಯೇ ಬಲು ರೋಚಕ, ಪತ್ರಕರ್ತನಾದ ಪರಿಯೇ ಬಲು ರೋಚಕ. ಜಾತಿಯ ವಾಸನೆ ಇಲ್ಲದ ಪ್ರಾರ್ಥನಾ ಶಾಲೆ, ಜಾತಿಯ ವಾಸನೆಯೇ ಇಲ್ಲದ ಪ್ರಾರ್ಥನಾ ಶಾಲೆ ಮಕ್ಕಳ ಮನದಲ್ಲಿ ತೇಲಿಸಿತ್ತು ಸಮಾನತೆಯ ಅಲೆ, ಮಕ್ಕಳ ಮನದಲ್ಲಿ ತೇಲಿಸಿತ್ತು ಸಮಾನತೆಯ ಅಲೆ. ಇವರಂತೆ ಯಾರಿಗೂ ಒಲಿದಿಲ್ಲ ಬರೆಯುವ ಕಲೆ, ಇವರಂತೆ ಯಾರಿಗೂ ಒಲಿದಿಲ್ಲ ಬರೆಯುವ ಕಲೆ. ಭೂಗತ ಲೋಕದಿಂದ ಬೊಗಸೆಯಲ್ಲಿ ಎತ್ತಿ ತಂದ, ಭೂಗತ ಲೋಕದಿಂದ ಬೊಗಸೆಯಲ್ಲಿ ಎತ್ತಿ ತಂದ ಸುದ್ದಿಯ ರಸಗವಳ ಅರಳಿಸುತ್ತಿತ್ತು ಜನರ ಕಣ್ಗಳ, ಅರಳಿಸುತ್ತಿತ್ತು ಜನರ ಕಣ್ಗಳ. ನಿರೂಪಣೆ, ನಟನೆ, ವರದಿ, ಸಂಪಾದನೆ, ಕಾದಂಬರಿ ಎಲ್ಲವೂ ಬಾಯಿ ಚಪ್ಪರಿಸೋ ಕೋಸಂಬರಿ, ಎಲ್ಲವೂ ಬಾಯಿ ಚಪ್ಪರಿಸೋ ಕೋಸಂಬರಿ. ಅವರ ಪತ್ರಿಕೆ ಓದುಗರ ಕೈಯಲ್ಲಿ ಕೂಸುಮರಿ, ಅವರ ಪತ್ರಿಕೆ ಓದುಗರ ಕೈಯಲ್ಲಿ ಕೂಸುಮರಿ. 62 ವರ್ಷದ ಅವರ ಪಯಣ, 62 ವರ್ಷದ ಅವರ ಪಯಣ ಆಗಿತ್ತು ದುರ್ಗಮ ರಸ್ತೆಯ ಯಾಣ, ಆಗಿತ್ತು ದುರ್ಗಮ ರಸ್ತೆಯ ಯಾಣ. ಅಕ್ಷರ ರಾಕ್ಷಸ ನಿಮ್ಮ ಲೇಖನಿ, ಅಕ್ಷರ ರಾಕ್ಷಸ ನಿಮ್ಮ ಲೇಖನಿ. ವಂಚಕರದೆ ಸೀಳುವ ವಜ್ರಾಯುಧ, ವಂಚಕರದೆ ಸೀಳುವ ವಜ್ರಾಯುಧ. ನಿಮ್ಮ ಪಾತ್ರ ವಿಧ ವಿಧ, ನಿಮ್ಮ ಪಾತ್ರ ವಿಧ ವಿಧ. ನಿಮ್ಮ ಮಾತು ಮೋದಕದಷ್ಟೇ ಮುದ, ನಿಮ್ಮ ಮಾತು ಮೋದಕದಷ್ಟೇ ಮುದ. ನಿಮ್ಮೆದುರು ನಿಲ್ಲುತ್ತಿರಲಿಲ್ಲ ಯಾವ ವಾದ, ನಿಮ್ಮೆದುರು ನಿಲ್ಲುತ್ತಿರಲಿಲ್ಲ ಯಾವ ವಾದ. ಶಾರದೆಯ ಚೊಚ್ಚಲ ಮಗ, ಶಾರದೆಯ ಚೊಚ್ಚಲ ಮಗ. ಚಂದಿರನ ನಾಚಿಸುವ ಸುಂದರ ಮೊಗ, ಚಂದಿರನನ್ನೇ ನಾಚಿಸುವ ಸುಂದರ ಮುಗ. ಮುಗಿಯಿತೆನ್ನು ಬೆಳಗೆರೆ ಎಂಬ ಅಕ್ಷರ ಬ್ರಹ್ಮನ ಯುಗ, ಮುಗಿಯಿತೆನ್ನು ಬೆಳಗೆರೆ ಎಂಬ ಅಕ್ಷರ ಬ್ರಹ್ಮನ ಯುಗ. ಹೋಗಿ ಬನ್ನಿ ಪತ್ರಿಕೋದ್ಯಮದ ಭಾಸ್ಕರ, ಹೋಗಿ ಬನ್ನಿ ಪತ್ರಿಕೋದ್ಯಮದ ಭಾಸ್ಕರ. ನಿಮಗೆ ಕೋಟ್ಯಾನು ಕೋಟಿ ಓದುಗರ ನಮಸ್ಕಾರ, ನಿಮಗೆ ಕೋಟ್ಯಾನು ಕೋಟಿ ಓದುಗರ ನಮಸ್ಕಾರ. ಈ ಕವನ ಹುಟ್ಟುವುದಕ್ಕೆ ಬಹುಶಃ ಹಿನ್ನೆಲೆ ಏನು ಎನ್ನುವುದು ತಮಗೆಲ್ಲರಿಗೂ ಭೇದ್ಯವಾಗಿರತಕ್ಕಂಥ ವಿಚಾರ. ಯಾವ ವ್ಯಕ್ತಿಯ ವ್ಯಕ್ತಿತ್ವ, ಯಾರ ವಿಚಾರಧಾರೆ, ಮೊನಚಾದ ಮಾತು, ಮೊನಚಾದ ಬರವಣಿಗೆ, ನೇರ ನಿಷ್ಠೂರ ನಿರಂತರವಾಗಿರತಕ್ಕಂಥ ವಿಚಾರದ ಹರಿಯುವಿಕೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿನೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಭಾವನೆಗಳ ತರಂಗವನ್ನ, ಭಾವನೆಗಳ ಕಾರಂಜಿಯನ್ನ ಚಿಮ್ಮಿಸುತ್ತದೆ ಎನ್ನುವುದು ಎಲ್ಲರಿಗೂ ತಿಳಿದಿರತಕ್ಕಂಥ ವಿಚಾರ. ರವಿ ಬೆಳಗೆರೆಯವರ ಮೇಲೆ ಕೆಲವೊಂದು ಅಪವಾದಗಳು ಇರಬಹುದು, ಏಕೆಂದರೆ ಎಲ್ಲರೂ ನರಮಾನವರೇ, ಯಾರು ದೇವಮಾನವರಲ್ಲ. ಆದರೆ ಅದೆಲ್ಲವನ್ನು ದಾಟಿ ನಿಂತಾಗ ಅವರಲ್ಲಿರ್ತಕ್ಕಂಥ ಒಳ್ಳೆಯ ಅಂಶಗಳನ್ನ, ಈಗ ಹಂಸಕ್ಷೀರ ನ್ಯಾಯ ಅಂತೀವಲ್ಲ, ಆ ರೀತಿಯಾಗಿ ನಾವು ನೀರನ್ನ ಬಿಟ್ಟು ಹಾಲನ್ನ ಹೀರಿಕೊಂಡಾಗ ನಗ್ನ ಸತ್ಯಗಳು ನಮ್ಗೆ ಗೊತ್ತಾಗ್ತವ. ಅವರಂತೆ ಬರೆಯುವಂತಹ ಮನುಷ್ಯದ ವಿಚಾರಗಳು, ಅವರು ಬರೆದಾಗ ವಿಧಾನಸೌಧ ಸಂಸತ್ತುಗಳೇ ನಡುಗ್ತಿದ್ವು, ಸರ್ಕಾರಗಳೇ ಬಿದ್ದೋಗಿದ್ದಾವೆ ಅಂತಕ್ಕಂಥ ಮಾತನ್ನು ನಾವೆಲ್ಲಿ ನೆನಪಿಸ್ಕೊಳ್ಬೇಕಾಗ್ತದ. ಆ ತರದ ಒಂದು ಎದೆಗಾರಿಕೆ ಇರತಕ್ಕಂಥ ವರದಿಗಾರಿಕೆ ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಈಗ ಬೇಕಾಗಿದೆ. ಹಿಂದಿನ ದಿನಗಳಲ್ಲಿ ಯಾರ ಮುಖ ಮುಲಾಜು ನೋಡದೆ ಬರವಣಿಗೆಯ ಒಂದು ಖಡ್ಗವನ್ನ ಜಳಪಿಸ್ತಾ ಇದ್ರು. ಆದ್ರೆ ಇಂದಿನ ದಿನಗಳಲ್ಲಿ ಕೆಲವು ಪತ್ರಕರ್ತರು ಯಾವುದೇ ಆಸೆ ಆಕಾಂಕ್ಷೆಗಳಿಗೆ ತಮ್ಮನ್ನೇ ತಾವು ಒತ್ತೆ ಇಡತಕ್ಕಂತ ಕೆಲಸ ಮಾಡುತ್ತಿರುವ ಹಿನ್ನೆಲೆಯೊಳಗ ಇಂತಹ ವ್ಯಕ್ತಿತ್ವಗಳು ನಮ್ಮನ್ನ ಅಗಲಿರುವುದು ನಿಜಕ್ಕೂ ದುಃಖದಾಯಕವಾಗಿರ್ತಕ್ಕಂಥ ಸಂಗತಿ. ಈ ಒಂದು ಹಿನ್ನೆಲೆಯನ್ನ ಇಟ್ಟುಕೊಂಡು ನನ್ನ ಮನದ ಮೇಲೆ ಪ್ರಭಾವ ಬೀರಿದ ಕಾರಣಕ್ಕಾಗಿ ಈ ಕವನ ತನ್ನಿಂದ ತಾನೇ ಹೊರಗಡೆಗೆ ಹೊಮ್ಮಿತು. ಅದನ್ನ ಈಗ ನಿಮ್ಮ ಮುಂದೆ ಅನಾವರಣ ಮಾಡುತ್ತಿದ್ದೇನೆ. ಇದೇ ರೀತಿಯಾಗಿ ಕಾವ್ಯ ಕಟ್ಟುವಂತಹ ಕಲೆ ಹಿಂದಿನ ಜಾಡಿನಲ್ಲಿಯೇ ನಡೆದು ಹೋಗಬೇಕು ಬಹುಶಃ ನನಗನಿಸಿದ ಮಟ್ಟಿಗೆ ಸಮಂಜಸ ಅನಿಸುವುದಿಲ್ಲ. ಏಕೆಂದ್ರೆ ಅವ್ರು ಹಾಕಿಕೊಟ್ಟ ಹಾದಿಯಲ್ಲಿ ನಾವು ತುಳ್ತಾ ಹೋದ್ರೆ, ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಳ್ತಾ, ಅವ್ರು ಮುಳ್ಳು ತುಳಿದಿದ್ರೆ ನಾವು ಕೂಡ ಅದೇ ಮುಳ್ಳನ್ನ ತುಳಿಬೇಕಾಗ್ತದ. ಅವರು ಕಲ್ಲಿಗೆ ಎಡವಿದ್ರೆ ಅದೇ ಕಲ್ಲನ್ನ ನಾವು ಎಡವಬೇಕಾಗ್ತದ. ನಾವು ಹೊಸ ಜಾಡನ್ನ ಸೃಷ್ಟಿಸ್ಬೇಕು, ಹೊಸ ಗೂಡನ್ನ ಸೇರ್ತಕ್ಕಂಥ ಗುರಿಯನ್ನು ಇಟ್ಟುಕೊಳ್ಳಬೇಕು. ಹೀಗಾಗಿ ಯಾವುದೇ ಕಾವ್ಯ ಕಟ್ಟುವ ಕಲೆಗೆ ಮೇರೆ ಕೋರೆಗಳಿಲ್ಲ,
ಇಂದಿನವರು ಹಾಕಿಕೊಟ್ಟ ದಾರಿಯಲ್ಲೇ ನಾವು ನಡಿಬೇಕು ಎಂಬತಕ್ಕಂಥ ಆಷಾಢಭೂತಿತನಕ್ಕೆ ಪೂರ್ವಾಗ್ರಹ ಪೀಡನೆಗೆ ಒಳಗಾಗುವ ಅವಶ್ಯಕತೆ ಇಲ್ಲ ಎನ್ನುವುದು ನನ್ನ ವಾದ. ಮನದ ಮಾತುಗಳು ಏನೇ ಹೇಳಿದ್ರು ಕೂಡ ಅದು ಸತ್ಯವಾಗಿರುತ್ತವ. ಸತ್ಯ ಎಲ್ಲಿ ಇರ್ತದ ಅಲ್ಲಿ ಶಿವನಿರ್ತಾನ. ಶಿವನಿದ್ದ ನಡೆಯಲ್ಲೆಲ್ಲ ಸುಂದರವಾಗಿರುತ್ತದೆ ಎಂಬತಕ್ಕಂಥ ಮಾತು ನಿಮ್ಗೆಲ್ಲರಿಗೂ ತಿಳಿದಿರತಕ್ಕಂಥದ್ದು. ಹೀಗಾಗಿ ನನಗಾಗಿ ಇಲ್ಲಿ ತನಕ ಕಾದು ಅವಕಾಶವನ್ನ ನೀಡಿರತಕ್ಕಂಥ ತಮ್ಗೆಲ್ಲರಿಗೂ ಧನ್ಯವಾದಗಳು. ನಾನು ಸ್ವಲ್ಪ ಸಮಯ ಪ್ರಜ್ಞೆ ಇಲ್ಲದೆ ಆ ವೇದಿಕೆ ಮೇಲೆ ಕೂತಿದ್ದಕ್ಕಾಗಿ ತಮ್ಗೆ ಕ್ಷಮೆಯನ್ನ ಯಾಚಿಸುತ್ತೇನೆ. ನನ್ನ ಮನದ ಮಾತುಗಳನ್ನು ನಿಮ್ಮ ಮುಂದೆ ಒಂದೇ ಉಸಿರಿನಲ್ಲಿ ಅನಾವರಣ ಮಾಡಿದ್ದೇನೆ. ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯಗಳೇನು, ಅಭಿಲಾಷೆಗಳೇನು, ಸಲಹೆ ಸೂಚನೆಗಳೇನು ನನಗೆ ತಿಳಿಸಿದ. ಧನ್ಯವಾದಗಳು. ಸುರೇಶ್ ಪ್ರೊಫೆಸರ್ ಮುಗಿಸ್ಬಿಡ್ರಿ ಇವತ್ತು ಕಾರ್ಯಕ್ರಮದ್ದು ಈ ಹಂತದಲ್ಲಿ. ಕಾರ್ಯಕ್ರಮ ಮುಗಿಸ್ ಬೇಂದ್ರೆ ಕಾವ್ಯ ನೋಟ ಕುರಿತು ಮಾತನಾಡಿದ ಡಾಕ್ಟರ್ ರವಿಶಂಕರ್ ಜಯಂತಿ ಬೆಂಗಳೂರು ಇವರಿಗೆ ಅಕ್ಷರ ಭಂಡಾರ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆ ಇಂದು ಕವಿ ಸಮಯದಲ್ಲಿ ನಮ್ಮೊಂದಿಗೆ ತೊಡಗಿ ಕಾವ್ಯವನ್ನ ಮತ್ತು ಅದರ ಹಿನ್ನೆಲೆಯನ್ನ ಹಂಚಿಕೊಂಡಂತಹ ಈರಣ್ಣ ಬೆಂಗಾಲಿ ಹಾಸ್ಯ ಬರಹಗಾರರು ಹಾಗೂ ಅದರ ಜೊತೆಗೆ ಏನಂತ ಹೇಳಿದ್ರೆ ಸುರೇಶ್ ಬಳಗನೂರ್ ಇವರಿಗೂ ಕೂಡ ನಮ್ಮ ಅಕ್ಷರ ಸಾಹಿತ್ಯ ವೇದಿಕೆ ಹಾಗೂ ಭಂಡಾರ ಪ್ರಕಾಶನ ಮಸ್ಕಿ ಈ ಎರಡರಿಂದಲೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸಿ ಇಂದಿಗೆ ಈ ದಿನದ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಲಾಗುತ್ತಿದೆ. ಎಲ್ಲರಿಗೂ ಧನ್ಯವಾದಗಳು. ಸುರೇಶ್ ಲೈವ್ ಕ್ಲೋಸ್ ಮಾಡಿದಾರೆ. ಲೈವ್ ಕ್ಲೋಸ್ ಮಾಡಿದ್ರೆ ಕ್ಲೋಸ್ ಮಾಡಿದೆ ಸರ್.